अस्मद्गुरुभ्यो नमः। अस्मत्परमगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमते रङ्गरामानुजमहादेशिकाय नमः। श्रीमते वराहमहादेशिकाय नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। वेदान्तदेशिकयति पदपङ्कजषट्पदं पराङ्कुशार्यतनयं श्रये रामानुजं गुरुं। श्रीमते पराङ्कुशरामानुजार्य महादेशिकाय नमः। श्रीमद्रङ्गशटारिसंयमिवरैः वीक्षास्पदं सादरम् श्रीमद्वेदवदं सदेशिकयते पादारविन्दाश्रयं वारुलान्वयदेशिकाबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे। वारुलवंशतिलकं गुणसंविदाढ्यं श्रीरङ्गकायिजमुने पदानुसक्तं वेदान्तदेशिकयतीन्द्रकृपाभिषिक्तं नारायणार्य गुरुवर्यमहं समीडे। श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनुतं वरदार्यमहं भजे। श्रीलक्ष्मीनृसिंहदिव्यपादुकासेवक वरदार्य महादेशिकाय नमः। श्रीविष्णुचित्तकुलनन्दनकल्पवल्ली श्रीरङ्गराजहरिचन्दनयोगदृश्यां साक्षात् क्षमां करुणया कमलाभिमान्यां गोदामनन्यशरणं शरणं प्रपद्ये। नीलातुङ्गस्तनगिरितटे सुप्तमुद्बोध्य कृष्णं पारात्यं स्वं श्रुतिशतशिरसिद्धमध्यापयन्ति। सोच्छिष्टायां सृजनिगलितं या बलाकृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुதுவை ஆண்டாடரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை. பூமாலை சூடி கொடுத்தாளே சொல்லு, சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய். நாடினே வேங்கடவர்க்கென்னை விதியன்னை மாற்றம் நான் கடವಾ வண்ணமே நல்கு. ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರಗಳು. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಸುಬ್ರಹ್ಮಣ್ಯ ನಗರದ ಶ್ರೀನಿವಾಸ ದೇವಸ್ಥಾನದ ಸಮಿತಿಯವರು ಹೆಬ್ಬಾರ್ ಶ್ರೀ ವೈಷ್ಣವ ಸಭಾ ಅವರೊಂದಿಗೆ ಕೈ ಜೋಡಿಸಿ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದಾರೆ. ಈ ಎಲ್ಲ ಆಡಳಿತ ವರ್ಗದವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿಕೊಂಡು ಇವತ್ತಿನ ಉಪನ್ಯಾಸ ಮಾಲಿಕೆಗೆ ಹೋಗೋಣ. 33 அமரர்க்கு முன் சென்று
கப்பம் தவிர்க்கும் கலியே துழலையாய் செப்பமுடையாய் திருளுடையாய் செற்றார்க்கு வெப்பம் கொடுக்கும் விமலா துழலையாய் செப்பென்ன மென்முலை செவ்வாய் சிறுமரங்கள் நப்பின்னை நங்காய் திருவே துழலாய் உக்கமும் தட்டொழியும் தலை இப்போதே எம்மே ನೀರಾಟೇಲೋರೆಂಬಾವಾಯ್. 20ನೇ ಪಾಶುರಕ್ಕೆ ಬಂದ್ಬಿಟ್ವಿ. ಆಗಲೇ ನಿನ್ನೆ ಏನೋ ಶುರುವಾಯ್ತೇನೋ ತಿರುಪಾವ ಏನೋ ಥರ ಅನ್ನಿಸ್ತಾ ಇದೆ. 20 ದಿವಸ ಆಗೋಯ್ತು. 20ನೇ ಪಾಶುರ. ಇದರಲ್ಲಿ ಮೊದಲನೇ 4 ಸಾಲು ಈ ಪಾಶುರದಲ್ಲಿ ಭಗವಂತನನ್ನು ಕುರಿತು ಶ್ಲಾಘ್ಯವಾಗಿ ಮಾತನಾಡ್ತಾಳೆ, ಹಾಡು ಹೇಳ್ತಾಳೆ. ಆಮೇಲೆ 4 ಸಾಲಲ್ಲಿ ಮತ್ತೆ ನಪ್ಪಿನೈಗೆ ಅವಳನ್ನೇ ಕುರಿತು ಕರೀತಾಳೆ. ಇದನ್ನು ನೋಡೋಣ. ತುಂಬ ಚೆನ್ನಾಗಿರೋ ಸೊಗಸಾಗಿರೋಂಥ ಒಂದು ಪಾಶುರ. ಯಾವಾಗಲೂ ಒಂದೊಂದು ಪಾಶುರಕ್ಕೂ ಹೀಗೆ ಹೇಳ್ತೀನಿ ನಾನು, ಯಾಕೆಂದರೆ ಒಂದೊಂದು ಪಾಶುರನೂ ಮುಪ್ಪದಂ ತಪ್ಪಾವೆ, ಅದಷ್ಟು ವಿಶೇಷವಾಗಿದೆ. ಒಂದೊಂದು ಪಾಶುರನೂ ಒಂದೊಂದು ಅಣಿಮುತ್ತು ಆ ಥರ ಬರೆದು ಕೊಟ್ಟಿದ್ದಾಳೆ. ಭಗವಂತ ಸಾಕ್ಷಾತ್ ಭೂದೇವಿ ಅವತಾರ ಆದ್ದರಿಂದ ಯಾವುದೋ ಒಂದು ಇದು ಜಾಸ್ತಿ ಇದು ಕಡಿಮೆ ಅಂತ ಹೇಳೋ ಹಾಗಿಲ್ಲ, ಎಲ್ಲನೂ ಆ ಥರ ವಿಶೇಷವಾಗಿದೆ. ಇದರಲ್ಲಿ ಈ 33 ಅಮರರ್ಕ ಇದರಲ್ಲಿ 2 ಮುಖ್ಯವಾದ ಕಥೆಗಳಿದೆ. ಅದನ್ನು ನೋಡಿಬಿಟ್ಟು ಆಮೇಲೆ ಇದು ಮಾಡೋಣ. ಅದಕ್ಕೆ ಮುಂಚೆ ಉಪನಿಷತ್ ಭಾಷ್ಯಕಾರರು ಅಂತ ರಂಗರಾಮಾನುಜ ಮಹಾದೇಶಿಕರು ಇದ್ದರು. ಅವರಿಗೆ ಯಾಕೆ ಉಪನಿಷತ್ ಭಾಷ್ಯಕಾರರು ಅಂತ ಹೆಸರು ಬಂತು ಅಂತ ಹೇಳಿದ್ರೆ, ಇವರು ಸಂಸ್ಕೃತದಲ್ಲಿ ಪೂರ್ತಿ ಬ್ರಹ್ಮಸೂತ್ರಕ್ಕೆ ಅವರು ಭಾಷೆ ಬರೆದಾಗ್ಲೂ ಅವರಿಗೆ ಭಾಷ್ಯಕಾರರು ಅಂತ ಯಾರೂ ಟೈಟಲ್ ಕೊಡಲಿಲ್ವಂತೆ. ಯಾಕೆ ಈಗಾಗಲೇ ಶ್ರೀ ಭಾಷ್ಯಕಾರರೆಲ್ಲ ಇದ್ದರು, ಇವ್ರಿಗೇನು ಯಾರೂ ಬಿರುದು ಕೊಡಲಿಲ್ಲ. ಸ್ವಲ್ಪ ಅವರಿಗೆ ಮನಸ್ಸಿಗೆ ತುಂಬ ದುಃಖ ಆಗಿತ್ತಂತೆ, ಯಾರು ನನಗೆ ಕೊಡಲಿಲ್ಲ ಅಂತ. ಅವಾಗ ಕನಸಲ್ಲಿ ಬಂದು ಅವ್ರಿಗೆ ಹೇಳಿದ್ರಂತೆ, ನೀನು ಆಂಡಾಳ್ ಕನಸಲ್ಲಿ ಬಂದು ಹೇಳಿದ್ರಂತೆ, ಎಲ್ಲರೂ ತಮಿಳಲ್ಲಿ ಅದರಲ್ಲಿ ಎಲ್ಲ ಬರೆದಿದ್ದಾರೆ, ನೀನು ಸಂಸ್ಕೃತದಲ್ಲಿ ಭಾಷ್ಯ ಬರೀ ತಿರುಪವೈಗೆ, ನಾನು ಕೊಡ್ತೀನಿ ನಿನಗೆ ಭಾಷ್ಯಕಾರರು ಅಂತ. ಯಾಕಂತ ಹೇಳಿದ್ರೆ ಅವಾಗ ಬರೆದು ರಂಗರಾಮಾನುಜರು ಸಂಸ್ಕೃತದಲ್ಲಿ ಬರೆದಿದ್ದು ಇದಕ್ಕೆ ಭಾಷ್ಯ. ಸಂಸ್ಕೃತದಲ್ಲಿ ಬರೆದ ಮೇಲೆ ಅವಾಗ ಉಪನಿಷತ್ ಭಾಷ್ಯಕಾರರಂತ ಇವರಿಗೆ ಹೆಸರು ಬಂತು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ತಿರುಪಾವೈನಲ್ಲಿ ಎಲ್ಲ ಉಪನಿಷತ್ ಸಾರ ಇದೆಯಲ್ಲ, ನಾವು ನೋಡ್ತೀವಿ ನೀಳ ತುಂಗಸ್ತನಗಿರ್ತೇಳಿ ಸರ್ವ ಉಪನಿಷದ ಸಾರವು ತಿರುಪಾವೈನಲ್ಲಿ ಇರೋದ್ರಿಂದ ಇವ್ರಿಗೂ ಮತ್ತೆ ಅವಾಗಲೇ ಉಪನಿಷತ್ ಭಾಷ್ಯಕಾರ ಅಂತ ಹೆಸರು ಕೊಟ್ಟಿದ್ದು. ಇವರು ಈ ಹಾಡಿಗೆ ಸಂಸ್ಕೃತದಲ್ಲಿ ಏನು ಬರೆದಾರ ನೋಡೋಣ. ಆಶ್ರಿತ ವಿಷಯೇ ಆರ್ಜವಾಲಿನ್ ಶತ್ರುಜನ ಭಯದಾಯಿನ್ ಸ್ವಚ್ಛ ಸ್ವಭಾವ ಬಾಗುಹಿ ಅಂತ ಹೇಳಿದ್ರು. ಇದು ಹೇಗೆಂದರೆ ಆಶ್ರಿತ ವಾತ್ಸಲ್ಯ ಹೇಗೆ ಭಗವಂತನಿಗಿದೆ ಅಂದರೆ ಅದು ಅಳೆಯೋಕೆ ಆಗಲ್ಲ. ವಿಷಯ ಆರ್ಜವಾನ್, ಹಾಗೆ ಊಟ ಮುಡೆಯಾಯ್ ಪೆರಿಯಾಯ್ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಶೆಪ್ಪ ಮುಡೆಯಾಯ್. ಅವನಿಗೆ ಇವ್ನು ಯಾರನ್ನಾದ್ರೂ ಕಾಪಾಡಬೇಕು ಅಂದರೆ ಶಕ್ತಿಯನ್ನು ಎರವಲ್ ಪಡ್ಕೊಂಡು ಬರಬೇಕಾಗಿಲ್ಲ, ಅವನ ಹತ್ರನೇ ಸ್ವತಃ ಸಾಮರ್ಥ್ಯ ಇದೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಆಶ್ರಿತ ವಿಷಯ ಆರ್ಜವವಾಗಿ ತಾನೇ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನೆಗೆದ್ಬಿಟ್ಟು ಹೋಗ್ತಾನಂತೆ. ಹೇಗೆ ಹೋಗ್ತಾನೆ ಅಂತ ಹೇಳಿದ್ರೆ, ತಮಾಷೆ ಮಾಡೋರಂತೆ. ಇಲ್ಲಿ ಬೀರ್ಬಲ್ ಅಕ್ಬರ್ ಇದರಲ್ಲೆಲ್ಲನೂ ಈ ಕಥೆಗಳು ಕೇಳಿಕೊಂಡು ಮೊಸಳೆನ ಕಚ್ಬಿಟ್ಟಿತ್ತಂತೆ ಆನೆ, ನಿಮ್ಮ ದೇವರು ಅವನೇ ಬಂದಂತಲ್ಲ, ಭೂಮಿನ ಎತ್ತಕ್ಕೆ ಕೊಚ್ಚೆನಲ್ಲಿ ಹಂದಿ ಥರ ಅವನೇ ಬಂದಂತಲ್ಲ. ಹಿಂದೂಗಳಿಗೆಲ್ಲ ಹೇಗೆ ಅಂದರೆ ಎಲ್ಲರೂ ಅವಹೇಳನ ಮಾಡ್ತಾರೆ ನಮ್ಮ ದೇವ್ರುಗಳನ್ನ. ನಾವು ಅದನ್ನು ಏನು ಮಾಡ್ತೀವಿ, ಅವ್ರ ಜೊತೆಗೆ ಜೋಕು ಅನ್ನೋ ಥರ ಅವ್ರ ಜೊತೆಗೆ ಸೇರ್ಕೊಂಡು ನಗುತ್ತೀವಿ ನಾವು. ಆವಾಗ ಅಕ್ಬರ್ ಬೀರ್ಬಲ್ ಕತೆ ಥರನೇ ಹೇಳ್ತಾರೆ ಇದನ್ನು. ಹೇಗೆ ಅಂತ ಹೇಳಿದ್ರೆ, ಒಂದು ಸತಿ ಇದರಲ್ಲಿ ಹಡಗಿನಲ್ಲಿ ಹೋಗ್ತಾ ಇರ್ತಾರಂತೆ. ಅವಾಗೇನು ಹೇಳೋದಿಲ್ಲ ಬೀರ್ಬಲ್ಲು, ಏನು ಹೇಳೋದಿಲ್ಲ. ಯಾಕೆ ನಮ್ಮ ದೇವ್ರನ್ನ ಅವರೇ ಬರ್ತಾರೆ, ಅವತಾರ ತೊಗೋಬೇಕು, ಅಷ್ಟು ಶಕ್ತಿಶಾಲಿಯಾಗಿದ್ದರೆ ಅಲ್ಲಿಂದನೇ ಸಂಕಲ್ಪದಿಂದಲೇ ಎಲ್ಲರನ್ನೂ ಕಾಪಾಡ್ಬೋದಲ್ಲ, ಯಾಕೆ ಬರಬೇಕು ಹಂದಿಯಾಗಿ, ನರಸಿಂಹನಾಗಿ, ಇನ್ನೊಂದಾಗಿ, ಕೂರ್ಮವಾಗಿ, ಯಾಕೆ ಬೇರೆ ಬೇರೆ ಅವತಾರ ಮಾಡಬೇಕು ಅಂತ ಹೇಳಿದಾಗ ಏನೂ ಮಾತಾಡಲ್ವಂತೆ, ಸುಮ್ಮನೆ ಇರ್ತಾರೆ. ಆಮೇಲೆ ಒಂದು ಸತಿ ಈ ಥರ ನೌಕಾಯಾನ ಹೋಗ್ತಾ ಇರಬೇಕಾದ್ರೆ ಅಕ್ಬರು ಬೀರ್ಬಲು ಎಲ್ಲರೂ ಹೋಗ್ತಾ ಇರ್ತಾರೆ, ಅಕ್ಬರ್ ಮಗ ಎಲ್ಲ ಹೋಗ್ತಿರ್ತಾರೆ. ಇದಕ್ಕಿದ್ದಂಗೆ ಅಕ್ಬರ್ ಮಗನ್ನ ತೆಗೆದು ನದಿಗೆ ಹಾಕ್ಬಿಡ್ತಾನಂತೆ ಬೀರ್ಬಲ್. ನದಿಗೆ ಹಾಕ್ಬಿಟ್ರೆ ಏನಾಯಿತು, ಇವು ನದಿಗೆ ಮಗು ಬಿದ್ದುಬಿಡ್ತಲ್ಲ ಅಂತ ಸ್ವಂತ ಅಕ್ಬರ್ ಅವನೇ ನೆಗಿತಾನಂತೆ, ನದಿಗೆ ನೆಗೆದು ಮಗುನ ಕಾಪಾಡಬೇಕು ಅಂತ. ಎಲ್ಲರೂ ಅಯ್ಯೋ ರಾಜ ನೀರು ಯಾಕೆ ಬೀಳ್ತಿದ್ಯಾ ಅಂತ. ಮೇಲಿಂದ ಆ ಮಗುನ ತೊಗೊಂಡು ಬರ್ತಾನೆ. ನೋಡಿದ್ರೆ ಅದು
ಬೊಂಬೆ ಅವನ ಅಕ್ಬರ್ ಮಗು ಥರನೇ ಇರೋವಂಥ ಒಂದು ಬೊಂಬೆ. ಅವಾಗ ಬೀರ್ಬಲ್ ಕೇಳ್ತಾನಂತೆ, ರಾಜ ಇಷ್ಟೊಂದು ಜನ ನೌಕರರು ಎಲ್ಲರೂ ಇದ್ರಲ್ಲ, ಯಾರಾದರೂ ಬಿತ್ತು ತೆಗಿತಾ ಇದ್ರು ನಿನ್ನ ಮಗನ, ನೀನೇ ಯಾಕೆ ಅದರಲ್ಲಿ ನೆಗೆದುಬಿಟ್ಟೆ ನಗ್ಗಿನಲ್ಲಿ ಅವನ್ನ ಕಾಪಾಡೋಕ್ಕೆ ಅಂತ. ಇವ್ರು ನನ್ನ ಮಗ ಅಲ್ವಾ ಅಂತ. ಅದಕ್ಕೆ ನಿಮ್ಮ ಮಗ ಇಲ್ಲೇ ಇದ್ದಾರೆ ನೋಡಿ, ಇದೇನೆ ನೀವು ಅವತ್ತು ಹೇಳಿದ್ರಲ್ಲ, ಯಾಕೆ ಅವನೇ ಬರಬೇಕು ಕಾಪಾಡೋಕ್ಕೆ, ಬೇರೆ ಯಾರನ್ನಾದ್ರೂ ಕಳಿಸ್ಬೋದಲ್ವಾ, ಯಾಕೆ ಅವನೇ ಬಂದು ಅವತಾರ ಮಾಡಬೇಕು ಅಂತ. ನಾವೆಲ್ಲ ಅವನ ಮಕ್ಕಳು, ನಮ್ಮನ್ನು ಕಾಪಾಡಬೇಕಂದ್ರೆ ಖುದ್ದಾಗಿ ಅವನೇ ಬರ್ತಾನೆ ಅಂತ. ಹಾಗೆ ಅವಹೇಳನ ಮಾಡ್ತಾರೆ. ಅವಹೇಳನ ಮಾಡಿದ್ರೆ ಆರ್ಜವವಾಗಿ ಅವನು ಯಾಕೆ ಬರ್ತಾನೆ ಕಾಪಾಡೋಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ತೋರಿಸ್ತಾರೆ. 33 ಅಮರರ್ಕ ಮುನ್ಷಂದ್ರ, ಎಲ್ಲರಿಗಿಂತ ಮುಂಚೂಣಿರಲ್ಲಿ ನಿಂತ್ಕೋತಾನಂತೆ ಭಗವಂತ ನಮ್ಮನ್ನು ಕಾಪಾಡೋಕ್ಕೆ ಅಂತ ರೆಡಿಯಾಗಿರ್ತಾನಂತೆ. ನಾನು ಆಗಲೇ ಹೇಳಿದೆ, ಭಗವಂತ ಸಾಧ್ಯೋಪಾಯ ಅಲ್ಲ, ಸಿದ್ಧೋಪಾಯ, ರೆಡಿಯಾಗಿರ್ತಾನೆ. ಯಾವಾಗಲೂ ನಮ್ಮನ್ನು ಅನುಗ್ರಹ ಮಾಡೋಕ್ಕೆ, ಆಶ್ರಿತರನ್ನು ಕಾಪಾಡೋಕ್ಕೆ ತಯಾರಾಗಿರ್ತಾನೆ. 33 ಅಂತ ಯಾಕೆ ಹೇಳಿದ್ರು ಅಂದರೆ, ಇಲ್ಲಿ ಭಗವಂತನ ಎದ್ದು ಬಂದಿಲ್ಲ ಇನ್ನು ಬಾಗಿಲು ತೆಗೆಯೋಕ್ಕೆ. ಕೃಷ್ಣ ಮತ್ತು ನಪ್ಪಿನ ಇಬ್ಬರು ಅಲ್ಲೇ ಇದ್ದಾರೆ. ಸ್ವಲ್ಪ ಬೇಸರ ಆಗುತ್ತೆ. ಅದಕ್ಕೆ ಅವ್ರು ಸಂಕೇತ ಹೇಳ್ತಾರೆ, 33 ಜನ ದೇವತೆಗಳಿಗೆ ಏನಾದರೂ ಒಂದು ಕಷ್ಟ ಅಂದರೆ ಮುಂಚೆ ಹೋಗಿ ನೀನೇ, ಅವರು ಕರೆಯೋಕ್ಕಿಂತ ಮುಂಚೆ ನೀನೇ ಹೋಗಿ ಕಾಪಾಡ್ತೀಯಲ್ಲ ಅಂತ ಕೇಳ್ತಾರೆ. ಯಾರು ಈ 33 ಜನ ಅಂತ? 33 ಕೋಟಿ ದೇವತೆ, 33 ಕೋಟಿ ದೇವತೆ ಅಂತ ಯಾವಾಗಲೂ ನಾವು ಹೇಳ್ತೀವಲ್ಲ, ಆ ಲೆಕ್ಕ ಒಂದು ಗಣ ಅಷ್ಟೇ, ಒಂದು ಗಣ, ಒಂದು ಗ್ರೂಪ್ ಅಂತ. ಯಾಕೆ ಅಂದರೆ ಹೇಗೆ ಅಂದರೆ, ಇವಾಗ 5 ಲಕ್ಷ ಕುಟುಂಬದಲ್ಲಿ 10 ಸಖಿಗಳನ್ನ ಎಬ್ಸಿದ್ರು ಅಂದರೆ 10 ವೆರೈಟಿ ಆಫ್ ಸಖಿಗಳು ಗುಂಪಾಗಿ ಎಬ್ಸಿದ್ರು ಅಂತ. ಅದೇ ಥರ ಈ 33 ಕೋಟಿ ಯಾರು ಅಂತ ಹೇಳಿದರೆ, ಏಕಾದಶ ರುದ್ರರಲ್ಲಿ 11 ಜನ ವೆರೈಟಿ, 11 ಏಕಾದಶ ರುದ್ರ, 12 ಆದಿತ್ಯರು, ಅದಿತಿಗೆ 12 ಮಕ್ಕಳು, 12 ವಿಷ್ಣು ವರುಣ ಅವರೆಲ್ಲ ಇರ್ತಾರೆ, 12 ಆದಿತ್ಯರು, ಅಗ್ನಿ ಅವರೆಲ್ಲ 12 ಮಕ್ಕಳು, ಅವರೆಲ್ಲ 12 ಆದಿತ್ಯರು, ಏಕಾದಶ ರುದ್ರ, 12 ಆದಿತ್ಯ ಮತ್ತು ಅಷ್ಟವಸುಗಳು ಅವರನ್ನ ಲೆಕ್ಕ ಹಾಕ್ಬಿಡಿ. ಇವೆಲ್ಲ ಸೇರಿದ್ರೆ 31 ಆಗುತ್ತೆ. ಅದಾದಮೇಲೆ ಇಬ್ಬರು ಅಶ್ವಿನಿ ದೇವತೆಯರು ಇಂಥ ಲೆಕ್ಕ ಹಾಕ್ಬೋದು, ಇಲ್ಲೇ ಪ್ರಜಾಪತಿಗಳು ಅಂತ ಲೆಕ್ಕಕ್ಕೆ ತಗೋಬೋದು. ಇವರೆಲ್ಲನ ಆ್ಯಡ್ ಮಾಡಿದ್ರೆ ಟೋಟಲ್ 33 ಬರುತ್ತೆ. ಈ 33 ದೇವತೆಗಳಿಗೆ ಏನಾದರೂ ಒಂದು ಕಷ್ಟ ಅಂತ ಹೇಳಿದ್ರೆ ನೀನೇ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತೀಯಲ್ಲ, ನಮಗೆ ಯಾಕೆ ನೀನು ಬರ್ತಾ ಇಲ್ಲ ಅಂತ. ದೂರ್ವಾಸನ ಶಾಪದಿಂದ ಎಲ್ಲ ಸಂಪತ್ತನ್ನು ಕಳ್ಕೊಂಡ್ಬಿಡ್ತಾನೆ. ಯಾರು? ಇಂದ್ರ. ಎಲ್ಲ ಮುಳುಗೋಗ್ಬಿಡುತ್ತೆ. ಅದು ಕತೆ ಡೀಟೇಲಾಗಿ ಹೇಳೋದೇನು ಬೇಡ. ಘೃತಾಜಿನ ಒಬ್ಬ ಅಪ್ಸರಸ್ತ್ರೀ ಬಂದು ಒಂದು ವನಕುಸುಮಗಳನ್ನೆಲ್ಲ ಒಂದು ಮಾಲೆಯಾಗಿ ತೊಗೊಂಡು ಬಂದು ಇವನಿಗೆ ಕೊಡ್ಬೇಕು, ಯಾರಿಗೆ ಕೊಡಬೇಕು ಅಂತ ನೋಡಿದಾಗ ಕಾಡಿನಲ್ಲಿ ದೂರ್ವಾಸರು ಬರ್ತಾ ಇರ್ತಾರೆ. ಅವರು ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಇವು ಎಷ್ಟು ಚೆನ್ನಾಗಿದೆಯಲ್ಲ, ಇದನ್ನು ಯಾರು ಕೊಡ್ಬೋದು ಅಂತ ನೋಡ್ಕೊಂಡು ಬರ್ತಾ ಇರ್ತಾರೆ. ಬಂದರೆ ಐರಾವತದ ಮೇಲೆ ಇಂದ್ರ ಬರ್ತಾ ಇರ್ತಾನೆ. ಸರಿ, ಅವನಿಗೆ ಕೊಡ್ತಾರೆ. ಅವನು ಎಷ್ಟು ದುರಹಂಕಾರ ಅಂದರೆ ಅಲ್ಲಿಂದ ಇಳಿದು ಇವ್ರಿಗೆ ನಮಸ್ಕಾರ ಮಾಡಬೇಕಲ್ವಾ. ಇದು ಧನಮದ, ಧಾನ್ಯಮದ, ಐಶ್ವರ್ಯ ಮದ, ವಿದ್ಯಾಮದ ಅಂತಾರಲ್ಲ, ಅದರ ಮದ ಹೇಳಿದ್ರು ಅವನಿಗೆ ಒಳ್ಳೆ ಪದವಿಲಿದ್ದೀನಿ ಅಂತ. ಸರಿ, ಏನು ಮಾಡ್ತಾನೆ, ಹಾಗೆ ಆ ಸೊಂಡ್ಲಲ್ಲಿ ಇಸ್ಕೋತಾನಂತೆ ಹಾರ ತೊಗೊಂಡ್ಬಿಟ್ಟು ಅದನ್ನು ನಮಸ್ಕಾರ ಆದರೂ ಮಾಡಿ ತಲೆ ಮೇಲಾದರೂ ಇಟ್ಕೋಬೇಕು. ಯಾವಾಗಲೂ ಅಷ್ಟೇ ಭಗವಂತನದು ಕೊಟ್ಟರೆ ಉಚ್ಚಿ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಮುಡ್ಕೊಳ್ಬೇಕು. ನಾವೆಲ್ಲ ಹೆಣ್ಮಕ್ಳೆಲ್ಲ ತಲೆ ಕೊಟ್ಕೊಳ್ತೀವಿ, ಗಂಡಸರಾದರೆ ಕಿವಿಯಲ್ಲಿ ಇಟ್ಕೊಳ್ತಾರೆ. ಈ ಥರದ್ದೆಲ್ಲ ಉಂಟು. ಅದೆಲ್ಲ ಏನು ಮಾಡದೆ ಆ ಹಾರವನ್ನು ತೊಗೊಂಡು ಆನೆಗೆ ಹಾಕ್ಬಿಡ್ತಾನಂತೆ. ಐರಾವತ ಆನೆಗೆ ಹಾಕಿದಾಗ ಅದು ಫ್ರೆಶ್ ಆಗಿರುತ್ತಲ್ಲ, ಇದು ಹಾವು, ಇದು ಹಾರ, ಅದರಲ್ಲಿರುವಂಥ ದುಂಬಿಗಳೆಲ್ಲ ಗುಡ್ಬಿಟ್ಕೊಂಡು ಆನೆ ಕಿವಿನಲ್ಲಿ ಹೊಟ್ಟೋಗುತ್ತೆ. ಐರಾವತದ ಕಿವಿನಲ್ಲಿ ಹೊಟ್ಟೋಗುತ್ತೆ. ಅದು ತುಂಬ ಇರಿಟೇಟ್ ಆಗ್ಬಿಟ್ಟು ಏನು ಮಾಡುತ್ತೆ, ಆ ಹಾರನೇ ಕಿತ್ತಿ ಬಿಸಾಕ್ಬಿಟ್ಟು ಕಾಲಲ್ಲಿ ತೊಳೆದ್ಬಿಡುತ್ತೆ. ಅವಾಗ ಕೊಡೋ ಶಾಪ ಅವರು, ನೀನು ನಿರ್ಗತಿಕನಾಗ್ಬಿಡು, ನಿನ್ನ ಐಶ್ವರ್ಯದ ಮದ ಇದೆ, ಏನು ಇಲ್ಲದೆ ಕಳ್ಕೊಂಡ್ಬಿಡು. ನೋಡ್ತಿದ್ದಂಗೆ ಐರಾವತದ ಸಮೇತ ಎಲ್ಲ ಕ್ಷೀರಸಾಗರದಲ್ಲಿ ಮುಳುಗೋಯ್ತು. ಇವಾಗ ಇವನು ಹೋಗಿ ಕೇಳಿದಾಗ ಅದನ್ನು ಕಡಿಬೇಕು ಅಂತ ನೋಡ್ತಾರೆ. ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು ಹಿಡ್ಕೊಂಡು ಕಡಿಬೇಕಾದ್ರೆ ಕಡಿಯೋಕೆ ಆಗೋದಿಲ್ಲ, ಅಷ್ಟು ಕಷ್ಟ. ಯಾಕಂದರೆ ಮಂದಾರ ಪರ್ವತ ಇಟ್ಕೊಂಡಿದ್ದಾರೆ, ವಾಸುಕಿನ ಸುತ್ತಿದ್ದಾರೆ. ಆ ರಾಕ್ಷಸರೆಲ್ಲ ಹೇಳಿದಾಗ ಎಲ್ಲ ಒಂದು ಕಡೆ ಹೊರಟೋಗ್ಬಿಡುತ್ತೆ. ಅವಾಗ ತಿರುಗು ಮತ್ತೆ ದೇವತೆಗಳು ಕೇಳ್ಕೊಳ್ತಾರೆ. ಅವಾಗ ಮುಂದೆ ನಿಂತ್ಕೊಂಡು 33 ಅಮರರ್ಕ ಮುನ್ಚಂದ್ರ ಫಸ್ಟ್ ನಿಂತ್ಕೋತಾನಂತೆ, ನಾನು ಬರ್ತೀನಿ ಇರಿ ಅಂತ. ಕೇಶವನಾಗಿ ಮುಂದೆ ನಿಂತ್ಕೊಂಡು ಹಗ್ಗವನ್ನು ಹಿಡ್ಕೊಂಡು ತಾಂಗಿ ಕಡೆಯಿಂದ ತಿರುಮಂಗೆ ಆಳ್ವಾರ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅವ್ರು ಎಷ್ಟೇ ಫೋರ್ಸಾಗಿ ಎಳೆದ್ರೂ ಆ ಬೆಟ್ಟ ಅಳ್ಳಾಡದೆ ಇರೋ ಥರ ಚೆನ್ನಾಗಿ ಅದನ್ನು ಕಡಿಬೇಕು ಅನ್ನೋ ಥರ ಕರೆಕ್ಟಾಗಿ ಹಿಡ್ಕೊಂಡು ನಿಂತ್ಕೊಂಡಂತೆ. ಅದಕ್ಕೆ ತಾಂಗಿ ಕಡೆಯಿಂದ ಮೊಸರೆಲ್ಲನೂ ಇಷ್ಟೇ, ಅದೆಲ್ಲ ಕಡಿಯೋದು ಒಂದು ಆರ್ಟು. ಹೆಂಗೆಂಗೋ ಕಡಿದ್ಬಿಟ್ರೆ ಅದು ಇದರಲ್ಲೇ ಮಜ್ಜಿಗೆ ಥರ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ, ಬೆಣ್ಣೆ ಬರೋದಿಲ್ಲ. ಕರೆಕ್ಟಾಗಿ ರಿದಮಿಕ್ಕಾಗಿ ಕಡಿಬೇಕು. ಅದೇ ಥರನೇ ಇವನು ತಾಂಗಿ ಕಡೆಯಿಂದ ಅಂತ ಹೇಳ್ಬೇಕಾದ್ರೆ 33 ಅಮರರ್ಕ ಮುನ್ಚಂದ್ರ ಎಲ್ಲರೂ ಇವನು ಅವನೇ ಹೋಗಿ ನಿಂತ್ಕೊಳ್ತಾನೆ. ನಿಂತ್ಕೊಂಡು ಏನಂದರೆ
ಇವನು ಮಾಡಿದ ತಿರುಮಗ ಹೇಳ್ತಾರೆ, ಅಮುದೋಡು ಪೆಣ್ಣಮುದ ಮುಂಡ ಅಂತ. ಇವನು ಏನು ಯಾರೋ ಲಕ್ಷ್ಮಿ ಬರ್ತಾಳೆ, ಕ್ಷೀರಸಾಗರದಲ್ಲಿ ಮೇಲೆ ಬರ್ತಾಳೆ ಲಕ್ಷ್ಮಿ. ಅವಾಗ ಅಮರರೆಲ್ಲ ಯಾರು ದೇವತೆಗಳೆಲ್ಲ ಅಮುದ ಮುಂಡ, ಇವನು ಭಗವಂತ ಪೆಣ್ಣಮುದ ಮುಂಡ ಅಂತ. ಹೆಣ್ಣು ಸ್ತ್ರೀ ಅಮೃತಪ್ರಾಯವಾದ ಲಕ್ಷ್ಮಿ ಬರ್ತಾಳಲ್ಲ, ಲಕ್ಷ್ಮಿನ ಇವನು ತಗೊಂಡ ಅಂತ. ಮೇನ್ಲಿ ಮಾಡಿದ್ದು ಲಕ್ಷ್ಮಿ ಸಿಗಬೇಕು ಅಂತ. ಯಾಕಂದರೆ ಸಮುದ್ರರಾಜನ ಮಗಳವಳು, ಅವಳು ಮೇಲೆ ಬಂದು ಅವಳನ್ನು ಮದುವೆ ಮಾಡಿಕೊಂಡು ಲಕ್ಷ್ಮಿ ಬಂದ ಮೇಲೇ, ಲಕ್ಷ್ಮೀ ಕಟಾಕ್ಷ ಬಿದ್ದ ಮೇಲೇ ಇಂದ್ರನ ಮೇಲೆ ಅವ್ನು ಕಳೆದೋಗಿರೋ ಎಲ್ಲ ವಸ್ತುನೂ ಸಿಗುತ್ತೆ, ಅದನ್ನೆಲ್ಲ ತೆಗೆಸ್ಕೊಡ್ತಾನೆ. ಇನ್ನೊಂದು ಈ 33 ಅಮರರ ಮುನ್ಷೇತ್ರ ಅಂತ ಹೇಳಬೇಕಾದಾಗ ಈ ಇದು ಗಜೇಂದ್ರ ಮೋಕ್ಷದ ಆ ಕಥೆಯನ್ನು ಹೇಳ್ತಾರೆ. ಗಜೇಂದ್ರ ಮೋಕ್ಷದ ಸನ್ನಿವೇಶ ಅಂತೂ ಎಷ್ಟು ಕಡೆ ಹೇಳಬೇಕು. ಯಾಕಂತ ಹೇಳಿದ್ರೆ ಸಾಧಾರಣ ಒಂದು ಪ್ರಾಣಿ ಕರೆದಾಗಲೂ ಕೂಡ ಭಗವಂತ ಬಂದ. ಇದನ್ನು ತೋರಿಸೋದೇನಪ್ಪ ಅಂದರೆ ಕೂಗ್ದಾಗ ಬರ್ತಾನೆ ಅಂತ. ಕರೆದ್ರೆ ಬರಬಾರ್ದೆ ಅಂತ ಎಲ್ಲ ಹಾಡ್ತಾರಲ್ಲ, ಕರೆದ್ರೆ ಬರ್ತಾನೆ ಅಂತ. ಆ ಕರೆದ್ರೆ ಬರ್ತಾನೆ. ಯಾರು ಕರೆದ್ರೆ ಬರ್ತಾನೆ ಅಂದರೆ ಯಾರು ಕರೆದ್ರೂ ಬರ್ತಾನೆ ಅಂತ. ಬುದ್ಧಿವಂತರಾಗಿದ್ರೇನ, ಓದ್ಕೊಂಡಿದ್ರೇನ, ಯಾಗ ಯಜನಗಳನ್ನು ಮಾಡೋರು ಅವ್ರು ಮಾತ್ರ ಕರೆದ್ರೇನ, ಅಥವಾ ದೇವತೆಗಳು ಕರೆದ್ರೆ ಮಾತ್ರ ಬರ್ತಾನ ಅಂತ ಹೇಳಿದ್ರೆ, ರಾಕ್ಷಸರು ಕರೆದ್ರೆ ಮಾತ್ರ ಬರ್ತಾನ ಅಂದರೆ ಎಲ್ಲರೂ ಅವ್ರ ಮಕ್ಕಳೇ. ದೇವ ಮನುಷ್ಯ ತಿರ್ಯಕ್ ಸ್ಥಾವರ, ಇದರಲ್ಲಿ ಯಾರು ಕರೆದ್ರೂ ಬರ್ತಾನೆ ಭಗವಂತ. ಅದನ್ನು ತೋರ್ಸೋಕ್ಕೆ ಈ ಗಜೇಂದ್ರ ಮೋಕ್ಷದ ಸನ್ನಿವೇಶ. ಈ ಇಂದ್ರದ್ಯುಮ್ನ ಶಾಪಗ್ರಸ್ತನಾಗಿ ಆನೆ ಆಗಿರ್ತಾನೆ. ಇವನು ಆನೆಯಾಗಿ ಭಕ್ತಿಯೋಗ ಮಾಡ್ತಾ ಇದ್ದಿದ್ದರಿಂದ ದಿನ ಒಂದು ಪುಷ್ಪವನ್ನು ಆನೆ ಆಗಿದ್ದರೆ ಕೂಡ ಅದು ಭಗವಂತನಿಗೆ ತೊಗೊಂಡು ಹೋಗಿ ಸಮರ್ಪಣೆ ಮಾಡ್ತಾ ಇರುತ್ತೆ ಈ ಆನೆ. ದುರದೃಷ್ಟವಶಾತ್ ಒಂದು ದಿವಸ ತ್ರಿಕೂಟಾಚಲದಲ್ಲಿ ಒಂದು ಮೊಸಳೆ ಇವನ ಕಾಲನ್ನು ಹಿಡ್ಕೊಂಡು ಬಿಡುತ್ತೆ. ಈ ಮೊಸಳೆ ಯಾರಪ್ಪ ಅಂತ ಹೇಳಿದ್ರೆ ಹೂಹಹ ಅಂತ ಒಬ್ಬ ಗಂಧರ್ವ ಇರ್ತಾನೆ. ಅವರು ದೇವಲ ಋಷಿ, ಅವರು ನೀರಲ್ಲಿ ಆನಿಕಗಳನ್ನು ಮಾಡ್ತಾ ಇರಬೇಕಾದ್ರೆ ಮೊಸಳೆ ಥರ ಹೋಗ್ಬಿಟ್ಟು ಇವ್ರ ಕಾಲನ್ನು ಸುಮ್ಮನೆ ಕೀಟ್ಲೆಗೆ ಕಾಲನ್ನು ಹಿಡ್ಕೋತಾನೆ. ಮೊಸಳೆ ಥರ ನೋಡ್ಬಿಟ್ಟು ಮಕರಿ ಆಗ್ಬಿಡು ಅಂತಾರೆ. ನೀನು ಮೊಸಳೆ ಥರ ನನ್ನನ್ನು ಕೀಟ್ಲೆ ಮಾಡೋಕ್ಕೆ ಬಂದಲ್ಲ, ನೀನು ಜಲಚರನೇ ಆಗ್ಬಿಡು ಅಂತ ಹಾಗೆ ಶಾಪ ಕೊಟ್ಬಿಡ್ತಾರೆ. ಅವನು ಮೊಸಳೆ ಆಗಿರ್ತಾನೆ. ಅವನು ಆಮೇಲೆ ತಪ್ಪಾಯಿತು ಅಂತ ಬೇಡ್ಕೊಳ್ತಾನೆ. ಗಂಧರ್ವರಿಗೆಲ್ಲ ಮದ ಜಾಸ್ತಿ, ಅವ್ರ ಹೆಂಡತಿರ ಮುಂದೆ ತೋರಿಸ್ಕೊಳ್ಬೇಕು ಅಂತ ಹೇಳಿ ಚೇಷ್ಟೆಗೆ ಯಾರೋ ನಗೋದು. ಏನು ಜೋಕ್ಸ್ ಮಾಡಿದ್ರೆ ಯಾವಾಗಲೂ ಹೇಗಿರಬೇಕು ಅಂದರೆ, ಯಾರ ಮೇಲೂ ನಾವು ತಪ್ಪಾಗಿ ಹೇಳಿ ಅದನ್ನು ನೋಡಿ ನಾವು ನಗ್ತಾ ಇರೋದು. ಬೇಕಾದ್ರೆ ನಿಮ್ಮನ್ನು ಯಾರಿಗಾದ್ರೂ ನೀವು ನಗಿಸ್ಬೇಕು ಅಂತಿದ್ರೆ ನಿಮ್ಮ ಮೇಲೆ ನೀವೇ ಜೋಕ್ ಮಾಡ್ಕೊಳ್ಬೋದು, ನಮ್ಮ ಮೇಲೆ ನಾವೇ ತಮಾಷೆ ಮಾಡಿಕೊಂಡು ಬೇಕಾದ್ರೆ ನಾವು ನಕ್ಕಿ ಅವ್ರನ್ನೂ ನಗಿಸ್ಬೋದು. ಬೇರೆಯವ್ರನ್ನ ನೋಡಿ ನಗಿಸ್ಬೇಕು ಅಂದರೆ ಅದು ತಪ್ಪಾಗುತ್ತೆ. ಅದಕ್ಕೆಲ್ಲ ನೋಡಿ ಪುರಾಣಗಳಲ್ಲೆಲ್ಲ ಹೇಗೆ ಶಿಕ್ಷೆ ಇದೆ ಅಂತ ಹೇಳಿದ್ರೆ, ಅವಾಗ ನೀನು ಮೊಸಳೆ ಆಗ್ಬಿಡು ಅಂತ. ನನಗೆ ಯಾವಾಗ ಇದು ಶಾಪ ವಿಮೋಚನೆ ಅಂದಾಗ ಅವಾಗ ಕೃತಯುಗದಲ್ಲಿ ಈ ಥರ ನಿಮಗೆ ಶಾಪ ವಿಮೋಚನೆ ಆಗುತ್ತೆ, ಹೋಗು ಅಂತ ಹೇಳಿ ಕಳಿಸ್ತಾರೆ. ಆ ಮೊಸಳೆನೇ ಈ ಗಜೇಂದ್ರನ ಕಾಲು ಹಿಡ್ಕೊಂಡಿರುತ್ತೆ. ಪಾಪ 1000 ವರ್ಷ ಇದು ಗಜೇಂದ್ರ ವೃತ್ತಾಂತದಲ್ಲಿ 2-3 ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಈ ಯಾವಾಗ ನಾವು ಸ್ವತಂತ್ರವಾಗಿ ಪಾರತಂತ್ರ್ಯ ತೋರಿಸ್ಕೊಳ್ಳದೆ ನಮ್ಮನ್ನು ನಾವೇ ಕಾಪಾಡ್ಕೊಳ್ತೀವಿ ಅಂತ ಇರುತ್ತೋ ಅವಾಗ ಭಗವಂತ ಮಧ್ಯಕ್ಕೆ ಬರೋದಿಲ್ಲ. ಪರವಾಗಿಲ್ಲ, ಇದು ಈ ಜೀವಾತ್ಮ ತನ್ನನ್ನು ತಾನೇ ನೋಡ್ಕೊಳ್ತೀವಿ. ಹಾಗೆ ತಾನೆ ಮಕ್ಕಳೆಲ್ಲ ಅವರನ್ನು ಅವರೇ ಮ್ಯಾನೇಜ್ ಮಾಡ್ಕೋತಾರೆ ಅಂದರೆ ಬಿಟ್ಬಿಟ್ಟು ಸುಮ್ಮನೆ ಇರ್ತೀವಿ. ಅವ್ರಿಗೆ ಏನಾದರೂ ಒಂದು ಸಹಾಯ ಬೇಕು ಅಂತ ನಮ್ಮನ್ನು ಕೇಳಿದಾಗ ನಾವು ಇಂಟರ್ಫಿಯರ್ ಆಗಿ ನಾವು ಹೋಗ್ಬೋದು. ಆವಾಗಲೇ ನಮಗೂ ಮರ್ಯಾದೆ ಇವಾಗಿರೋ ಪರಿಸ್ಥಿತಿಯಲ್ಲಿ. ಆ ಥರ ಆಗಿರಬೇಕಾದ್ರೆ ಇಲ್ಲೂ ಹಾಗೆಯೇ ಭಗವಂತ ಯಾವಾಗ ಜೀವಾತ್ಮ ಸ್ವತಂತ್ರವಾಗಿ ತಾನನ್ನೇ ತಾನು ಕಾಪಾಡ್ಕೊಳ್ಬೇಕು ಅಂತ ಅಳ್ಕೊಳ್ಳುತ್ತೋ ಆ ಆತ್ಮಕ್ಕೆ ಮಧ್ಯಕ್ಕೆ ಹೋಗೋದಿಲ್ಲ. ಈ ಗಜೇಂದ್ರನೂ ಹಾಗೆ, ಅದು ಆದರೆ ತನ್ನನ್ನು ತಾನು ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಹೋಗಲಿಲ್ಲ. ಇವನು ಹೇಗಾದರೂ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ಬೇಕು ಅಂತ ಹೋಗ್ತಾ ಇರುತ್ತೆ. ಕಾಲು ಬಿಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ತಾನೇ ಪ್ರಯತ್ನ ಪಡುತ್ತೆ, ಆವಾಗಲೂ ಆಗೋದಿಲ್ಲ. ತನ್ನ ಹಿಂಡೆಲ್ಲ ಇರುತ್ತಲ್ಲ, ಹಿಂಡಾನೆಗಳು ಎಲ್ಲ ಸೇರಿ ಇದನ್ನು ನೀರಿಂದ ಎಳೆಯೋಕ್ಕೆ ಹೋಗುತ್ತೆ. ಗಾಯ ಮಾತ್ರ ಜಾಸ್ತಿ ಆಗುತ್ತೆ ಅಷ್ಟೇ. ಯಾಕೆಂದರೆ ನೀರಲ್ಲಿದ್ದಾಗ ಮೊಸಳೆಗೆ ಬಲ ಜಾಸ್ತಿ, ಭೂಮಿ ಮೇಲಿದ್ದಾಗ ಆನೆಗೆ ಬಲ ಜಾಸ್ತಿ. ಹೀಗೆ 1000 ವರ್ಷ ಎಳೆದಾಡ್ತು ಅಂತ ಹೇಳುತ್ತೆ. ಹೇಗೆ 1000 ವರ್ಷ ಒಂದು ಆನೆ ಬದುಕಿರುತ್ತಾ ಅಂತ ಹೇಳಿದ್ರೆ, ಇದು ಕೃತಿಯುಗ, ನೀವು ತಿಳ್ಕೊಳ್ಳಿ. ಆ ಕಾಲಮಾನನೇ ಬೇರೆ, ಅದರದ್ದು ಮೆಷರ್ಮೆಂಟ್ ಸ್ಟಿಕ್ಕೇ ಬೇರೆ. ಒಂದೊಂದು ಯುಗದಲ್ಲೂ ಒಂದೊಂದು ಕಾಲ ಬೇರೆಯಾಗಿರುತ್ತೆ. ಅದಕ್ಕೆ ಆಯುಸ್ಸುಗಳು ಎಲ್ಲರಿಗೂ ವ್ಯತ್ಯಾಸವಾಗಿರುತ್ತೆ, ಸೈಜು ಎಲ್ಲನೂ ಹಾಗೆ ಎಲ್ಲ ವ್ಯತ್ಯಾಸವಾಗಿರುತ್ತೆ. ಸರಿ, ಆಮೇಲೆ ಏನಾಗುತ್ತೆ, ಇದಕ್ಕಾಗಲ್ಲ. ಯಾವಾಗ ಅದಕ್ಕಾಗಲ್ವೋ ಅವಾಗ ಆದಿಮೂಲ ಅಂತ ಕರೆಯುತ್ತೆ. ಯಾತಕ್ಕೆ ಕರೀತಿದ್ದು ಭಗವಂತನ ಅಂತ ಹೇಳಿದ್ರೆ, ತನ್ನ ಪ್ರಾಣವನ್ನು ಕಾಪಾಡಬೇಕು ಅಂತ ಏನಕ್ಕೆ ಕರೀಲಿಲ್ವಂತೆ. ಈ ಹೂವು ಮಾಡೋದಕ್ಕೆ ಮುಂಚೆ ತಗೋ ಸ್ವೀಕಾರ ಮಾಡಪ್ಪ ನೀನು ಅಂತ ಕರೀತು. ಇವಾಗ ಆದಿಮೂಲ ಅಂತ ಕರೀತಲ್ಲ, ಇವಾಗ ಆದಿಮೂಲ ಅಂತ ಕರೆದ್ರೆ ಇವಾಗ ಏನು ಮಾಡಿದ್ರು, ಎಲ್ಲ ಎಷ್ಟೊಂದು ದೇವತೆಗಳು 1000 ವರ್ಷದಿಂದ ಏನೋ ನಡೀತಾ ಇದೆಯಲ್ಲ. ರಸ್ತೆಯಲ್ಲಿ ಏನಾದರೂ ಜಗಳ ಆಗ್ತಾ ಇದ್ರೆ, ಪಕ್ಕದ ಮನೇಲಿ ಜಗಳ ಆಗ್ತಾ ಇದ್ರೆ ಎಲ್ಲರೂ ಹಾಗೆ ತಾನೆ, ಸುಮ್ಮನೆ ಹಾಗೆ ಈಸಿಯಾಗಿ ಎಂಟರ್ಟೈನ್ಮೆಂಟ್ ಬಿಟ್ಟು ಎಂಟರ್ಟೈನ್ಮೆಂಟ್ ತಗೋತಾರಲ್ಲ, ಅದೇ ಥರ ಈ ಮೊಸಳೆನು ಮತ್ತು ಈ ಆನೆಗೆ ಕಷ್ಟ ಅಂತಿದ್ರೆ 33 ಕೋಟಿ ದೇವತೆಗಳು ಎಲ್ಲ ಬಾಲ್ಕನಿ ಬಂಧುಗಳು ನೋಡ್ತಾ ಸುಮ್ಮನೆ ಇದ್ರಂತೆ. ಯಾರಾದರೂ
ಕಾಪಾಡ್ಬೋದಾಗಿತ್ತು. ಒಂದು ಆನೆನ ಕಾಪಾಡೋಕ್ಕೆ ಏನು ಆದಿಮೂಲನೇ ಬರಬೇಕು ಅಂತೇನಿಲ್ಲ. ಯಾರು ಯಾವ ಒಂದು ಸಣ್ಣ ದೇವತೆ ಕೂಡ ಬೇಕಾದರೆ ಬಂದು ಆ ಮೊಸಳೆನ ಕೊಂದ್ಬಿಟ್ಟು ಆನೆಗೆ ರಕ್ಷಣೆ ಕೊಡ್ಬೋದಾಗಿತ್ತು. ಆದರೆ ಏನು ಮಾಡಿದ್ರಂತೆ, ನನ್ನನ್ನೇನು ಕರೀಲಿಲ್ವಲ್ಲ, ಅದಕ್ಕೆ ಸುಮ್ಮನೆ ಇದ್ರು. ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಹೇಳ್ತಾರಲ್ಲ ಈ ಗೌರ್ಮೆಂಟಲ್ಲಿ, ಆ ಥರ ನನ್ನನ್ನೇನು ಕರೀಲಿಲ್ವಲ್ಲ ಒಂದು. ಇನ್ನೊಂದೇನೆಂದರೆ, ಹೋಗಲಿ ನನ್ನನ್ನೇನು ಕರೀಲಿಲ್ಲ ಅಂತ ಹೊರಟೋಗ್ಬಿಡ್ಲಿಲ್ವಂತೆ, ಅಲ್ಲೇ ನಿಂತಿದ್ರು. ಯಾಕೆ ಅಂತ ಹೇಳಿದ್ರೆ, ಇದು ಆದಿಮೂಲ ಅಂತ ಕರೆದಿದೆಯಲ್ಲ, ನಾವು ನೋಡಿಲ್ಲ ಶ್ರೀಮನ್ನಾರಾಯಣನ ಆದಿಮೂಲ ಯಾರು ಅಂತ ನೋಡಿಲ್ಲ. ಇವಾಗ ಸುಲಭವಾಗಿ ನೋಡ್ಬಿಡ್ಬೋದು ಅಂತ. ಯಾಕಂದರೆ ಎಷ್ಟೆಷ್ಟೋ ತಪಸ್ಸು ಮಾಡಿದಾಗ್ಲೂ ಸಾಗರದಲ್ಲಿ ಹೋಗಿ ಮಂಡಿ ಇಟ್ಕೊಂಡು 1000 ವರ್ಷಗಟ್ಟಲೆ ಯುಗಾಂತರ ತಪಸ್ಸು ಮಾಡಿ ಕೂಗ್ತಾ ಇದ್ರೂ ಬರೋದಿಲ್ವಂತೆ. ಒಂದು ಹೂ ಅಂತ ಒಂದು ಹೂಂಕಾರ ಮಾತ್ರನೇ ಕೇಳಿಸೋದಂತೆ. ಅಂಥದ್ರಲ್ಲಿ ಇದು ಆದಿಮೂಲ ಅಂತ ಕರಿತಾ ಇದೆಯಲ್ಲ, ನೋಡೋಣ ಅವ್ನು ಬರ್ತಾನ ಅಂತ. ಅದಕ್ಕೆ 33 ಅಮರರಿಗೆ ಕರೆದಿದ ತಕ್ಷಣ ಏನು ಮಾಡುತ್ತಂತೆ, ಗರುಡನ್ನ ಎಳ್ಕೊಂಡು ಬರ್ತಾನೆ. ಗರುಡನ್ನ ಯಾಕೆ ಎಳ್ಕೊಂಡು ಬರ್ತಾನೆ ಅಂತ ಹೇಳಿದ್ರೆ, ಗರುಡ ರೆಡಿ ಅಂತ ಹೇಳಿದರೆ ಅವ್ನು ರೆಡಿ ಮಾಡಿಕೊಂಡು ಹಾರಸ್ಟಲ್ಲಿ ರೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಹೋಗಿ ಕಾಪಾಡಬೇಕು ಅಂತ ತ್ವರೆ ಅಂತಾರೆ. ಅದಕ್ಕೆ ಆ ತ್ವರೆ ಇದೆಯಲ್ಲ ತುಂಬ ಚೆನ್ನಾಗಿ ಶ್ರೀಧರ್ ಮಾಮ ತಿರುಪುಣಂದೆ ಆಂಡವನ್ನು ಎಕ್ಸಾಂಪಲ್ ಯಾವಾಗಲೂ ಕೊಡ್ತಾರೆ. ಏನಪ್ಪ ತ್ವರೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ನಾವು ಹಲ್ಲುಜ್ಜಿದ ತಕ್ಷಣ ಫಸ್ಟ್ ಕೆಲಸ ಏನು ಮಾಡ್ತೀವಿ, ಫ್ರೆಶ್ಶಾಗಿ ಕಾಫಿ ಡಿಕಾಕ್ಷನ್ ಹಾಕ್ತೀವಿ, ಫ್ರೆಶ್ ಹಾಲು ಸೇರಿಸಿರ್ತೀವಿ. ಅದೆರಡು ಮಿಕ್ಸ್ ಮಾಡಿದಾಗ ಕುಡಿಯೋಕ್ಕೆ ಒಂದು ತ್ವರೆ ಇರುತ್ತಲ್ಲ, ಅರ್ಜೆನ್ಸಿ, ಅದು ತ್ವರೆ ಅಂತ. ತಿರುಪುಣಂದೆ ಆಂಡವನ್ನು ಅವ್ರ ಕಾಲಕ್ಷೇಪದಲ್ಲಿ ತುಂಬ ತಮಾಷೆಯನ್ನು ಈ ಥರ ಎಲ್ಲ ಲೌಕಿಕವಾಗಿ ಹೇಳೋರು. ತುಂಬ ಒಳ್ಳೆ ಉಪನ್ಯಾಸಕರು. 5,000 ಜನ ಅಲ್ಲಿ ಸೇರೋರಂತೆ ಉಪನ್ಯಾಸ ಕೇಳೋಕ್ಕೆ. ಇಲ್ಲಿ ರಾಮ ಮಂದಿರದಲ್ಲಿ ನಾನು ಚಿಕ್ಕ ಹುಡುಗಿಯಾಗಿರ್ಬೇಕಾದ್ರೆ ನಮ್ಮ ತಾತ ಅಜ್ಜಿ ಜೊತೆಗೆ ಹೋಗ್ತಾ ಇದ್ದೆ. ಕೂತ್ಕೊಳ್ಳೋಕ್ಕೆ ಜಾಗನೇ ನಿಮ್ಗೆ ಸಿಗ್ತಾ ಇರಲಿಲ್ಲ. ಎಷ್ಟು ಜನ ಕೆಳಗಡೆ ಚಪ್ಪಗಟ್ಟಲೆ ಹಾಕೊಂಡು ಕೂತ್ಕೊಳ್ತಿದ್ರು ಪದ್ಮಾಸನದಲ್ಲಿ. ಆಶ್ಚರ್ಯ ಆಗುತ್ತೆ ಇವಾಗೆಲ್ಲ. ಅಷ್ಟಕ್ಕಷ್ಟಕ್ಕೆ ಎಲ್ಲರೂ ಇವಾಗ ಚೇರೇ ಇಲ್ಲ. ದೊಡ್ಡ ಶಾಮಿಯಾನ ಹಾಕ್ಕೊಡೋರು. ಒಂದು ಅಷ್ಟು ಜನ 2,000 ಜನಕ್ಕೆ ಕೆಳಗೆ ಕೂತ್ಕೊಳ್ಳೋಕ್ಕೆ ಅಕಾಮಿಡೇಷನ್ ಇತ್ತು. ಬಾಕಿಯವರೆಲ್ಲ ಹೊರಗಡೆ ನಿಂತ್ಕೊಂಡೇ ಅಲ್ಲಿ ಮೈಕ್ ಹಾಕಿರೋರು ಕೇಳೋರು. ಅಷ್ಟು ಒಳ್ಳೆ ಉಪನ್ಯಾಸಕರು. ಎಲ್ಲ ಕಾಲ್ನಡಿಗೆಯಲ್ಲಿ ಅವರೆಲ್ಲ ಕಡೆನೂ ಹೋಗ್ತಾಯಿದ್ರು. ಕುಂಭಕೋಣದವರು ತಿರುಪುಣಂದೆ ಆಂಡವನ್ ಅಂತ ತುಂಬ ಒಳ್ಳೆ ಉಪನ್ಯಾಸಕರು. ಅವರು ತಮಾಷೆ ತುಂಬ ಚೆನ್ನಾಗಿ ಮಾಡೋರು. ಇದರ ಲೋಕಕ್ಕೆ ಎಕ್ಸಾಂಪಲ್ಗಳು. ಆ ತ್ವರೆ ಇದೆಯಲ್ಲ, ಅದಕ್ಕೆ ಅತಿಮಾನುಷ ಸ್ತವದಲ್ಲಿ ಕೂರತ ಅಳ್ವನ್ ಹೇಳ್ತಾರೆ, ನಿನಗೇನು ನಮಸ್ಕಾರ ಮಾಡೋದಿಲ್ಲ, ಆದರೆ ನೀನು ಆ ತ್ವರೆ ಇತ್ತಲ್ಲ, ಹೇಗೆ ನೀನು ಫಾಸ್ಟಾಗಿ ಹೋಗಿ ಆ ಗಜೇಂದ್ರನ ರಕ್ಷಣೆ ಮಾಡಿದೆಯಲ್ಲ, ಆ ತ್ವರೆಗೆ ನಮಸ್ಕಾರ ಅಂತ ಅದು ಕೂರತಾಳ್ವನ್ನು ಆ ತ್ವರೆಗೆ ನಮಸ್ಕಾರ ಮಾಡ್ತಾರೆ. ಆ ಥರ 33 ಮುಂಚೆಂದ್ರ ಇನ್ಯಾವಾಗ ಇದೇ ಥರ ಮಾಡ್ದ ಅಂತ ಹೇಳಿದರೆ, ಕಲಿಗೆ ಅಂತ ಹೇಳ್ತಾರೆ. ಕಲಿಗೆ ಅಂತ ಹೇಳಿದ್ರೆ, ಯಾರ ಸಹಾಯನೂ ಇಲ್ಲದೆ ಯಾರಿಗೆ ಬೇಕಾದರೂ ಎಂಥ ಕಷ್ಟದಲ್ಲಿದ್ದರೂ ಅವರನ್ನು ಸಹಾಯ ಮಾಡುವಂಥ ಸಾಮರ್ಥ್ಯ, ಆ ಶಕ್ತಿ ಇದೆಯಲ್ಲ, ಅದೆರಡು ಅವನ ಹತ್ರ ಇತ್ತು ಅಂತ. ಈ ಶಕ್ತಿ ಸಾಮರ್ಥ್ಯಗಳೆಲ್ಲ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು, ಇದು 6 ಭಾಗಗಳು. ಭಗವಂತನಿಗೆ ಇದನ್ನು ಯಾರ ಹತ್ರನೂ ಎರವಲು ಪಡ್ಕೊಳ್ಬೇಕಾಗಿಲ್ಲ. ಆಮೇಲೆ ಯಾವಾಗ ಯಾವುದನ್ನು ಉಪಯೋಗಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾವ ಕಾಂಬಿನೇಷನಲ್ಲಿ ಏನು ಉಪಯೋಗಿಸ್ಬೇಕು ಅಂತ. ಯುಕ್ತಿ ಮತ್ತು ಈ ಶಕ್ತಿ ಮತ್ತು ಈ ತೇಜಸ್ಸು ಅದನ್ನು ಒಟ್ಟಿಗೆ ಉಪಯೋಗಿಸಿ ಹೇಗೆ ಯಾರನ್ನು ಕಾಪಾಡಬೇಕು ಅದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ಬೇರೆಯವ್ರನ್ನ ಎದುರು ನೋಡಬೇಕಾಗ್ತಿಲ್ಲ. ಇದನ್ನು ಒಪ್ಕೊಬಿಟ್ಟಿದ್ದೇನಲ್ಲ, ಇವ್ರಿಗೆ ಕೆಲಸ ಮಾಡ್ತೀನಿ, ಬೇರೆಯವ್ರು ನನಗೆ ಸಹಾಯ ಮಾಡಿದ್ರೆ ಆಗೋಲ್ಲ ಅಂತಿಲ್ಲ. ಇವಾಗ ಅವರೆಲ್ಲ ಅವರು ಕಡಿತಾ ಇದ್ರಲ್ಲ, ಯಾರು ಸಮುದ್ರ ಮಂಥನದ ಸಮಯದಲ್ಲಿ ಕಡಿತಾ ಇದ್ರಲ್ಲ, ಅಕಸ್ಮಾತ್ 33 ಕೋಟಿ ದೇವತೆಗಳು ಕೈ ಬಿಟ್ಬಿಟ್ಟಿದ್ರೆ ಕೂಡ ಒಬ್ಬನೇ ಕಡಿಯೋಕ್ಕೆ ಅವನಿಗೆ ಸಾಮರ್ಥ್ಯ ಆಯಿತು, ಶಕ್ತಿ ಅವನ ಹತ್ರ ಇತ್ತು. ಒಂದು ವೇಳೆ ಆ ಕೆಲಸ ಮಾಡಿಬಿಟ್ಟಿದ್ದಾನೆ, ಇನ್ನೊಬ್ರು ಯಾರೋ ಇನ್ನೊಂದಕ್ಕೆ ಕರೆದ್ರೆ ಅಲ್ಲಿ ಶಕ್ತಿ ಎಲ್ಲ ಖರ್ಚಾಗೋಯ್ತು, ಖಾಲಿ ಆಗೋಯ್ತು, ಇನ್ನಿಲ್ಲ ಅಂತಲ್ಲ. ಯಾಕಂದರೆ ಪೂರ್ಣವಿದ ಭಗವಂತ ಯಾವಾಗಲೂ ಸಂಪೂರ್ಣವಾಗಿರ್ತಾನೆ. ಎಷ್ಟೇ ಅವನ ಭಗಗಳನ್ನು ಉಪಯೋಗಿಸಿದ್ರೆ ಕೂಡ ಮತ್ತೆ ಅದು ಹಾಗೆ ರಿಪ್ಲೆನಿಶ್ ಆಗುತ್ತೆ, ಮತ್ತೆ ಪೂರ್ಣವಾಗೇ ಇರ್ತಾನೆ. ಪೂರ್ಣವಿದ ಮತ್ತೆಲ್ಲ ಇದರಲ್ಲಿ ವೇದಗಳಲ್ಲಿ ಹೇಳ್ತಾರಲ್ಲ, ಆ ಥರ ಅವನು ಸಂಪೂರ್ಣ. ಆ ಥರ ಇಲ್ಲಿ ಕಲಿ ಅಂತಂದರೆ ಕೇಳ್ತಾರೆ ಯಾವಾಗ ಅಂತ ಹೇಳಿದ್ರೆ, ಈ ಮಾಲ್ಯವಾನೆಲ್ಲ ನಮಗೆ ರಾವಣ ಇದ್ದಾನಲ್ಲ, ರಾವಣಗೆ ತುಂಬ ಆಯುಸ್ ಜಾಸ್ತಿ. ಆ್ಯಕ್ಚುಲಿ ದಶರಥಕ್ಕಿಂತ ಹಳೆದನು, ಲಕ್ಷಾಂತರ ವರ್ಷ ಆಯುಸ್ಸು. ಯಾಕೆಂದರೆ ಯಾವುದಿಂದನೂ ಸಾಯಬಾರ್ದು ಅಂತ ವರ ಎಲ್ಲ ತೊಗೊಂಡ್ಬಿಟ್ಟಿದ್ದಲ್ಲ. ಆವಾಗ ಒಂದ್ಸತಿ ಮಾತ್ರ ಯಾಕೆ ದಶರಥನ ಮಾತ್ರ ಅವನು ಅಟ್ಯಾಕ್ ಮಾಡಲಿಲ್ಲ ಅಂದರೆ, ಒಂದ್ಸತಿ ಪುಷ್ಪಕಮಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ನೋಡ್ತಾನಂತೆ ಮೇಲಿಂದ, ಈ ದಶರಥ ವಯಸ್ಸಾದವನು 60,000 ವರ್ಷ ಆಗಿತ್ತು ಅವನಿಗೆ. ಆದರೆ ಅವನು ದೊಡ್ಡ ಗಡ್ಡ ಎಲ್ಲ ಬಿಟ್ಕೊಂಡು, ಬಿಳಿ ಗಡ್ಡ ಎಲ್ಲ ಇತ್ತು. ಇವನು ಈ ಅಕ್ಕಿ ಕಾಳುಗಳನ್ನು ಹಾಗೆ ಹೀಗೆ ನದಿ ನೀರಿಗೆ ಹಾಕ್ತಾ ಇರ್ತಾನೆ. ನದಿ ನೀರಿಗೆ ಹಾಕ್ತಾ ಇದ್ದಾಗ ಆ ನೀರನ್ನು ಕುಡಿದ್ಬಿಟ್ಟು ಈ ಸಿಂಹಗಳೆಲ್ಲ ಹಾಗೆ ಇದು ಜ್ಞಾನ ತಪ್ಪಿ ಬಿದ್ದುಬಿಡುತ್ತಂತೆ. ಇದನ್ನು ನೋಡಿಬಿಟ್ಟು ರಾವಣ ಹೆದರ್ಕೊಂಡ್ಬಿಡ್ತಾನೆ. ಇವನು ಯಾರೋ ಮಾಂತ್ರಿಕ ಅಂತ ಕಾಣುತ್ತೆ, ಅಯೋಧ್ಯೆ ಕಡೆ ತಲೆ ಹಾಕಬಾರ್ದು ಅಂತ ಅವನು ಬಂದಿರಲಿಲ್ಲ. ಆದರೆ ದಶರಥ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ,
ಈ ಕಾಡು ಪ್ರಾಣಿಗಳೆಲ್ಲ ಒಂದು ಕಡೆ ತುಂಬ ದಟ್ಟವಾಗಿ ಒಂದೇ ಕಡೆ ಇದ್ಬಿಟ್ರೆ ಅವಕ್ಕೆ ಆಹಾರ ಸರಿಯಾಗಿ ಸಿಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಆಗ ಇದು ಸಿಂಹಗಳೆಲ್ಲ ಇರೋ ಕಡೆನ ಆ ಥರ ಮಾಡಿಬಿಟ್ಟು ಆ ಸಿಂಹಗಳನ್ನೆಲ್ಲ ತೊಗೊಂಡೋಗಿ ಇನ್ನೊಂದು ಕಡೆ ಅದನ್ನು ರೀಹ್ಯಾಬಿಲಿಟೇಟ್ ಮಾಡ್ತಾ ಇದ್ದಂತೆ. ಆ ಥರ ಮಾಡ್ತಾ ಇದ್ದ ಅವನು. ಹಾಗೆ ಈ ರಾವಣನ ಒಂದು ಸತಿ ಇದು ಮಾಡಬೇಕಂದ್ರೆ ಮಾಲ್ಯವಾನು ಅವನಿಗೆ ಸಹಾಯ ಮಾಡ್ತಾ ಇರ್ತಾನೆ. ಮಾಲ್ಯವಾನ್ ಸಹಾಯ ಮಾಡ್ತಾ ಇರ್ತಾನೆ. ನಾರಾಯಣ ಸ್ವತಃ ಬಂದು ದೇವತೆಗಳಿಗೆ ಸಹಾಯ ಮಾಡ್ತಾ ಇರ್ತಾನೆ. ಅವಾಗ ಸೋತೋಗ್ಬಿಟ್ಟು ಹೆದರ್ಕೊಂಡು ಬೆಂತಿರುಗಿಸ್ಕೊಂಡು ಓಡ್ ಹೋಗ್ತಾ ಇರ್ತಾರೆ ಮಾಲ್ಯವಾನು ರಾವಣನ ಕಡೆಯವರೆಲ್ಲ. ಅಷ್ಟಕ್ಕೂ ಬಿಡದೆ ಲಂಕೆವರೆಗೂ ಅಟ್ಟಿಸ್ಕೊಂಡು ಹೋಗ್ತಾನಂತೆ ನಾರಾಯಣ. ಅಟ್ಟಿಸ್ಕೊಂಡು ಹೋದರೆ ಮಾಲ್ಯವಾನ್ ತಿರುಗಿ ಹೋಗ್ಬಿಟ್ಟು ಏನಿನಗೆ ಕ್ಷತ್ರಿಯ ಧರ್ಮ ಗೊತ್ತಿಲ್ವಾ, ಬೆಂತೋರಿಸ್ಕೊಂಡು ಯಾರಾದರೂ ಅವರವರು ಇದಕ್ಕೆ ವಾಪಸ್ ಹೋಗ್ತಾ ಇದ್ರೆ ಅವರನ್ನು ನೀನು ಅವ್ರ ಮೇಲೆ ನೀನು ಪ್ರಹಾರ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅಂದರೆ, ನನಗೆ ಯಾವ ಧರ್ಮನೂ ಗೊತ್ತಿಲ್ಲ, ಯಾವ ಜಾತಿನೂ ಗೊತ್ತಿಲ್ಲ, ನನಗೆ ಗೊತ್ತಿರೋದೆಲ್ಲ ಒಂದೇ ನಾರಾಯಣ ಧರ್ಮ. ಏನಂದರೆ ಆಸುರಿಗಳು ಯಾರು ಇರ್ತಾರೋ, ಹಸುರ ಸ್ವಭಾವದವ್ರು ಯಾರು ಇರ್ತಾರೋ ಆಶ್ರಿತರನ್ನ ನನಗೆ ರಕ್ಷಣೆ ಮಾಡಬೇಕು, ನಾನು ಜಾತಿ ಗೀತಿಯೆಲ್ಲ ಏನು ನೋಡೋದಿಲ್ಲ ಅಂತ ಹೇಳ್ತಾರೆ. ಆ ಥರ ಕಲಿಯೇ ಎಂದಾಗ ಹಾಗೆ ಅಟ್ಟಿಸ್ಕೊಂಡು ಹೋಗಿರ್ತಾನೆ. ಇದೇ ಮಾಲ್ಯವಾನೇ ಅದಕ್ಕೆ ರಾವಣನಿಗೆ ಹೇಳೋದು. ಮಾಲ್ಯವಾನು ಸೋದರಮಾವನೂ ಆಗಬೇಕು, ಮಂಡೋದರಿ ತಂದೆನೂ ಆಗಬೇಕು. ಅವನು ಹೇಳ್ತಾನಂತೆ, ಈ ನಾರಾಯಣ, ಈ ರಾಮ ಬೇರೆ ಯಾರೂ ಇಲ್ಲ, ಸಾಕ್ಷಾತ್ ನಾರಾಯಣನ ಅವತಾರ. ನೀನು ಆ ಸೀತೆನೇ ವಾಪಸ್ ಕೊಟ್ಬಿಡು, ಯಾಕಂದರೆ ನನಗೆ ಗೊತ್ತು ಹೆಂಗೆ ಅಟ್ಟಿಸ್ಕೊಂಡು ಬಂದಿದ್ದ, ಪಾತಾಳ ಲೋಕದವರೆಗೂ ಅಟ್ಟಿಸ್ಕೊಂಡು ಬಂದಿದ್ದ, ನನಗೆ ಅದು ಚೆನ್ನಾಗಿ ನಮ್ಮ ಕೈದೆ ಕೊಟ್ಬಿಡು ಅಂತ ಹೇಳ್ತಾರಂತೆ. ಯಾರ ಮಾತು ಕೇಳಲ್ಲ ಅವನು ಆ ಥರ. ಕಪ್ಪಂ ತವಿಕ್ಕುಂ ಕಲಿಯೇ ತುಳಲೆಯಾಯ್. ಕಪ್ಪಂ ಅಂತ ಹೇಳಿದ್ರೆ ಕಂಪನ ಅಂತಲೂ ಆಗುತ್ತೆ. ಕಪ್ಪಂ ಕಂಪನ, ತತ್ಸಮ ತದ್ಭವ ಅಂತ ಹೇಳ್ತಾರೆ. ಕಂಪನ ತವಿರ್ಕು ಅಂದರೆ ರಾಕ್ಷಸರಿಂದ ಒಂದು ಹೆದರಿಕೆ ಆದಾಗ ನಡುಕ ಬರುತ್ತಲ್ಲ, ಆ ನಡುಕವನ್ನು ಹೋಗ್ಲಾಡಿಸ್ತಾನಂತೆ. ಯಾವುದರಿಂದಾನೇ ಆಗಲಿ, ಯಾವುದಾದ್ರೂ ಒಂದು ದುಷ್ಟಶಕ್ತಿಯಿಂದ ಒಂದು ಹೆದರಿಕೆ ಅಂತ ಬಂದಾಗ ಆ ಹೆದರಿಕೆಯನ್ನು ಹೋಗ್ಲಾಡಿಸೋನು. ಕಪ್ಪಂ ತವಿರ್ಕು ಕಲಿಯೇ ತುಳಲೆಯಾಯ್. ಕಪ್ಪವನ್ನು ಯಾರಿಗೆ ಆಶ್ರಿತರಿಗೆ ತಪ್ಪಿಸ್ತಾನೆ, ಬೇರೆಯವ್ರಿಗೆ ಶತ್ರುಗಳಿಗೆ ಕಪ್ಪನ ಮಾಡ್ತಾನೆ, ಒಟ್ಟು ಮಾಡ್ತಾನೆ, ಹೆದರಿಕೆ ಮಾಡ್ತಾನೆ. ಅದನ್ನು ಕಲಿಗೆ ತುಳಿಲಯ ಅಂತ ಹೇಳ್ತಾರೆ. ಈ ಭಗವಂತನಿಗೆ ತುಂಬ ವಿಶೇಷವಾಗಿ ಇದು 3 ಇದರಲ್ಲಿ ಇನ್ನೊಂದು ಈ ಅಶ್ವಮೇಧ ಯಾಗದಲ್ಲಿ ಕಲಿಯೇ ಅಂತ ಹೇಳ್ಬೇಕಾದ್ರೆ ಇವನೊಬ್ಬನೇ ಸುಪ್ರೀಂ, ಲಾರ್ಡ್ ಸುಪ್ರೀಂ ಅಂತ ಹೇಳೋಕ್ಕೆ, ಅಥವಾ ಪರಮಾತ್ಮ ನಸ್ಸಮ ಅಪ್ಯಧಿಕ ಶಕ್ತಿಗಳಲ್ಲಿ ಸಾಮರ್ಥ್ಯದಲ್ಲಿ ಅಂತ ಹೇಳ್ಬೇಕಾದ್ರೆ, ಈ ಚಂದ್ರಮುಖ ಬ್ರಹ್ಮನಿಗೆ ಒಂದು ಸತಿ ತುಂಬ ಕ್ಷೋಭೆ ಉಂಟಾಗುತ್ತಂತೆ. ಕ್ಷೋಭೆ ಅಂತ ಹೇಳಿದ್ರೆ ಇವೆಲ್ಲ ಪ್ರಕೃತಿ ಮಂಡಲದಲ್ಲಿ ಇರೋದ್ರಿಂದ ಸತ್ಯಲೋಕ ಪರ್ಯಂತ ಎಲ್ಲ ಪ್ರಕೃತಿ ಮಂಡಲದಲ್ಲೇ ಇರೋದು. ಚತುರ್ಮುಖ ಬ್ರಹ್ಮ ಎಷ್ಟೇ ಸೃಷ್ಟಿಯೆಲ್ಲ ಮಾಡಿದಾಗಲೂ ಯಾವಾಗಲೂ ಒಂದ್ಸತಿ ಒಂಥರ ತುಂಬ ಸೋತು ಹೋದಾಗೆ ಅನ್ಸುತ್ತಂತೆ. ಅವಾಗ ಕೇಳ್ಕೊಳ್ತಾರೆ, ಏನು ಮಾಡಬೇಕು, ನನಗೊಂಥರ ಆಗ್ತಾ ಇದೆಯಲ್ಲ, ನನಗೆ ಊರ್ಜೆ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಅಂದರೆ ನೀನು ಹೋಗಿ 1000 ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಬ್ರಹ್ಮನಿಗೆ ಸೃಷ್ಟಿ ಕೆಲಸನೇ ಅಷ್ಟೊಂದಿದೆ. ಒಂದು ಯಾಗ ಮಾಡಬೇಕಾದ್ರೆ ಎಷ್ಟೊಂದು ಸಮಯ ಬೇಕು, ಏನೂ ಆಗೋದಿಲ್ವಲ್ಲ ಅಷ್ಟೊಂದು 1000 ಮಾಡೋಕ್ಕೆ ಅಂತ ಹೇಳಿದಾಗ ಆ 1000 ಅಶ್ವಮೇಧ ಯಾಗ ಬಂದು ಒಂದೇ ಒಂದು ಅಶ್ವಮೇಧ ಯಾಗ ಕಾಂಚೀಪುರಮಲ್ಲಿ ಮಾಡ್ಬೋದು. ಆ ಕಂಚಿ ಅಂತ ಒಂದು ಕ್ಷೇತ್ರದಲ್ಲಿ ಹೋಗಿ ನೀನು ಮಾಡಿದ್ರೆ 1000 ಮಾಡಿದ್ದಕ್ಕೆ ಲೆಕ್ಕ ಅಲ್ಲಿ ಹೋಗಿ ಮಾಡು ಅಂತ ಹೇಳ್ತಾರೆ. ಮೈವೀರದ ಮಾನ್ಯಂ ಅಂತ ವೇದಾಂತ ದೇಶಿಕರು ಒಂದು ಪ್ರಬಂಧ ಮಾಲೆಯಲ್ಲಿ ಬರೆದಿದ್ದಾರೆ. ಪೂರ್ತಿ ಸತ್ಯವ್ರತ ಕ್ಷೇತ್ರ ಅಂತಲೇ. ಯಾಕೆ ಸತ್ಯವ್ರತ ಕ್ಷೇತ್ರ ಅಂತ ಹೆಸರು ಬಂತು ಅಂತಿದ್ರೆ, ಸತ್ಯಲೋಕದಲ್ಲಿರೋ ಚತುರ್ಮುಖ ಬ್ರಹ್ಮ ಬಂದು ಅಲ್ಲಿ ಕಾಂಚೀಪುರದಲ್ಲಿ ಯಾಗ ಮಾಡಿದ್ದು. ಆ ಯಾಗ ಕುಂಡದಿಂದ ಉದ್ಭವ ಆಗಿದ್ದೇ ಆ ಕಾಂಚೀಪುರದ ದೇವರು ವರದರಾಜ ಸ್ವಾಮಿ. ಅವಾಗ ಉದ್ಭವ ಆಗಿ ಏನು ಮಾಡಬೇಕು, ಏನು ಬೇಕಾಗಿದೆ ನನಗೆ ಅಂದಾಗ ಬ್ರಹ್ಮ ಹೇಳ್ತಾನೆ, ನನಗೇನು ಬೇಡ, ಕಲಿಯುಗದವರೆಗೂ ಈ ಕೊನೆಯವರೆಗೂ ಇಲ್ಲೇ ಇರು, ಭಕ್ತರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾ ಹೋಗು ವರಗಳನ್ನು ಅಂತ. ಅದಕ್ಕೆ ಅವನಿಗೆ ವರದ ಅಂತ ಹೆಸರಾಯಿತು. ವರಗಳನ್ನು ಕೊಡೋನು ವರದ ಅಂತ ಹೆಸರಾಯಿತು. ಆ ಯಾಗ ಮಾಡಬೇಕಾದ್ರೆ ಏನಾಯಿತು, ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡ್ತಾ ಇರ್ತಾರಲ್ಲ, ಆ ಎಲ್ಲ ದೇವತೆಗಳು ಆಹ್ವಾನ ಮಾಡ್ತಾ ಇದ್ದಾಗ ಸ್ವತಃ ಅವರವರೇ ಬಂದು ತಗೊಳ್ಳೋರು. ಇಂದ್ರ ಯಸ್ವಾಹ ಅಂದರೆ ಇಂದ್ರ ಬಂದು ಹವಿಸ್ ತಗೋಬೇಕು. ಅವ್ರು ಬಂದು ಇಂದ್ರ ತಗೊಳ್ಳೋಕೆ ಮುಂಚೆನೇ ಭಗವಂತನೇ ಅಂತರ್ಯಾಮಿಯಾಗಿರೋ ನಾರಾಯಣನೇ ತೊಗೊಂಡ್ಬಿಡ್ತಾ ಇದ್ದಂತೆ. ಎಲ್ಲ ನಾರಾಯಣನೇ ಆ ಯಾಗದಲ್ಲಿ ಪೂರ್ತಿ ಎಲ್ಲ ದೇವತೆಗಳು ಕೊಟ್ಟಿದ್ದು ಹವಿಸ್ನೆಲ್ಲ ಅವನೇ ತಗೊಂಡಿದ್ದಾನೆ. ಯಾಕೆ ಆ ಥರ ತಗೊಂಡ ಅಂತ ಹೇಳಿದರೆ, ಎಲ್ಲರಿಗೂ ತೋರಿಸ್ಬೇಕು, ಎಲ್ಲರಿಗೂ ಒಂದು ಜಂಬ ಇತ್ತಂತೆ. ನನ್ನನ್ನು ಕರೀತಾ ಇರ್ತಾರೆ, ನಾನು ಬರದೇ ಹೋದರೆ ಯಾಗ ಕಂಪ್ಲೀಟ್ ಆಗಲ್ಲ ಅಂತ. ಇವನು ತಾನೇ ತಗೊಂಡಾಗ ಆ ದೇವತೆಗಳಿಗೆ ಒಂದೇನಪ್ಪ ಅಂದರೆ, ಇವನು ಅಂತರ್ಯಾಮಿಯಾಗಿರೋ ಭಗವಂತ ತಗೊಂಡಲ್ಲ, ಅವ್ರಿಗೆ ತೃಪ್ತಿ ಆಗ್ತಾ ಇತ್ತಂತೆ. ಹವೀಸ್ ತೊಗೊಂಡಿರೋ ಥರನೇ ತೃಪ್ತಿ ಆಗ್ತಾ ಇತ್ತು. ಆದರೆ ಹವೀಸ್ ಮಾತ್ರ ಅವ್ರು ಹೋಗಿ ತೊಗೊಳ್ತಾ ಇರಲಿಲ್ಲ. ಈ ಥರ ಒಂದು ಇದರಲ್ಲಿ ಆ ಯಾಗದಲ್ಲಿ ತೋರಿಸ್ಕೊಡ್ತಾನೆ, ಕಲಿ ಎಲ್ಲರಿಗಿಂತ ದೊಡ್ಡವನು ಅವನೇ ಅಂತ ತೋರಿಸ್ಕೊಡ್ತಾರೆ. ಹೀಗಿರ್ಬೇಕಾದ್ರೆ ಈ ಕಂಪನವನ್ನು
ತಪ್ಪಿಸೋರು, ಬೇರೆಯವರಿಗೆ ಕಂಪನ ನಡುಕ ಬಂದರೆ ತಪ್ಪಿಸೋರು. ಈ ಆನೆಗೆ ಅಲ್ಲಿ ಆಮೇಲೆ ಪ್ರಹ್ಲಾದನಿಗೆ ನಾವು ನೋಡಿದ್ವಿ, ಅವ್ರಿಗೆ ಎಷ್ಟು ಥರ ಕಷ್ಟ ಬಂತು. ಆಶ್ರಿತರಿಗೆ ತನ್ನ ವಾತ್ಸಲ್ಯವನ್ನು ತೋರಿಸಿ ಅವರು ಆಶ್ರಿತ ವಿರೋಧಿಗಳಿಗೆ ತನ್ನ ಕಂಪನವನ್ನು ಹುಟ್ಟಿಸ್ತಾನೆ ಅಂತ. ಇಲ್ಲಿ ಇದು ಶೆಪ್ಪನುಡೆಯ ಅಂತ ಹೇಳಿದಾಗ ಒಂದು ಅವನಿಗೆ ಶಕ್ತಿ ಬಂತು ಅಂತ ಹೇಳಿದಲ್ಲ, ಇದು ಹೇಗೆ ಬರುತ್ತೆ ಅಂದರೆ ಅವನು ಸತ್ಯ ಸಂಕಲ್ಪ. ಈ ಭಗವಂತನಿಗೆ ಅಷ್ಟಗುಣ ಇದೆ. ನಮಗೆಲ್ಲ ಷಾಡ್ಗುಣ್ಯ ಪರಿಪೂರ್ಣರು ನಾವೆಲ್ಲ ಇಲ್ಲಿರೋವರೆಗೂ. ಅಲ್ಲಿ ಹೋದ ಮೇಲೆ ಅಷ್ಟಗುಣ ಆವಿರ್ಭಾವ ಆಗುತ್ತೆ. ಅಷ್ಟಗುಣದಲ್ಲಿ ಭಗವಂತನಿಗೆ ಎಕ್ಸ್ಟ್ರಾ ಅಂದರೆ ಸತ್ಯಕಾಮ ಸತ್ಯ ಸಂಕಲ್ಪ ಎರಡೂ ಅಷ್ಟೇ ಅವನಿಗಿದೆ. ಅದು ಕೂಡ ನಮಗೆ ನಾವು ಮುಕ್ತ ದಶೆಯಲ್ಲಿ ನಮಗೂ ಆ ಗುಣ ಬರುತ್ತೆ. ಈ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಹೇಳಿದಾಗ ಏನು ನಡೆಯುತ್ತೋ ಅದನ್ನೇ ಸಂಕಲ್ಪ ಮಾಡ್ಕೋತಾನೋ ಅಥವಾ ಏನು ಸಂಕಲ್ಪ ಮಾಡ್ಕೋತಾನೋ ಅದು ನಡೆಯುತ್ತಾ ಅಂತ ಹೇಳಿದ್ರೆ ಅವನ ವಿಷಯದಲ್ಲಿ ಯಾರಿಗೂ ಅನುಮಾನನೇ ಬೇಡ. ಯಾಕೆ ಅಂತ ಹೇಳಿದ್ರೆ ಅವನು ಹಾಗೆ ಏನು ಸಂಕಲ್ಪ ಮಾಡ್ಕೊಳ್ತಾನೋ ಅದು ಖಂಡಿತವಾಗ್ಲೂ ನಡೆಯುತ್ತೆ. ಆ ಸತ್ಯ ಸಂಕಲ್ಪ ಮಾಡಿಕೊಂಡಾಗ್ಲೇ ಅವನಿಗೆ ಆ ಸಾಮರ್ಥ್ಯನೂ ಹೆಚ್ಚಿಗೆ ಆಗುತ್ತೆ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಅದಕ್ಕೆ ಎಷ್ಟು ಶಕ್ತಿ ಬೇಕು ಅನ್ನೋದು ತನ್ನಂತಾನೇ ಅವನ ಹತ್ರ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಆ ಕೆಲಸ ಮಾಡಿಬಿಡ್ತಾನೆ. ತಿರುಳುಡೆಯ ಅಂತ ಹೇಳಿದಾಗ ಸಾಮರ್ಥ್ಯಶಾಲಿ ಅಂತ. ಈ ತಿರುಳು ಅನ್ನೋದು ಏನಪ್ಪ ಅಂದರೆ ಸರ್ವಲೋಕ ರಕ್ಷಕ. ಎಲ್ಲ ಲೋಕವನ್ನು ರಕ್ಷಿಸ್ತಾನೆ. ಯಾವುದೋ ಅಂತೆಲ್ಲ ಅತಳ ಸುತಲ ಪಾತಾಳದಲ್ಲಿರೋರನ್ನ ಕೂಡ ರಕ್ಷಿಸ್ತಾನೆ. ನಾವು ನೋಡಿದ್ವಿ ಬಲಿಚಕ್ರವರ್ತಿನ ಸುತಲ ಅಲ್ಲಿಗೆ ಹೋಗಿ ಆ ಸುತಳದಲ್ಲಿ ಇಟ್ಟಾಗ ಅದು ಭೋಗಭೂಮಿನೇ. ಅತಳ ಸುತಲ ಪಾತಾಳ ಅಂತ ಕೆಳಗಡೆ ಅದೋ ಲೋಕದಲ್ಲಿ ಇರೋ ಭೂಮಿಗಳಲ್ಲಿ ಸುತಲ ಅನ್ನೋದು ಒಂದು ಭೋಗಭೂಮಿನೇ. ಅಲ್ಲಿ ನಿಂತ್ಕೊಂಡು ಅವನನ್ನು ರಕ್ಷಣೆ ಮಾಡ್ತಾನೆ. ಯಾವಾಗ ಬಲಿಚಕ್ರವರ್ತಿ ಒಳ್ಳೆ ದಾನಗಳನ್ನು ಕೊಡ್ತಾ ಇದ್ದ, ಅದರಿಂದ ಅವನನ್ನು ಶಿಕ್ಷಿಸಬಾರ್ದಾಗಿತ್ತು. ಆದರೆ ಅಣ್ಣನಿಗೆ ರಕ್ಷಣೆ ಕೊಡಬೇಕಾಗಿತ್ತು ಮತ್ತು ಇಡೀ ಜಗತ್ತನ್ನು ಅಳ್ಕೊಂಡು ತನ್ನದಾಗಿಸ್ಕೊಳ್ಬೇಕಾಗಿತ್ತು. ಇಲ್ಲಿ ಇದನ್ನೇ ನಾವು ನೋಡಬೇಕು. ಶೆಪ್ಪನುಡೆಯ ತಿರುಳುಡೆಯ ಅಂತ ಹೇಳಬೇಕಾದ್ರೆ ಬರೀ ನನಗೆ ಅಮರಾವತಿ ನನಗೆ ವಾಪಸ್ ಬೇಕು, 3 ಹೆಜ್ಜೆ ಬೇಕು ಅಂತ ಅಳ್ಕೊಳ್ಳೋಕೆ ಹೋದಾಗ ತ್ರಿವಿಕ್ರಮ ಅವತಾರದಲ್ಲಿ ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಮಾಡಿದ. ಏನಪ್ಪ ಅಂತಂದರೆ ಇಡೀ ಅಂಡಕಟಾಹವನ್ನು ಭೇದಿಸಿ ಆವರಣ ಜಲವನ್ನು ಭೂಮಿಗೆ ತಂದುಕೊಟ್ಟ. ಪುಣ್ಯಗಂಗೆ ದೇವಗಂಗೆಯನ್ನು ಭೂಮಿಗೆ ತಂದುಕೊಟ್ಟ. ಅದಷ್ಟೇ ಅಲ್ಲದೆ ಲೋಕದಲ್ಲಿರೋರೆಲ್ಲ ಪಾಪಗಳನ್ನು ಪರಿಹಾರ ಆಗಬೇಕಾದ್ರೆ ಸುಲಭವಾಗಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದವ್ರಿಗೆಲ್ಲ ಹೋಗೋ ಥರ ಒಂದು ವರವನ್ನು ಕೊಟ್ಟರು ಆ ನದಿಗೆ. ಯಾಕಂದರೆ ನದಿ ಹರಿಪಾದೋದಕ್ಕಂತ ಇವನ ಕಾಲನ್ನು ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ತೊಳೆದ. ಹಾಗಾಗಿ ಆ ಸತ್ಯ ಸಂಕಲ್ಪ ಮಾಡ್ಕೊಳ್ತಾನಲ್ಲ, ಆ ಶಕ್ತಿ ಎಲ್ಲರನ್ನೂ ಕೊಡೋದು. ಶಸ್ತ್ರ ಅರ್ಕವೆಪ್ಪ ಕೊಡೋಕು ಭಗವಂತನಿಗೆ ನೇರವಾಗಿ ಯಾರು ಶತ್ರುಗಳೇನಿಲ್ಲ. ನಾವು ನೋಡ್ತೀವಲ್ಲ ಭಗವದ್ಗೀತೆನ ಹೇಳ್ತೆ, ನಮೇ ದ್ವೇಷೋಸ್ತಿ ನ ಪ್ರಿಯ. ನನಗೆ ಯಾರು ಅತಿಯಾಗಿ ಪ್ರಿಯರು ಇಲ್ಲ, ಯಾರು ದ್ವೇಷನೂ ಮಾಡಲ್ಲ, ಎಲ್ಲರೂ ಒಂದೇ ಸಮ. ಯಾರನ್ನ ಇವನು ದ್ವೇಷ ಮಾಡ್ತಾನೆ ಅಂದರೆ ಇವನ ಆಶ್ರಿತರಿಗೆ ಯಾರು ತೊಂದರೆ ಕೊಡ್ತಾರೋ ಅವ್ರನ್ನೆಲ್ಲ ಇವ್ರಿಗೂ ಶತ್ರುಗಳಷ್ಟೇ. ಆಶ್ರಿತರಿಗೆ ಯಾರು ಶತ್ರುನೋ, ಭಾಗವತರಗಳಿಗೆ ಯಾರು ಶತ್ರುನೋ ಇವ್ರಿಗೂ ಶತ್ರು. ನಾವು ನೋಡಿದ್ವಿ ಅಂಬರೀಷ ವೃತ್ತಾಂತದಲ್ಲಿ ಸುದರ್ಶನ ತನ್ನಂತಾನೇ ಹೊರಟು ಬಿಡುತ್ತೆ ಅಂಬರೀಷನನ್ನು ಕಾಪಾಡೋಕ್ಕೆ. ಯಾಕಂದರೆ ದೂರ್ವಾಸರು ಬ್ರಹ್ಮದಂಡದಿಂದ ಒಂದು ಬ್ರಹ್ಮರಾಕ್ಷಸನ್ನು ಸೃಷ್ಟಿಸ್ಬಿಟ್ಟು ಅಂಬರೀಷನ್ನ ಕೊಂದುಬಿಡು ಅಂತ ಹೇಳಿದಾಗ ಯಾರು ಕೇಳ್ಕೊಳ್ಳೋದಿಲ್ಲ. ಭಾಗವತರನ್ನ ರಕ್ಷಣೆ ತನ್ನಂತಾನೇ ಮಾಡುತ್ತೆ. ಯಾರು ಮಾಡುತ್ತೆ ಅಂದರೆ ಸುದರ್ಶನ ಚಕ್ರ ಮಾಡುತ್ತೆ. ಈಗ ಆ ಭಗವಂತನ ಆಯುಧ ತಾನೇ ಹೊರಟು ಬಿಡುತ್ತೆ ಅದು ಆ ಥರ. ಹಾಗೆ ಆಶ್ರಿತರನ್ನು ಕಾಪಾಡಬೇಕಾದ್ರೆ ಈ ಕೇವಲ ಸಂಕಲ್ಪ ಮಾತ್ರದಿಂದ ಸಾಕು ಆಶ್ರಿತರನ್ನು ಕಾಪಾಡ್ತಾನೆ. ಯಾಕಂದರೆ ಆಶ್ರಿತರ ಶತ್ರುಗಳನ್ನು ನಿರಸನ ಮಾಡೋದು ಅವ್ರ ಕೆಲಸ ಅದಷ್ಟೇ. ಯಾಕಂತ ಹೇಳಿದ್ರೆ ನಾವು ನೋಡಿದ್ವಿ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ. ದುಷ್ಕೃತಿಗಳನ್ನು ಸಾಯಿಸಬೇಕು ಅಂತ ಏನು ಅವನು ಮೇನು ಇಂಟೆನ್ಷನ್ ಇರೋದಿಲ್ಲ. ಆದರೆ ಕೂಡ ಈ ಥರ ಸಾಧು ಜನಕ್ಕೆ ಪರಿತ್ರಾಣ ಕೊಡ್ತಾ ಇದ್ದರೆ ಅವಾಗ ಅವನ ಮಧ್ಯದಲ್ಲಿ ಬಂದು ಶಟ್ರಾರ್ಕ್ ವೆಪ್ಪಂ ಕೊಡಕು ಹಾಗೆ ಎದುರಿಸ್ತಾನೆ. ಎಂಥ ವೆಪ್ಪಂ ಅಂತ ಹೇಳಿದ್ರೆ ಮಾರೀಚ ಹೇಳ್ತಾನಂತೆ ರಾಮಾಯಣದಲ್ಲಿ. ರಾವಣನ ಹತ್ರ ಹೋಗಿ, ನೋಡು ಸೋದರಮಾವ ಆಗಬೇಕು ಮಾರೀಚ, ನೋಡು ನೀನು ಈ ಕೆಲಸವನ್ನು ಬಿಟ್ಬಿಡು, ಹೋಗ್ತಾನೆ ಹೇಗಾದರೂ ಮಾಡಿ ಸೀತೆಯನ್ನು ಅಪಹರಿಸ್ಕೊಂಡು ಬರೋಕ್ಕೆ ನನಗೆ ಅನುಕೂಲ ಮಾಡಿಕೊಡು ಅಂತ ಹೇಳಿದಾಗ, ನಾನು ಅವನ ಹತ್ರ ಒದೆ ತಿಂದಿದ್ದೀನಿ. ಅವು ಯಾವಾಗ ಒದೆ ತಿಂದಿದ್ದೀನೋ ಅವನು ಬಾಲಿಶನಾಗಿರ್ಬೇಕಾರೆ, ಚಿಕ್ಕವನಾಗಿದ್ದಾಗ ಅವನು ಒದ್ದಿದ್ದ ನೋವು ಇನ್ನೂ ಹೋಗಿಲ್ಲ ನನಗೆ, ಬೇಡ ಬಿಟ್ಬಿಡು ಅಂತ ಹೇಳ್ತಾನಂತೆ. ಆ ಥರ ಶತ್ರಾರ್ಕು ವೆಪ್ಪಂ ಕೊಡೋಕು, ಒಂದು ಒದೆ ಕೊಟ್ಟರೆ ಅದು ಜ್ಞಾಪಕ ಇರಬೇಕು. ಆ ಥರ ಸಾಯೋವರೆಗೂ ಮರಿಬಾರ್ದು. ಅದಕ್ಕೆ ಹೇಳ್ತಾನೆ. ಅದು ಒಂದೇ ಅಲ್ಲ, ಎಲ್ಲೆಲ್ಲಿ ನೋಡಿದ್ರು ವೃಕ್ಷೇ ರಾಮ. ಒಂದೊಂದು ಮರ ಹಸಿರು ಕಲರ್ ಇರ್ತಿತ್ತಲ್ಲ, ಅದು ನೋಡಿದ್ರೆ ಇವ್ರು ರಾಮನ ಇಲ್ಲಿ ಬಂದ್ಬಿಟ್ಟ ಅಂತ ಹೇಳ್ತಾನೆ. ಅವಾಗ ಅವ್ನು ಚಿಕ್ಕವನು, ಇವಾಗ ಎಷ್ಟು ದೊಡ್ಡವನಾಗಿದ್ದಾನೆ, ಈಗಂತೂ ಖಂಡಿತ ಅವನನ್ನು ಎದುರಿಸಕ್ಕೆ ನಿನ್ಗೆ ಆಗೋದೇ ಇಲ್ಲ, ಅನ್ಯಾಯವಾಗಿ ಹಾಳಾಗಿ ಹೋಗ್ಬಿಡ್ಬೇಡ, ಬಿಟ್ಬಿಡು ಅಂತ ಹೇಳ್ತಾನೆ. ಕೇಳೋದಿಲ್ಲ. ಅವಾಗ ಅವನು ಯಾರನ್ನೂ
ಅಧಿಕವಾಗಿ ಪ್ರೀತಿನೂ ಮಾಡಲ್ಲ, ದ್ವೇಷನೂ ಮಾಡಲ್ಲ. ಆದರೆ ಆಶ್ರಿತರಿಗೆ ಒಂದು ಕಷ್ಟ ಅಂತ ಬಂದಾಗ ಸುಮ್ಮನೆ ಇರೋದಿಲ್ಲ. ಇದನ್ನು ನಾವು ನೋಡಿದ್ವಿ. ಇದು ನರಸಿಂಹಾವತಾರದಲ್ಲಿ ಯಾವಾಗ ಅಂತ ಹೇಳಿದ್ರೆ ಎಲ್ಲ ಹರಿ ದೇವಸ್ಥಾನಗಳಲ್ಲೂ ಆ ವಿಗ್ರಹಗಳನ್ನು ಇವಾಗೇನಲ್ಲ ಐಡಲ್ ನಾವು ಒಡೆಯೋದು ಮುರಿಯೋದು, ಇವಾಗ ನಾವು ತುಂಬ ಏನೋ ಕಲಿಯುಗದಲ್ಲೆಲ್ಲ ನೋಡ್ಬಿಡ್ತಾ ಇದ್ದೀವಿ, ದೇವಸ್ಥಾನದಲ್ಲಿ ನೋಡಿಟ್ಟಿದ್ದಾರೆ ಅಂತೆಲ್ಲ ದುಃಖ ಪಟ್ಕೊಡ್ತಾರೆ. ಕೃತಿಯುಗದಲ್ಲಿ ನರಸಿಂಹಾವತಾರ ಕಾಲದಲ್ಲಿ ಹಿರಣ್ಯಕಶಿಪು ಪ್ರತಿಯೊಂದು ವೈಷ್ಣವ ದೇವಾಲಯದಲ್ಲಿ ಆ ಹರಿ ವಿಗ್ರಹವನ್ನು ತಳ್ಳಿ ಒಡೆದು ಹಿರಣ್ಯಕಶಿಪು ವಿಗ್ರಹವನ್ನು ಇಡ್ತಾ ಇದ್ದ. ಗುರುಕುಲದಲ್ಲೆಲ್ಲ ಹಿರಣ್ಯಕಶಿಪುವಾಯ ನಮಃ ಅದು ಅಷ್ಟಾಕ್ಷರಿ ಥರ ಅದನ್ನೇ ಹೇಳ್ಕೊಡ್ತಾ ಇದ್ದ. ಅದೇನು ಭಗವಂತನ ಸಂಕಲ್ಪ. ಹೇಗೆ ಅಂದರೆ ನಾರದರು ಕಯಾದುವನ್ನು ತಗೊಂಡು ಹೋಗಿ ಬಸರಿಯಾಗಿದ್ದಾಗ, ಅಂದರೆ ಗರ್ಭವತಿಯಾಗಿದ್ದಾಗ ತನ್ನ ಆಶ್ರಮದಲ್ಲಿ ಇಟ್ಕೊಂಡು ಎಲ್ಲ ಹರಿ ಕಥೆಗಳನ್ನೆಲ್ಲ ಹೇಳಿ, ಪುರಾಣಗಳನ್ನು ಹೇಳಿ ಗರ್ಭ ಶಿಶು ಎಲ್ಲ ಕೇಳಿಸ್ಕೊಂಡಿತ್ತು, ಹರಿಭಕ್ತನಾಗಿ ಹುಟ್ಟುಬಿಡ್ತು. ಆ ಥರ ನರಸಿಂಹಾವತಾರದಲ್ಲಿ ನೋಡ್ತೀವಿ, ತನಗೆ ಅಪಚಾರ ಮಾಡಿದಾಗಲೂ ಸುಮ್ಮನೆ ಇದ್ದ. ಅವಾಗೇನು ಅವಾಗಲೂ ಯಾವ್ದಾರ ಒಂದು ಕಪ್ಪದಿಂದ ಬಂದು ಹಿರಣ್ಯಕಶಿಪನ ಅವಾಗಲೇ ಸಾಯಿಸ್ಬೋದಾಗಿತ್ತು. ಆ ಥರ ಏನೂ ಮಾಡಲಿಲ್ಲ. ಅದಕ್ಕೆ ತಾನೇ ಅವಮಾನ ಮಾಡ್ಕೊಂಡು ಹೋಗ್ಲಿ ಅಂತ. ಯಾಕೆಂದರೆ ಭಗವಂತನ ಗುಣನೇ ಅದು. ನಾವು ನೋಡಿದ್ದೀವಿ, ತೊಂಡರಡಿ ಪುಡಿ ಹಾಡುವಲ್ಲಿ ಅಂತಾರೆ, நாட்டினான் தெய்வமெங்கும் நல்லதோரருள் தன்னாலே காட்டினான் திருவரங்கம் ಉಯ್ಬವರ್ದು ಉಯ್ಯುಂ ವಣ್ಣಂ. ಅವ್ನು ಹೇಳ್ತಾನಂತೆ, ಏನೋ ಒಂದು ರಾಶಿ ರೋಡ್ಗೆ ಒಂದು ದೇವಸ್ಥಾನ, ಫುಟ್ಪಾತ್ ಮೇಲೆ ಎಲ್ಲನೂ ದೇವರುಗಳು ಅಂದರೆ ಇದ್ಕೊಂಡು ಹೋಗ್ಲಿ ಬಿಡು ಅಂತ. ಅಷ್ಟು ಇದು ಉದಾರಿ. ಅವ್ನು ನಿನಗೆ ಫೇಮಸ್ ಏನಾದರೂ ಕೆಟ್ಟೋಗುತ್ತಾ ಅಂದರೆ ಏನೂ ಆಗೋದಿಲ್ಲ, ನನ್ನ ಪಾಟಿಗೆ ನಾನು ಇರ್ತೀನಿ, ಅವ್ರ ಪಾಡಿಗೆ ಅವ್ರು ಇರಲಿ ಅಂತ. ನಾಟಿ ನಾನು ದೈವಬೇಕು. ಸಂಕಲ್ಪ ಏನಾದರೂ ಅವನ ಅಕಸ್ಮಾತ್ ಮಾಡ್ಕೊಂಡಿದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲರೂ ನಾಶ ಮಾಡ್ಬೋದಾಗಿತ್ತು. ಆ ಥರ ಏನೂ ಮಾಡಲಿಲ್ಲ. ಮತ್ತೆ ಕಾಟಿನ ತಿರುವರಂಗಂ, ಯಾರಿಗೆ ಬೇಕು ಮೋಕ್ಷ ಅಂತ ಬರ್ತಾರೋ ಅವರಿಗೆ ಜನಾರ್ದನ, ಮೋಕ್ಷ ಇಚ್ಛೆ ಜನಾರ್ದನ. ಜನ ಅರ್ಧನ ಅಂತ ಕೂಡ ಅರ್ಥ ಮಾಡ್ತಾರೆ ಅದನ್ನು. ಹೇಗೆ ಅಂದರೆ ಜನರನ್ನು ಅರ್ಧಿಸ್ತಾನಂತೆ, ಪರೀಕ್ಷೆ ಮಾಡ್ತಾನೆ ಅವರಿಗೆ ಧೃತಿ ಇದೆಯಾ ಅಂತ. ಎಷ್ಟೋ ಕಷ್ಟಗಳನ್ನೆಲ್ಲ ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಸ್ವಲ್ಪ ಕಷ್ಟ ಬಂದಿದ ತಕ್ಷಣ ಅಯ್ಯೋ ಯಾಕೋ ಈ ನಾರಾಯಣ ಬರ್ತಾ ಇಲ್ಲ, ಬೇರೆ ಯಾರು ದೇವರು ನಮ್ಗೆ ಹೆಲ್ಪ್ ಮಾಡಿದ್ರೆ ಅಲ್ಲಿ ಹೊಟ್ಟೋಗೋಣ ಅಂತ ಹೋಗ್ತಾರಲ್ಲ ಸಣ್ಣಕ್ಕೆ, ಅವಾಗ ಬಿಟ್ಬಿಡ್ತಾನಂತೆ, ಓ ಇದು ಹೋದ್ರೆ ಹೋಗಲಿ ಅಂತ. ಯಾಕಂದರೆ ಧೃತಿ ಇದೆಯಾ ಅಂತ ನೋಡಿ ಪರೀಕ್ಷೆ ಮಾಡಿ ಅವರಿಗೆ ಜನವನ್ನು ಅರ್ಧಿಸೋನು ಅವನೇ ಮೋಕ್ಷಪ್ರದಾಯಕ. ಅದೇ ಥರ ನರಕಾಸುರನ ಇದರಲ್ಲಿ ನೋಡಿದ್ವಿ, 16,000 ಸ್ತ್ರೀಗಳನ್ನು ಕರ್ಕೊಂಡು ಹೋಗಿ ಅವನು ನರಕಾಸುರ ತೊಂದರೆ ಕೊಡ್ತಾ ಇದ್ದಾಗ ತಾನೇ ಖುದ್ದಾಗಿ ಹೋಗಿ ಮುನ್ನಿಂಡ್ರು ಅವನು ಹೋಗಿ ಸತ್ಯಭಾಮನ ಕರ್ಕೊಂಡು ಹೋಗಿ ಶತಾರ್ಕ ವೆಪ್ಪಂ, ಯಾರಿಗೆ ಅಂದರೆ ಅವನಿಗೆ ನರಕಾಸುರನಿಗೆ ಹೆದರಿಸಿ ಅವನನ್ನು ಕೊಂದು ಇವನ್ನೆಲ್ಲ ಬಿಡಿಸ್ಕೊಂಡು ಬರ್ತಾನೆ. ಶತಾರ್ಕ ವೆಪ್ಪಂ ಕೊಡೋದು ಯಾವಾಗ ಬಾಣಾಸುರ ವೃತ್ತಾಂತದಲ್ಲಿ ಹೋಗ್ತಾನೆ, ಹೋಗಿ ಆ ಬಾಣಾಸುರನಿಗೆ ಎಷ್ಟೋ ಉಪದೇಶ ಮಾಡ್ತಾನೆ, ಕೇಳಲ್ಲ. 1000 ತೋಳುಗಳಲ್ಲಿ 998 ತೋಳುಗಳನ್ನು ಕತ್ತರಿಸ್ತಾನೆ. ಶಟ್ರಾರ್ಕ ವೆಪ್ಪಂ ಕೊಡೋದು ಇನ್ನೆಲ್ಲಿ ಅಂದರೆ ಪರಶುರಾಮ ಅವತಾರದಲ್ಲಿ ಕಾರ್ತಿವೀರಾರ್ಜುನ, ಅವನಿಗೂ 1000 ತೋಳು ಇದೆ ಅಂತ ಹೇಳ್ತಾರೆ. ಅವನನ್ನು ಹೋಗಿ ಅವನನ್ನು ನಿರಸನ ಮಾಡಿ ಆಮೇಲೆ 21 ಆವರ್ತಿ ಹಾಕಿ ಪರಶುರಾಮ ಅವತಾರದಲ್ಲಿ ಎಲ್ಲ ಕೆಟ್ಟ ಕ್ಷತ್ರಿಯರನ್ನು ನಿರಸನ ಮಾಡ್ತಾನೆ. ಶಟ್ರಾರ್ಕ ವೆಪ್ಪಂ. ಹೇಗೆ ಅಂದರೆ ಕೆಟ್ಟ ಕ್ಷತ್ರಿಯರು ಯಾರಾದರೂ ಇದ್ದರೆ ಅವರು ಒಳ್ಳೆಯವರಾಗ್ಬಿಡ್ಬೇಕು, ಇಲ್ಲದೆ ಹೋದರೆ ಪರಶುರಾಮ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ದಶರಥನೇ ಹೇಳ್ತಾರೆ, ಅವ್ನು ಓಡೋಗಿ ಒಂದು ಹಸೆಮಣೆ ಮೇಲೆ ಒಂದು ಅರ್ಜೆಂಟಾಗಿ ಮದುವೆ ಮಾಡ್ಕೊಳ್ತಿದ್ದಂತೆ. ಯಾಕೆಂದರೆ ಮದುಮಕ್ಕಳಿಗೆ ಅವನೇನು ಮಾಡ್ತಾ ಇರಲಿಲ್ಲ, ಅದೇನೋ ಒಂದೊಂದು ರೂಲ್ಸ್ ಇಟ್ಕೊಂಡಿದೆ, ಎಕ್ಸೆಪ್ಟ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಕ್ಲಾಸ್. ಯಾರಾದರೂ ಅವಾಗ ಹೊಸದಾಗಿ ಮದುವೆ ಮಾಡ್ಕೊಂಡಿದ್ರೆ ಅಥವಾ ಅವಾಗ ಹಸೆಮಣೆ ಮೇಲೆ ಇದ್ದರೆ ಅವ್ರನ್ನ ಬಿಟ್ಬಿಡ್ತಿದ್ದಂತೆ, ಬಾಕಿಯವ್ರನ್ನೆಲ್ಲ ಸಾಯಿಸ್ತಾ ಇದ್ದ ಕೆಟ್ಟ ಕ್ಷತ್ರಿಯರನ್ನ. ಹಾಗಾಗಿ ಶಟ್ರಾರ್ಕ ವೆಪ್ಪಂ ಕೊಡಕು ಅದು ಅವತಾರಗಳಲ್ಲಿ ನಾವು ನೋಡಿದ್ದೀವಿ. ವಿಮಲ ತುಳೆಳೆಯಾಯ್ ಶಟ್ರಾರ್ಕ ವೆಪ್ಪಂ ಕೊಡುಕು ವಿಮಲ ತುಳೆಳೆಯಾಯ್. ವಿಮಲ ಅಂದರೆ ವಿಶಾಲವಾದ ಮನಸ್ಸುಳ್ಳವನು, ವಿಶಾಲವಾದ ಖ್ಯಾತಿ ಇರೋನು. ವಿ ಅಂದರೆ ವಿಕ್ರಮ, ವಿಶಾಲ. ವಿ ಅನ್ನೋದು ವಿಶಾಲಕ್ಕೆ ಹೇಳ್ತಾರೆ, ಮಲ ಇಲ್ಲದೆ ಇರೋನು ಅಂತ. ಇದನ್ನು ನಮಗೆ ತಿರುಪಾಣಾಳ್ವಾರ್ ತುಂಬ ಚೆನ್ನಾಗಿ ಅವರು ಇದರಲ್ಲಿ ಅಮಲನಾದಿ ಪಿರಾನಲ್ಲಿ ತೋರಿಸ್ಕೊಟ್ರು. ಇದನ್ನೇ ಮುನಿವಾಹನ ಭೋಗಂ ಅಂತ ವೇದಾಂತ ದೇಶಿಕರು ಬರೆದರು. ವೇದಾಂತ ದೇಶಿಕರಿಗೆ ತಿರುಪಾಣಾಳ್ವಾರ್ ಮೇಲೆ ತುಂಬ ಅಪಾರ ಗೌರವ. ಹೇಗೆ ಅಂದರೆ ಪಾಣ್ ಪೆರುಮಾಳ್ ಅಂತಲೇ ಹೇಳ್ತಾ ಇದ್ರು, ತಿರುಪಾಣ ಆಳ್ವಾರ್ ಅಂತ ಕರಿತಾ ಇರ್ತಾರೆ. ಪಾಣ್ ಪೆರುಮಾಳ್ ಶೈಲ ಪತ್ತು ಅಂತಲೇ ಅವರು ಪ್ರಬಂಧದಲ್ಲೆಲ್ಲ ಹಾಡಿ ಅವರನ್ನು ಕೊಂಡಾಡ್ತಾ ಇದ್ರು. ಅಮಲನಾದಿ ಪಿರಾನ್ ಅಡಿಯಾರ್ಕ್ ಎಣ್ಣೆಯಾಳ್ ಪಡುತ್ತ ವಿಮಲನ್ ನಿರ್ಮಲನ್ ನಿಮಲನ್ ನೀದಿವಾನವನ್. ಈ ವಿಮಲ ಅನ್ನೋದಕ್ಕೆ ಏನರ್ಥ ಅಂದರೆ ನಿರ್ಮಲ ಅಂತೆ.
ನಿಮಲನ್ ನಿರ್ಮಲನ್ ನೀತಿಮಾನವನ್, ಯಾವಾಗಲೂ ನೀತಿಯುಕ್ತವಾದ ಕೆಲಸಗಳನ್ನೇ ಮಾಡ್ತಾ ಇದ್ದಾನೆ. ಕೃಷ್ಣಾವತಾರದಲ್ಲಿ ಹೇಳ್ತಾರೆ, ತುಂಬ ಮೋಸ ಮಾಡಿಬಿಟ್ಟೆ ನೀನು ಮಹಾಭಾರತ ಯುದ್ಧದಲ್ಲಿ, ಪಕ್ಷಪಾತಿ ಉದಕ್ಕರು ಕೂಡ ಕೋಪಿಸ್ಕೊಂಡ್ಬಿಟ್ಟಿರ್ತಾರಲ್ಲ, ಮೊನ್ನೆ ಕಥೆಯಲ್ಲಿ ಹೇಳಿದ್ನಲ್ಲ, ಆ ಥರ ಹೇಳಿದಾಗ ಧರ್ಮ ಸೂಕ್ಷ್ಮಗಳು ತುಂಬ ಇದೆ ಮಹಾಭಾರತ ಯುದ್ಧದಲ್ಲಿ. ಯಾಕೆ ಯಾರನ್ನ ಹೇಗೆ ಕೊಲ್ಲಕ್ಕೆ ಅವನು ಅರ್ಜುನನಿಗೆ ಅವನು ಹೇಳ್ತಾ ಇದ್ದ ಅಂತ. ಕೊಲ್ಲು ಏನು ಪರವಾಗಿಲ್ಲ, ರಥವನ್ನ ಮುರಿದೋಗಿರುತ್ತೆ ಚುಕ್ಕಾಣಿ, ಆ ರಥವನ್ನ ಸರಿ ಮಾಡ್ತಾ ಇರ್ತಾನೆ, ಕುಸಿದೋಗಿರೋ ರಥನ ಮೇಲಕ್ಕೆ ಎತ್ತಿ ಕರ್ಣ, ಇವಾಗ ಹೊಡಿ ಅಂತ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಇದು ಕ್ಷತ್ರಿಯ ಧರ್ಮ ಅಲ್ಲ ಅಂತ. ಏನು ಕ್ಷತ್ರಿಯ ಧರ್ಮ ಅಲ್ಲ ಅಂತ ಹೇಳ್ತಿದ್ಯಾ? ನಿನ್ನ ಹೆಂಡತಿನ ಅವಮಾನ ಮಾಡ್ತಾ ಇದ್ದಾಗ ಹೆಚ್ಚು ಕಡಿಮೆ ನಿನ್ನ ಅಣ್ಣನೇ, ಅವನು ಅಣ್ಣ ಆಗಬೇಕು, ಆ ಸೀಕ್ರೆಟ್ನೆಲ್ಲ ಯುದ್ಧಕ್ಕೆ ಮುಂಚೆನೇ ಅವನು ಹೊಡೆದ್ಬಿಡ್ತಾನೆ. ಕೃಷ್ಣ ಮಹಾ ಕಿಲಾಡಿ ಅವನು, ನಿನ್ನ ಅಣ್ಣ ಆಗಬೇಕು, ತಮ್ಮಂದ್ರ ಹೆಂಡತಿಗೆ ಅವಮಾನ ಆಗ್ತಾ ಇದ್ರೆ ಸುಮ್ಮನೆ ಇದೆಯಾ ಅಂತ. ಕುಮಾರವ್ಯಾಸ ಭಾರತದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅವಳು ಹೇಳಿ ಕಳಿಸ್ತಾಳೆ, ನಾನು ಪುಷ್ಪವತಿ ಆಗಿದ್ದೀನಿ ಬರೋದಿಲ್ಲ ಅಂತ. ಅಂದರೆ ರಜಸ್ವಲಿ ಆಗಿದ್ದೀನಿ, ಅರಮನೆ ಒಳಗೆ ಬರೋದಿಲ್ಲ ಆಸ್ಥಾನಕ್ಕೆ ಅಂತ ಹೇಳಿದಾಗ ಫಲವತಿ ಆಗುವಂತೆ ಮಾತ ಕರೀತಾನಂತೆ. ಅಷ್ಟು ಕೆಟ್ಟ ಮಾತುಗಳನ್ನು ಆಡಿದ್ದಾನೆ ಕರ್ಣ ಅಲ್ಲಿ. ಅದೇನು ಕ್ಷಮಾರ್ಹ ಅಲ್ಲ, ಹೊಡಿನೇನು ಅಂತ ಹೇಳ್ತಾನೆ. ಆ ಥರ ಒಂದೊಂದು ತುಂಬ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಉಪಯೋಗಿಸಿ ಜಯದ್ರಥ, ದುಶ್ಯಲೆ ಗಂಡ, ಒಬ್ಬಳೇ ಹೆಣ್ಮಗಳು. ಕೌರವರಿಗೆ 100 ಜನ ಗಂಡು ಮಕ್ಕಳು, ಒಬ್ಬಳು ದುಶ್ಯಲೆ ಹೆಣ್ಣುಮಗಳು. ಅವನ ಗಂಡ ಜಯದ್ರಥ. ಅಯ್ಯೋ, ಅವ್ನು ಹೊಡೆದ್ಬಿಟ್ರೆ ಅವಳು ವಿಧವೆ ಆಗ್ಬಿಡ್ತಾಳಲ್ಲ, ಒಬ್ಬಳೇ ನನ್ನ ತಂಗಿ ಅಂದರೆ ಅದೆಲ್ಲ ನೋಡಬೇಡ. ನೀನು ಜಯದ್ರಥ ಏನು ಮಾಡ್ದ ಅಂತ ಹೇಳಿದ್ರೆ, ಈ ಕೀಚಕನ್ ಥರಾನೇ ಅವನು ಸೇಮ್ ಕ್ಯಾರೆಕ್ಟರು. ವನವಾಸದಲ್ಲಿ ಇರಬೇಕಾದ್ರೆ ದುರ್ಯೋಧನ ಜೊತೆಗೆ ಹೋಗಿ ಮತ್ತೆ ದ್ರೌಪದಿನ ಎಳೀತಾರೆ ನೋಡಿ. ಯಾವಾಗ ಅಂತ ಹೇಳಿದ್ರೆ 12 ವರ್ಷ ಕಾಲ ವನವಾಸದಲ್ಲಿ ಇರಬೇಕಾದ್ರೆ ಇವರು ಪಾಂಡವರು ಯಾರೂ ಇರೋದಿಲ್ಲ ಆಶ್ರಮದಲ್ಲಿ. ಅವಾಗ ಹೋದಾಗ ದ್ರೌಪದಿಗೆ ತುಂಬ ಖುಷಿ ಆಗತ್ತಂತೆ. ಅಯ್ಯೋ ಬಂದಿದ್ದಾರೆ ಭಾವನವರು ಅಂತ, ಯಾರು ದುರ್ಯೋಧನ ಮತ್ತು ಮನೆ ಅಡಿಯ ಜಯದ್ರಥ ಎಲ್ಲ ಬನ್ನಿ ಅಂತ ಹೇಳಿದ್ರೆ ಅವಾಗ ಕಣ್ಸನ್ನೇ ಮಾಡ್ತಾನಂತೆ ದುರ್ಯೋಧನ. ಬಂದಿರೋದು ನಿನ್ನ ಆತಿಥ್ಯಕ್ಕಲ್ಲ, ನಮಗೆ ಗೊತ್ತು ಯಾವುದೋ ಒಂದು ಹರಿವಾಣ ಇಟ್ಕೊಂಡಿದ್ದೀರಂತೆ, ಅದಕ್ಕಲ್ಲ, ನಿನ್ನನ್ನೇ ಅನುಭವಿಸೋಣ ಅಂತ ಬಂದಿದ್ದೀನಿ ಅಂತ ಬರ್ತಾರೆ. ಇದನ್ನು ನೋಡಿಬಿಟ್ಟು ಅವಾಗ ಚಿತ್ರರಥ ಅಂತ ಒಬ್ಬ ಇರ್ತಾನೆ ಗಂಧರ್ವ, ಅವನೇನೆ ಕಾಪಾಡೋದು ಆ ಸಮಯದಲ್ಲಿ. ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಅಷ್ಟಕ್ಕೂ ನೋಡಿ ಆ ಟೈಮಲ್ಲಿ ಏನು ಮಾಡ್ತಾರೆ, ಇವರನ್ನು ಹೋರಾಡಿ ಇವರನ್ನು ಗಂಟು ಕಟ್ಟಿ ಎಳ್ಕೊಂಡು ಹೋಗ್ತಾ ಇರ್ತಾನಂತೆ. ಅಷ್ಟರಲ್ಲಿ ಯುಧಿಷ್ಠಿರ ಬರ್ತಾನೆ. ಏನಾಯಿತು ಅಂತ ಕೇಳ್ತಾನೆ ದ್ರೌಪದಿನ. ಇಲ್ಲ, ಈ ಥರ ನನಗೆ ಅವಮಾನ ಮಾಡಿದ್ರು, ಅದಕ್ಕೆ ಸರಿಯಾಗಿ ಆ ಸಮಯಕ್ಕೆ ಇವರು ಬಂದರು ಗಂಧರ್ವರು, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಯ್ಯೋ ನನ್ನ ತಮ್ಮಂದ್ರು ಅಂತ. ಯಾವ ತಮ್ಮಂದ್ರು, ಎಷ್ಟು ಅವಮಾನ ಮಾಡಿ ಕಾಡು ಕಳಿಸಿದ್ರೆ ನಮ್ಮ ತಮ್ಮಂದ್ರು. ಚಿತ್ರರಥ ತಲೆ ಚಚ್ಕೋತಾನೆ. ಏನಾದರೂ ತಲೆ ಇದೆಯಾ ನಿನಗೆ ಇಷ್ಟೆಲ್ಲ ಅವಮಾನ ಮಾಡಿದಾರಂದರೆ ಯುಧಿಷ್ಠಿರ ಒಂದು ಮಾತಾಡ್ತಾನಂತೆ, ನಮ್ಮಲ್ಲಿ ನಾವು 5 ಅವರು 100, ಆದರೆ ಬೇರೆಯವ್ರಿಗೆ ನಾವು 105 ಅಂತ ಒಗ್ಗಟ್ಟು. ಆ ಥರ ಹೇಳಿ ಅರ್ಜುನನ್ನ ಭೀಮನ್ನ ಅವ್ರ ಮೇಲೆ ಹೋರಾಡಿಸಿ ಚಿತ್ರರಥನನ್ನು ಆ ಗಂಟು ಬಿಡಿಸ್ಕೊಂಡು ಬರ್ತಾನಂತೆ. ಗಂಧರ್ವರು ಹಾಕಿರೋ ಗಂಟು ಒಟ್ಟಲ್ಲಿ ಒಂದು ನಾಟ್ ಥರ ಇರುತ್ತೆ. ಅವಾಗ ಅದು ಯಾರು ಬಿಚ್ಚಬೇಕು ಅಂತ ಹೇಳಿದಾಗ ಭಾನುಮತಿನ ಹೇಳಿ ಕಳಿಸುವಂತ. ಅವಳು ತುಂಬ ಪುಣ್ಯವತಿ, ಅವಳು ಯಾರು ದುರ್ಯೋಧನನ ಹೆಂಡತಿ. ಭಾನುಮತಿನ ಬಿಚ್ಚೋಲ್ದೇನೆ ದ್ರೌಪದಿ, ಅವಳು ಪತಿವ್ರತೆ, ಅವಳು ಕಾಲಿಂದ ಬಿಡಿಸ್ಬೇಕು ಆ ಗಂಟನ್ನು. ಬಿಚ್ಚಿದ್ರೇ ಆ ನೆಟ್ಟು ಓಪನ್ ಆಗೋದು. ಎಷ್ಟು ಅವಮಾನ ನೋಡಿ. ಭಾನುಮತಿನ ಕರೆಸಿ ಅವಳ ಎದುರಿಗೆ ಆ ಕಾಲಲ್ಲಿ ಗಂಟು ಬಿಚ್ಚಿಸಿ ಇವರನ್ನು ಕತ್ತೆ ಮೇಲೆ ಕುಡಿಸಿ ಜಯದ್ರಥನ ತಲೆ ಬೋಳಿಸಿ ಕಳಿಸ್ತಾರೆ. ಈ ಥರ ಎಲ್ಲ ಕೆಲಸಗಳನ್ನು ಮಾಡಿರ್ತಾರೆ ಅವರೆಲ್ಲರೂ. ಆ ಥರ ಅವಾಗ ಯಾರು ಇವ್ರನ್ನೆಲ್ಲ ಕಾಪಾಡಿದ್ರು ನಿರ್ಮಲ ನೀತಿವಾನವ, ನೀತಿ ಹೇಳೋದು. ಈ ಥರ ಎಲ್ಲ ಮಾಡಿದ್ದಾರೆ. ಹೊಡಿ ಅವ್ರನ್ನ, ಏನು ಪರವಾಗಿಲ್ಲ, ಜಯದ್ರಥನ ಹೊಡಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ನಿಮ್ಮ ಒಬ್ಬಳೇ ತಂಗಿ ವಿಧವೆ ಆದರೂ ಪರವಾಗಿಲ್ಲ ಅಂತ. ಈ ಥರ ತುಂಬ ಇದನ್ನೆಲ್ಲ ಡಿಬೇಟ್ ಮಾಡ್ತಾರೆ. ಮೋಸ ಮಾಡ್ದ, 16,000 ಜನ ಮದುವೆ ಮಾಡ್ಕೊಂಡು ಬಂದ, ಅವನೆಂಥ ಬ್ರಹ್ಮಚಾರಿ, ಅದು ಇದು ಅಂತೆಲ್ಲ. ಧರ್ಮಭೂತ ಜ್ಞಾನ ಅಂತ ಒಂದು ವಿಶೇಷವಾದ ಶಕ್ತಿ, ಅದು ಎಷ್ಟು ವಿಕಸಿತವಾಗಿತ್ತು ಕೃಷ್ಣಾವತಾರದಲ್ಲಿ ಅಂದರೆ ಏಕಕಾಲದಲ್ಲಿ ಎಲ್ಲ ಕಡೆನೂ ಇರೋಕ್ಕಾಯಿತು. ಅದಕ್ಕಿಂತ ಮುಂಚೆನೇ ಒಂದು ಸೌಂದರ್ಯ ಅನ್ನೋ ಋಷಿ ಕಥೆ ಹೇಳಿರ್ತಾರೆ. ಸೌಂದರ್ಯ ಅನ್ನೋ ಋಷಿ ಮತ್ತು ಕಾಳಿಂಗ ಮಡುವಿನಲ್ಲಿ ಕೆಳಗಡೆ ಕಾಳಿಂದಿ ನದಿ, ಯಮುನಾ ನದಿಗೆ ಕಾಳಿಂದಿ ಅಂತ ಹೇಳ್ತಾರೆ. ಯಾಕೆಂದರೆ ಕಪ್ಪಗಿದ್ಲು ಅವಳು, ಕಾಳಿಂದಿ ಅಂತ. ಅದ್ರ ನದಿಗೆ ನೀರಲ್ಲಿ ಕೆಳಗಡೆ ಕೂತ್ಕೊಂಡು ಉಸಿರಿಡ್ಕೊಂಡು ತಪಸ್ಸು ಮಾಡೋದು. ಎಂತೆಂಥ ಕಷ್ಟವಾದ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು ನಮ್ಮ ಋಷಿಮುನಿಗಳು. ಅದು ಮಾಡಬೇಕಾದ್ರೆ ತಟ್ಟಂತ ಕಂಡುಬಿಡ್ತಾರಂತೆ. ನೋಡಿದಾಗ ಒಂದು ಸ್ಕೂಲ್ ಆಫ್ ಫಿಶ್ ಎಲ್ಲ ಗುಂಪಾಗಿ ಹೋಗ್ತಾ ಇತ್ತಂತೆ. ಒಂದು ದೊಡ್ಡ ಅಮ್ಮ ತಂದೆ ತಾಯಿ ಮರಿ, ಒಂದು 50 ಮರಿಗಳ ಜೊತೆ ಸಂತೋಷ ಹೋಗ್ತಾ ಇದ್ದಂತೆ. ತಕ್ಷಣ ಅವರು ನೋಡಿ ಹೇಗೆ ಇವರು ತಪಸ್ಸು ಕೆಟ್ಟೋಗುತ್ತೆ ಅನ್ನೋಕ್ಕೆ, ಅಯ್ಯೋ ಸಾಧಾರಣ ಒಂದು ಮೀನು ಇದೇ ಇಷ್ಟೊಂದು ಸಂಸಾರ ಇಟ್ಕೊಂಡು ಸಂತೋಷ ಓಡಾಡ್ತಾ ಇದೆ, ನನಗೆ ಎಷ್ಟೊಂದು ಯೋಗ ಶಕ್ತಿ ಇದೆ, ನಾನು ಎಷ್ಟು ಜನ ಮದುವೆ ಮಾಡ್ಕೊಳ್ಬೋದು, ಸಂತೋಷವಾಗಿರ್ಬೋದಲ್ಲ ಅಂತ ಮೇಲೆ ಮದ್ದೆ ಬಿಟ್ರಂತೆ.
ಇದು ಒಂದು ಮಾಯೇನೆ ಅವ್ರು ತಪಸ್ಸು ಕೆಲ್ಸೋಕ್ಕೆ. ಯಾಕಂದರೆ ಅಷ್ಟು ತೀಕ್ಷ್ಣವಾಗಿ ತಪಸ್ಸು ಮಾಡ್ತಾಯಿದ್ರು. ಹೊರಗಡೆ ಬಂದರು, ಮಾಂಧಾತ ಅಂತ ಹತ್ತಿರದಲ್ಲಿ ಒಬ್ಬ ರಾಜ ಅವ್ರ ಮನೆಗೆ ಹೋಗಿ ನಾನು ಮದುವೆ ಮಾಡ್ಕೊಳ್ಬೇಕು, ನಿಮ್ಗೆ ಯಾರು ಹೆಣ್ಣನ್ನು ಕೊಡು ಅಂತ ಕೇಳ್ತಾರೆ. ಮಾಂಧಾತಕ್ಕೆ 50 ಜನ ಹೆಣ್ಮಕ್ಳು. ಇವರು ಸೌಕರ್ಯ ತುಂಬ ಋಷಿ ಚೆನ್ನಾಗಿ ತಪಸ್ಸು ಮಾಡಿದ್ದಾರೆ ಅಂತ ನೋಡಿದ್ರೆ ವಯಸ್ಸಾಗ್ಬಿಟ್ಟಿದೆ, ಗಡ್ಡ ಎಲ್ಲ ಹಿಂಗೆ ಬಿಚ್ಕೊಂಡು ಹಿಂಗೆಲ್ಲ ಇದ್ದಾರೆ. ಇವ್ರಿಗೆ ಹೆಂಗಪ್ಪ ಹೆಣ್ಮಗಳು ಕೊಡೋದು, ಸುಖ ಸುಪ್ಪತ್ತಿಗೆಲ್ಲಿ ಬೆಳೆಸ್ಬಿಟ್ಟಿದ್ದೀನಿ ಮಗಳನ್ನು, ಕೊಡೋಕ್ಕಾಗಲ್ಲ, ಇಲ್ಲ ಅಂದರೆ ಏನು ಶಾಪ ಗೀಪ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತಾರೆ, ನನ್ನ ಮಗಳು ಯಾರಾದರೂ ಅವರು ಒಪ್ಕೋಬೇಕು, ಅವ್ರು ಒಪ್ಕೊಂಡ್ರೆ ನಾನು ಕೊಡ್ತೀನಿ ಅಂತ ಹೇಳ್ಬಿಡ್ತಾರಂತೆ. ಸರಿ ಆಯಿತು, ನೀವು ಕರೆಸಿ ನಿಮ್ಮ ಮಗಳನ್ನು ಅಂತ ಹೇಳ್ತಾರೆ. ಅವ್ರ ಮಕ್ಕಳೆಲ್ಲ 50 ಜನನೂ ಬರಬೇಕಾದ್ರೆ ಇವರು ತಪಶಕ್ತಿಯಿಂದ ಮನ್ಮಥನ ಥರ ಆಗ್ಬಿಡ್ತಾರೆ ಸೌಬರಿ. ಇವ್ರು ನೋಡ್ಬಿಟ್ಟು ಅವ್ರ 50 ಜನ ಹೆಣ್ಮಕ್ಳು ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಾರಂತೆ. ಅವಾಗ ಏನು ಮಾಡೋದು, 50 ಜನನೂ ಮದುವೆ ಮಾಡ್ಕೊಳ್ತಾರೆ. 50 ಜನನೂ ಮದುವೆ ಮಾಡ್ಕೊಂಡಾಗ ರಾಜನಿಗೆ ಒಂದೇ ಒಂದು ದಿವಸ ಯೋಚನೆ ಆಗುತ್ತಂತೆ, 50 ಜನನೂ ಒಬ್ಬನೇ ಮಾಡ್ಕೊಂಡ್ಬಿಟ್ಟ, ಹೇಗೆ ಸುಖವಾಗಿದ್ದಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿದಾಗ ಪರೀಕ್ಷೆ ಮಾಡೋಕ್ಕೆ ಅಂತ ಒಬ್ಬೊಬ್ಬರ ಮನೆಗೆ ಹೋಗ್ತಾರಂತೆ. ಒಬ್ಬೊಬ್ಬರ ಮನೇಲಿ ನೋಡಿದ್ರು ಒಂದೊಂದು ಸೌಕರ್ಯ ಅಷ್ಟು ಚೆನ್ನಾಗಿದ್ದಾರಂತೆ. ಎಲ್ಲ ಹೆಣ್ಮಕ್ಳನ್ನ ಕೇಳ್ತಾರಂತೆ, ನೀವೆಲ್ಲ ಸೌಖ್ಯವಾಗಿದ್ದೀರಾ ಅಂತ. ಅವಾಗ ಅವ್ರ ಹೆಣ್ಮಕ್ಳು ಹೇಳ್ತಾರೆ, ನಾವು ತುಂಬ ಚೆನ್ನಾಗಿದ್ದೀವಪ್ಪ, ಆದರೆ ನಮ್ಗೆ ಒಂದು ಬೇಜಾರು ಏನಂದರೆ ನಮ್ಮ ಯಜಮಾನರು ನನ್ನ ಮನೆ ಬಿಟ್ಟು ಹೊರಗಡೆನೇ ಹೋಗೋದಿಲ್ಲ, ನನ್ನ ಹತ್ರನೇ ಯಾವಾಗಲೂ ಇರ್ತಾರೆ, ಬಾಕಿ 49 ತಂಗಿದ್ದೀರಿ ಏನಾದರೂ ಗೊತ್ತಿಲ್ಲ. ಅವ್ರ ಮನೆಗೆ ಹೋದರೆ ಅವರು ಅದೇ ಥರ ಹೇಳ್ತಾರಂತೆ. ಅಂದರೆ ಅವ್ರಿಗೆ ಧರ್ಮಭೂತ ಜ್ಞಾನ ಎಷ್ಟು ವಿಕಾಸ ಆಗಿತ್ತು ಅಂತ ಹೇಳಿದರೆ, ಶರೀರಗಳನ್ನು ಅಷ್ಟೊಂದು ತಗೋಬೋದು, ಎಲ್ಲ ಕಡೆ ಏಕಕಾಲದಲ್ಲಿ ಇರೋಕ್ಕಾಯಿತು. ಕೃಷ್ಣನಿಗೂ ಅದೇ ಥರನೇ 16,108 ಜನ, 8 ಜನ ಪಟ್ಟದ ರಾಣಿಯರು, ಬಾಕಿಯವರೆಲ್ಲ ಅವರ ರಾಣಿಯರು ಯಾರು ನರಕಾಸುರ ಕೊಂದು ಅವರನ್ನೆಲ್ಲ ಅವರಿಗೆ ರಕ್ಷಣೆ ಕೊಟ್ಟು ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದು. ಅವರು ಎಲ್ಲರೂ ಹೀಗೆ ಹೇಳ್ತಾ ಇದ್ರಂತೆ. ನಾರದರು ಪರೀಕ್ಷೆ ಮಾಡೋಕ್ಕೆ ಹೋಗ್ತಾರೆ, ಅವರು ಎಲ್ಲರ ಮನೇಲೂ ಏಕಕಾಲದಲ್ಲಿ ಕೃಷ್ಣನನ್ನು ನೋಡಿರೋರು. ತಿರಲುಡೆಯ ಈ ಥರ ಸಾಮರ್ಥ್ಯ ಇರೋನು ಭಗವಂತ, ಅದನ್ನು ಹೇಳ್ತಾರೆ ವಿಮಲ. ಆದರೆ ಹೇಗೆ ವಿಮಲ ಅಂತ ಹೇಳಿದ್ರೆ, ಈ ಥರ ಒಟ್ಟಿಗೆ ಇಷ್ಟೊಂದು ಜನ ಮದುವೆ ಮಾಡ್ಕೊಂಡಿದ್ದಲ್ಲ, ಅವನು ನೀತಿಯಾಗಿದ್ದ ಅಂದರೆ ಖಂಡಿತವಾಗ್ಲೂ ಇದ್ದ. ಯಾವಾಗ ಅಂತ ಹೇಳಿದ್ರೆ, ಬ್ರಹ್ಮಾಸ್ತ್ರ ಬಿಟ್ಟು ಉತ್ತರೆ ಗರ್ಭದಲ್ಲಿ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಟ್ಬಿಡ್ತಾನೆ ಮಹಾಭಾರತ ಯುದ್ಧದಲ್ಲಿ. ಅದು ಸುಟ್ಟು ಕರಕಲಾಗ್ಬಿಡುತ್ತೆ. ವೇದವ್ಯಾಸರ ಮಧ್ಯದಲ್ಲಿ ಹೋಗಿ ತಡೀತಾರೆ. ಅಶ್ವತ್ಥಾಮನ ಕೇಳ್ತಾರೆ, ಯಾಕಪ್ಪ ಈ ಕೆಲಸ ಮಾಡಿದೆ, ಈಗಾಗಲೇ ಉಪಪಾಂಡವರು ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ದಾರೆ, ಮತ್ತು ಇರೋದು ಇದು ಒಂದೇ ವಾರಿಸು, ಇದನ್ನು ಯಾಕೆ ಸಾಯಿಸೋಕ್ಕೆ ಮಾಡಿದೆ ಅಂದರೆ, ಅಯ್ಯೋ ನಂಗೆ ಗೊತ್ತಿಲ್ಲ, ನಾನು ಇದನ್ನು ಪ್ರಯೋಗ ಮಾಡೋಕ್ಕೆ ಮಾತ್ರ ಗೊತ್ತು, ಉಪಸಂಹಾರ ಮಾಡೋಕ್ಕೆ ನನಗೆ ಬರಲ್ಲ ಅಂತ ಹೇಳ್ತಾನಂತೆ. ಅಷ್ಟರಲ್ಲಿ ಹೋಗಿ ಗರ್ಭದಲ್ಲಿ ಕೃಷ್ಣ ಹೋಗಿ ರಕ್ಷಣೆ ಕೊಡ್ತಾನೆ. ಆದರೆ ಕೂಡ ಆ ಬ್ರಹ್ಮಾಸ್ತ್ರದ ತೀಕ್ಷ್ಣತೆ ಇದೆಯಲ್ಲ, ಸುಟ್ಟು ಕರಕಲಾಗ್ಬಿಡುತ್ತೆ. ಒಂದು ಇಜ್ಜಿನ ಥರ ಒಂದು ತುಂಡು ಹಡಿತಾಳೆ ಅವಳು, ಯಾರು ಉತ್ತಾರೆ. ಆವಾಗ ತುಂಬ ಬೇಜಾರಾಗ್ಬಿಡುತ್ತೆ. ಆದರೆ ಒಂದು ಅಶರೀರವಾಣಿ ಬರುತ್ತೆ. ಯಾರು ಫುಲ್ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇರ್ತಾರೋ ಅವರು ಮುಟ್ಟಿದ್ರೆ ಇದಕ್ಕೆ ಜೀವ ಬರುತ್ತೆ ಅಂತ ಹೇಳ್ತಾರೆ. ಯಾರು ತಕ್ಷಣ ಓಡೋಕ್ಕಲ್ಲಿ ಸುಭದ್ರೆ ಬರ್ತಾಳೆ, ಅಲ್ಲಿ ಭೀಷ್ಮರು ಇನ್ನೂ ಸತ್ತಿರಲ್ಲ, ಅವರು ನೈಷ್ಠಿಕ ಬ್ರಹ್ಮಚಾರಿ ಅಲ್ವಾ, ಅವ್ರ ಹತ್ರ ಹೋಗಿ ಕೊಟ್ಬಿಡೋಣ ಈ ಮಗುನ, ಇದು ಕೊರಡನ್ನು ಕೊಟ್ಟುಬಿಡೋಣ, ಜೀವ ಬಂದ್ಬಿಡುತ್ತೆ ಅಂತ ತೊಗೊಂಡು ಹೋಗ್ತಾರಂತೆ ವಾರ್ ಫೀಲ್ಡ್ಗೆ. ಶರಶೈಲಿಯಲ್ಲಿ ಮಲ್ಕೊಂಡಿರ್ತಾರೆ ಅವರು. ಅವ್ರು ಹೇಳ್ಬಿಟ್ರೆ, ನನಗಿದು ಯಾವುದರಲ್ಲೂ ಆಸಕ್ತಿ ಇಲ್ಲ, ನಾನು ಬರೀ ಉತ್ತರಾಯಣ ಬರೋದೇ ಕಾಯ್ತಾ ಇದ್ದೀನಿ, ದಯವಿಟ್ಟು ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ಸರಿ, ಅಲ್ಲೇ ಪಕ್ಕದಲ್ಲಿ ವೇದವ್ಯಾಸರು ಇದ್ರಲ್ಲ, ಅವ್ರ ಕೈ ಕೊಡೋಣ, ಋಷಿಮುನಿ ಯೋಗಿತಾನೆ ಅಂದರೆ, ವೇದವ್ಯಾಸರು ಆಗಲೇ ನಿಯೋಗ ಪದ್ಧತಿನಲ್ಲಿ ಎಷ್ಟೊಂದು ಸಂತತಿಯನ್ನು ಉಂಟು ಮಾಡಿದ್ದಾರೆ. ಅವ್ರಿಗೆ ಬ್ರಹ್ಮಚರ್ಯ ಇಲ್ಲ ಅಂತ, ಅವರು ಬೇಡ ಅಂತ. ಯಾರನ್ನು ಕೇಳಿದ್ರು ಅಂತ ಕೃಪಾಚಾರ್ಯ ನೋಡೋರು ಯಾರು ಕೇಳಿದ್ರು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿಲ್ಲ ಯಾರು ಅಂತ. ಕೃಷ್ಣ ಕೇಳ್ತಾನಂತೆ, ನಾನು ಬೇಕಾದರೆ ಟ್ರೈ ಮಾಡಲ ಅಂತ. ಎಲ್ಲರೂ ಗೊಳ್ಳಂತ ನಗ್ತಾರೆ. 16,108 ಹೆಂಡತಿರು ಬ್ರಹ್ಮಚರ್ಯ ಹೇಗೆ ಇವನು ಅನುಸರಿಸೋಕ್ಕಾಗತ್ತೆ, ಇವನು ಮುಟ್ಟಿದ್ರೆ ಮಗು ಬಂದ್ಕೊಳತ್ತ ಅಂತ ಹೇಳಿದ್ರೆ, ಅವಾಗೆಲ್ಲ ವಂಶಗಣ ಮುಡಿಯ ಒಂದು ಕಾಲು ತುಳಂದನ ಆಡಲಿ ವೇದಾಂತ ದೇಶಿಕರು ತುಂಬ ಚೆನ್ನಾಗಿದೆ ಬರೀತಾರೆ ಅದರಲ್ಲಿ. ಇವನು ಕಾಲು ಮುಟ್ಟಿದ ತಕ್ಷಣ ವಾಮ ಪಾದ, ಕೈಯಲ್ಲಿ ಕೂಡ ಮುಟ್ಲಿಲ್ವಂತೆ, ವಾಮ ಪಾದದಲ್ಲಿ ಆ ಕೊರಡನ್ನು ಮುಟ್ಟಿದ ತಕ್ಷಣ ಹಾಗೇ ಅಳ್ಳಾಡ್ಕೊಂಡು ಜೀವ ಬರುತ್ತೆ ಆ ಮಗುಗೆ ಅಂತ. ಅವಾಗ ಒಂದು ಪ್ರಶ್ನೆ ಬರುತ್ತೆ, ಏನು ಬ್ರಹ್ಮಚರ್ಯ ಫಾಲೋ ಮಾಡಿದೆ ಅಂತ. ಪ್ರತಿಯೊಬ್ಬರು ಗೃಹಸ್ಥರಿಗೂ ಅಷ್ಟೇ ಸಮಾಗಮ ಎಲ್ಲ ಮಾಡಬೇಕಾದ್ರೆ ನಾಳೆ ಪ್ರೇರಣೆ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ನೋಡಬೇಕು. ಅಮಾವಾಸ್ಯೆ ಇದು, ಪ್ರಥಮೆ ಇದು ಎಲ್ಲ ನೋಡಬೇಕು. ಆ ಥರ ನಕ್ಷತ್ರಗಳನ್ನು ತಿಥಿಗಳನ್ನು ನೋಡಿ ಸಮಾಗಮ ಮಾಡಿತ್ತು ಅಂತಿದ್ರೆ ಅವನು ಗೃಹಸ್ಥನಾಗಿದ್ದರೂ ಅವನು ಬ್ರಹ್ಮಚಾರಿ ಅಂತ ಒಂದು. ಇನ್ನೊಂದು ಬ್ರಹ್ಮಚರ್ಯ ಅಂತ ಹೇಳಿದರೆ, ಪರಬ್ರಹ್ಮವನ್ನು ಯಾರು ಹುಡುಕೊಂಡು ಹೋಗ್ತಾರೋ, ಆ ಪಥದಲ್ಲಿ ಹೋಗ್ತಾರೋ ಅವರು ಬ್ರಹ್ಮಚಾರಿಗಳು ಅಂತ. ಸೊ ಇದೆರಡೂ ಕೃಷ್ಣ ಮಾಡ್ತಾ ಇದ್ದಿದ್ದರಿಂದ ಅವನು ಕಟ್ಟ ಬ್ರಹ್ಮಚಾರಿಯಾಗಿದ್ದ. ನೈಷ್ಠಿಕ ಬ್ರಹ್ಮಚಾರಿ ಅಂದರೆ ಅವ್ರು ಯಾವತ್ತೂ ಮದುವೆನೇ ಮಾಡ್ಕೊಳ್ಳೇ ಇರೋರು.
ಇನ್ನು ಕೆಲವರು ಸನ್ಯಾಸ ತಗೊಂಡು ಹೆಂಡತಿಯನ್ನು ತ್ಯಾಗ ಮಾಡಿ ಮತ್ತೆ ಸನ್ಯಾಸ ತಗೊಂಡ್ರೆ ಅದೊಂಥರ ಸನ್ಯಾಸಿಗಳು. ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಯಾವತ್ತೂ ಎಂದೂ ಮದುವೆನೇ ಮಾಡ್ಕೊಳ್ತಿರೋರು. ಈ ಬ್ರಹ್ಮಚರ್ಯ ವ್ರತ ಅನ್ನೋದು ಪಾಲಿಸಿದ ಕೃಷ್ಣ ನೀದಿವಾನವನ್ ನಿರ್ಮಲನ್ ನೀದಿವಾನವನ್ ಆ ಥರ ಇದ್ದಿದ್ದಕ್ಕೆ ಆ ಮಗುನು ಇದಾಯಿತು ಅಂತ, ಜೀವ ಬಂತು ಅಂತ. ಈ ಇದರಲ್ಲೇ ಇವರು ತುಂಬ ನೀಳ್ಮದಿಳ ರಂಗತ್ತಮ್ಮ ಅನ್ನೋದು ದೊಡ್ಡ ದೊಡ್ಡ ಇದು ಗೋಡೆಗಳಿತ್ತಂತೆಲ್ಲ ರಂಗನಾಥನ ದೇವಸ್ಥಾನಕ್ಕೆ, ಅದನ್ನು ಹೇಳ್ತಾರೆ ಇಲ್ಲಿ. அமலனாதிபினான் அடியார்க்கு என்னை ஆழ்படுத்த விமலன் நிமல் விண்ணவர்கோன் விரையார் பொழில் வேங்கடவன் நிமலன் நிர்மலன் நீதிவானவன் நீழ்மதிலரங்கத்தம்மான் திருக்கமல பாதம் வந்து என் ಕಣ್ಣಿನುಳ್ಳನ ಒಕ್ಕಿನ್ನದೇ. ತುಂಬ ಚೆನ್ನಾಗಿ ಹಾಡ್ತಾರೆ ತಿರುಪ್ಪಾಣಾಳ್ವರು. ಇದನ್ನು ಮುನಿವಾಹನ ಭೋಗಂ ಅಂತ. ಯಾಕೆ ಮುನಿವಾಹನ ಭೋಗಂ ಅಂತ ಹೇಳಿದ್ರು ಅಂದರೆ, ಲೋಕಸಾರಂಗ ಮುನಿಯವರು ಬೆನ್ನ ಮೇಲೆ ಕೂಡಿಸ್ಕೊಂಡು ಬರ್ತಾರೆ ತಿರುಪ್ಪಾಣಾಳ್ವರು, ಕಾಲಿಡೋದಿಲ್ಲ ದೇವಸ್ಥಾನದಲ್ಲಿ ಅಂತ. ಇವರು ಹಾಗೆಯೇ ಪ್ರಣವ ಹೇಳೋದಿಲ್ಲ ಅಂತ, ಯಾಕೆಂದರೆ ಅವ್ರಿಗೆ ಅಧಿಕಾರ ಇರೋದಿಲ್ಲ. ಅವರು ಆ ಉ ಮಾ ಅಂತ ಅದು ಸೀಕ್ರೆಟಿವ್ ಆಗಿ ಉವಂದ ಉಳ್ಳತ್ತನಾಯ್ ಉಲಹಮಳೆಂದ ಅಡ್ಡಮುರ ಅಂತ ಸೆಕೆಂಡ್ ಪ್ಯಾರಾಗ್ರಾಫ್ ಶುರು ಮಾಡ್ತಾರೆ. ಆಮೇಲೆ ಅದು ಮೂರನೇದು ಮಾಯಿಂದ ಶುರು ಮಾಡ್ತಾರೆ. ಆ ಉ ಮಾ ಅಂತ ಹೇಳಿ ಓಂಕಾರದಿಂದ ಹೇಳಿ ಭಗವಂತನ ಸಾನ್ನಿಧ್ಯಕ್ಕೆ ಹೇಗೆ ಹೋಗಬೇಕು, ಪಾದಾದಿ ಕೇಶವರೆಗೂ ಹೇಗೆ ಭಗವಂತನ ನಮಸ್ಕಾರ ಮಾಡಬೇಕು ಅಂತ ಅವ್ರು ಹಾಡ್ಕೋಬೇಕು. ಇಲ್ಲಿ ಹಾಡಬೇಕಾದ್ರೆ ಇವ್ರು ಹೇಳ್ತಾರೆ ವಿಮಲನ್, ಇದರಲ್ಲಿ விமலா துழிலையாய் ಇಲ್ಲಿ ಶೆಪ್ಪ ಉಡೆಯಾಯ್ ತಿರುಳುಡೆಯಾಯ್ ಶೆಟ್ರಾರ್ಕು ವೆಪ್ಪಂ ಕೊಡುக்கும் ವಿಮಲಾ ತುಳಿಲೆಯ ಶೆಪ್ಪೆನ್ನ. ಅದು 4 ಹಾಡು ಬರೀ ಭಗವಂತನಿಗೆ ಹಾಡುದು. ಇಲ್ಲಿ ಶೆಪ್ಪೆನ್ನ ಮೆನ್ಮೂಲೈ ಶೆವ್ವಾಯ್ ಶಿರುಮರುಕಲ್. ಇವಾಗ ಮತ್ತೆ ತಿರ್ಗಾ ನಪ್ಪಿನೈಗೆ ಹೇಳಬೇಕು. ಶೆಪ್ಪೆನ್ನ ಮೆನ್ಮುಲೈ, ವಕ್ಷಸ್ಥಳಗಳನ್ನು ಯಾವಾಗಲೂ ಹಾಡಬೇಕಾದ್ರೆ ಅದನ್ನು ಜ್ಞಾನ ಮತ್ತು ಭಕ್ತಿ ಅಂತಲೇ ಹೇಳೋದು. ಮತ್ತು ಒಂದು ಸಮಸ್ತ ಜನನಿ ಪದ್ದೆ ಚೈತನ್ಯಸ್ತನ್ಯದಾಯಿನಿ, ಮಕ್ಕಳಿಗೆಲ್ಲ ಹಾಲು ಉಡಿಸ್ತಾರಲ್ಲ ಆ ಥರ ಎಲ್ಲರಿಗೂ ಎಲ್ಲ ಚೇತನಗಳಿಗೂ ಸ್ತನ್ಯಪಾನ ಮಾಡಿಸೋರು ಯಾರು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂಶನೇ ನೀಳೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಮೆನ್ಮೂಲೈನ, ಅದನ್ನು ಇಲ್ಲಿ ಹೇಳ್ತಾರೆ. ಇದನ್ನೆಲ್ಲ ಕೆಟ್ಟದಾಗೆ ಅರ್ಥ ಮಾಡ್ಕೊಳ್ರು. ಅದವರೆಲ್ಲ ಹೇಳಿದ್ರಲ್ಲ, ಶವ್ವಾಯ್ ಹೇಳಿದ್ರಲ್ಲ, ಮೆನ್ಮೂಲೈ ಹೇಳಿದ್ರಲ್ಲ, ಸಿಂಹಕಟಿನ ಹೇಳಿದ್ರಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ಅರ್ಥಗಳಿವೆ. ಅದನ್ನು ಹೇಳ್ತಾರೆ ಶವ್ವಾಯ್ ಶಿರುಮರಂಗಲ್. ಶವ್ವಾಯಿನ ಇಲ್ಲಿ ಬಾಯಿನ ಯಾಕೆ ಕೊಂಡಾಡಿದ್ರು ಆಂಡಾಳು ಅಂತ ಹೇಳಿದ್ರೆ, ಆ ಪುಟಾಣಿ ಬಾಯಿ ಇತ್ತಲ್ಲ ಅದು ಭಗವಂತನಿಗೆ ತುಂಬ ಇಷ್ಟ ಆಯ್ತಂತೆ. ಯಾಕಂದರೆ ಅದರಲ್ಲಿ ಏನು ಹೇಳ್ತಾಳೋ ಹಾಗೆ ಅವ್ನು ಕೇಳ್ತಾ ಇದ್ದ ಅಂತ ಭಗವಂತನೇ. ಅವನು ಏನು ಅವಳು ಮಾತಾಡಿದ್ರೆ ಆ ಮಾತನ್ನು ಅವಳು ಕೇಳ್ತಾ ಇದ್ದ, ಅದಕ್ಕೋಸ್ಕರ ಅವಳು ತುಂಬ ಇಷ್ಟ ಆಯಿತು. ಅದನ್ನು ಹೊಗಳಿದ್ರು. ಶಿರುಮರುಂಗಲ್ ಸ್ವಾಪದೇಶಾರ್ಥದಲ್ಲಿ ಅಷ್ಟಾಕ್ಷರಿಗೆ ಹೇಳ್ತಾರೆ. ಕಡಿಮೆ ಪದಗಳಿರುವಂಥ ಮಂತ್ರ, ಕಡಿಮೆ ಅಕ್ಷರಗಳಿರುವಂಥ ಮಂತ್ರ ಅಷ್ಟಾಕ್ಷರಿ ಶಿರುಮರುಂಗಲ್ ಅದನ್ನು ಹೇಳ್ತಾರೆ. ನಪ್ಪಿನ್ನೈ ನಂಗಾಯ್, ನಂಗಾಯ್ ಅಂತ ಸಂಬೋಧನೆ ಮಾಡ್ತಾಳೆ ನಪ್ಪಿನ್ನೈಗೆ. ನಾವು ನೋಡಿದ್ವಿ ನಂಬಿ ನಂಗಾಯ್ ಅಂದರೆ ಪರಿಪೂರ್ಣೆ, ಗುಣಗಳಲ್ಲಿ ಪರಿಪೂರ್ಣೆಯಾಗಿದ್ದವಳು ನಪ್ಪಿನ್ನೈ, ಅವಳನ್ನು ಕರೀತಾಳೆ. ತಿರುವೆ, ಸ್ಪಷ್ಟವಾಗಿ ಹೇಳ್ಬಿಟ್ಟು ಸಾಕ್ಷಾತ್ ಲಕ್ಷ್ಮಿನೇ. ತಿರುವೆ ತುಳಿಲೆಯಾಯ್, ನಿದ್ದೆ ಮಾಡ್ತಾ ಇದೆಯಲ್ಲ ನೀನು ಹೇಳು, ನೀನು ಎತ್ತಲೇ ನಿನ್ನ ಜೊತೆಗೆ ಕೃಷ್ಣನು ನಮ್ಮ ಜೊತೆಗೆ ಬರೋಕ್ಕಾಗತ್ತೆ. ಉಕ್ಕಮಂ ತಟ್ಟೊಳಿಯಂ ತಂದುಮ್ಮಣಾಳನೈ. ಉಕ್ಕಮಂ ಅಂದರೆ ವಿಶ್ರಿ, ವಿಶ್ರಿ ಅಂದರೆ ಬೀಸಣಿಗೆ. ತಟ್ಟೊಳಿಯಂ ಅಂದರೆ ಕನ್ನಡಿಗೆ ತಟ್ಟೊಳಿಯಂ ಅಂತಾರೆ. ಯಾಕೆ ತಟ್ಟೊಳಿಯಂ ಅಂತ ಹೇಳಿದ್ರೆ, ಈ ಗಾಜಿನ ಪಾದರಸದ ಕನ್ನಡಿ ಎಲ್ಲ ಇತ್ತೀಚಿನದು. ಯಾವಾಗ ಬೆಲ್ಜಿಯಂ ಎಲ್ಲ ನಮಗೆ ಪರಿಚಯ ಆದಮೇಲೆ ಎತ್ತಿಟ್ಕೊಳ್ಳಿ. ಬೆಲ್ಜಿಯಂ ಗ್ಲಾಸ್ ಯಾವಾಗಲೂ ಫೇಮಸ್ಸು, ಬೆಲ್ಜಿಯಂ ಮಿರರ್ಸ್ ತುಂಬ ಫೇಮಸ್ಸು. ಯಾಕಂದರೆ ಆ ಪಾದರಸ ಸುಲಭದಲ್ಲಿ ಹೋಗಲ್ಲ ಅಂತ, ಎಷ್ಟೋ ವರ್ಷ ಆದ್ರೂ ಆ ಪಾದರಸ ಹಿಂದ್ಗಡೆ ಮೆರ್ಕರಿದ ಮುಟ್ಟಕ್ಕೆಲ್ಲ ಹೋಗಲ್ಲ ಅಂತ. ಅದಕ್ಕೆ ಮುಂಚೆನೇ ತಟ್ಟುಳಿಯಮೆ. ತಟ್ಟುಳಿಯಮ್ ಅಂದರೆ ಬೆಳ್ಳಿದೋ ಅಥವಾ ಕಂಚಿನದು ಚೆನ್ನಾಗಿ ಪಾಲಿಷ್ ಮಾಡಿರ್ತಾರೆ. ಮುಖ ನೋಡಿದ್ರೆ ಮುಖ ಕಾಣಿಸುತ್ತೆ. ಅದರಲ್ಲಿ ಷೋಡಶೋಪಚಾರದಲ್ಲೆಲ್ಲ ಕನ್ನಡಿನ ತೋರಿಸೋದುಂಟು ಭಗವಂತನಿಗೆ. ಅದರಲ್ಲಿ ತಟ್ಟೊಳಿ ಅಂತ, ಅದಕ್ಕೆ ಬೆಳ್ಳಿನಲ್ಲಿ ಮಾಡಿರ್ತಾರೆ. ಭಗವಂತನಿಗೆ ಅಲಂಕಾರ ಮಾಡಿಬಿಟ್ಟು ಆ ಷೋಡಶೋಪಚಾರದಲ್ಲಿ ಚಾಮರ, ಇದು ಬೀಸಣಿಗೆ ಇವನ್ನೆಲ್ಲ ಹಾಕ್ತಾರೆ. ಪರಿಮಳ ದ್ರವ್ಯಗಳನ್ನೆಲ್ಲ ತೋರಿಸಿ ಆ ಕನ್ನಡಿನೂ ತೋರಿಸ್ತಾರೆ. ಬೆಳಗ್ಗೆನೂ ಅಷ್ಟೇ ಸುಪ್ರಭಾತದಲ್ಲಿ ಮೊದಲು ಕನ್ನಡಿ ತೋರಿಸ್ತಾರೆ. ಭಗವಂತ ತನ್ನ ಮುಖವನ್ನು ತಾನು ನೋಡ್ಕೊಳ್ಬೇಕು. ಸಡಕ್ ಥರ ಇದ್ದರೆ ಅವಾಗ ಬೇರೆ ಸ್ಮೈಲಿಂಗ್ ಫೇಸ್ ತೋರಿಸ್ಬೇಕು. ಕೋಪದಿಂದ ಮುಖ ತೋರಿಸ್ಬಾರ್ದು ಅಂದರೆ ಉಕ್ಕಮು ತಟ್ಟೊಳಿಯು ತಂದು ಉನ್ಮನಾಳನ್. ಇವಾಗಲೂ ಅಷ್ಟೇ ಕನ್ನಡಿ ಮತ್ತು ಕಳಶಗಿತ್ತಿರೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ ನೋಡಿ. ಇವೆಲ್ಲ ಮಂಗಳ ದ್ರವ್ಯಗಳು. ಆ ಕನ್ನಡಿನ ಇಟ್ಕೊಂಡಿರ್ತಾರೆ, ಅದರಲ್ಲಿ ತೋರಿಸ್ತಾರೆ. ಇದರಲ್ಲಿ
ವಾಸ್ತುಗಳಿಗೂ ಅಷ್ಟೇ ಕೆಲವು ಸತಿ ವಾಸ್ತು ಪ್ರಕಾರ ಮನೆ ಸರಿಯಾಗಿ ಕಟ್ಟಿಲ್ಲ ಅಂದರೆ ಅವ್ರು ಬಂದು ಹೇಳ್ತಾರೆ, ಇಲ್ಲೊಂದೇನೋ ಒಂದು ದೊಡ್ಡ ಕನ್ನಡಿ ಇಟ್ಬಿಡಿ, ಎಲ್ಲ ದುಷ್ಟಶಕ್ತಿ ಬಂದ ತಕ್ಷಣ ಅವ್ರ ಮುಖ ನೋಡ್ಕೊಂಡು ಇಲ್ಲಿ ಆಲ್ರೆಡಿ ಯಾರೋ ಇದ್ದಾರೆ ಅಂತ ಓಡೋಗ್ಬಿಡ್ತಾರೆ ಅಂತ. ಹೌದಾ ಅಂತ ಅವರೇ ನೋಡ್ಕೊತಾರೆ ಓನರು, ಅವರು ಓಡೋಗ್ಬೇಕಾಗತ್ತೆ ಆಮೇಲೆ. ಇದೆಲ್ಲ ಒಂದಿದು. ಹಾಗೆ ಇಲ್ಲಿ ಉಕ್ಕಮು ತಟ್ಟೊಳಿಯುತ್ತದ್ದು ಮರಾಳೆ, ಇದು ಚಳಿಗಾಲದಲ್ಲಿ ಬಿಸಿಲಿಗೆ ಯಾಕೆ ಕೇಳಿದ್ರು ಅಂತ ಹೇಳಿದ್ರೆ, ಭಗವಂತನನ್ನು ಆಗಲಿ ವಿರಹದಲ್ಲಿದ್ದರೂ ಆ ತಾಪ ಇದೆಯಲ್ಲ ಅದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಭಗವಂತನನ್ನು ಆಗಲಿ ಇದ್ದಿದ್ದ ತಾಪವನ್ನು ಬೀಸ್ಕೊಳ್ಬೇಕು. ಅದಕ್ಕೆ ಬೀಸಣಿಗೆ ಕೇಳ್ತಾರೆ. ತಟ್ಟೊಳಿಯು ಭಗವಂತನಿಗೆ ಅವನ ಮಗ ತೋರಿಸ್ಬೇಕು, ನೋಡು ನೀನು ಹೇಗಿದೆಯಾ, ನಾವೆಲ್ಲ ಇಲ್ಲ ಅಂತ ನಿನ್ನ ಮಗನಲ್ಲಿ ಸಂಪೂರ್ಣ ಆನಂದ ಇಲ್ಲ, ನಾವು ಬಂದು ನಿನ್ನ ಸೇರಿಕೊಂಡ್ರೆ ಸಂಪೂರ್ಣವಾಗಿ ಖುಷಿಯಾಗಿರ್ತೀಯ ಅಂತ ಭಗವಂತ ನನ್ನ ಮಗವನ್ನು ನೋಡಬೇಕದ್ರಲ್ಲಿ ಅಂತ ತಂದು ಇದಿಷ್ಟೇ ಸಾಕು ಅಂತ ಹೇಳಿದ್ರೆ, ಒಂದು ಮಣ ಅಳನೆ ಕೃಷ್ಣನನ್ನು ಕೊಡು. ಬರೀ ಆಯಿತು, ಏನು ನಿಮಗೆ ಕನ್ನಡಿ ಮಾತ್ರ ಬೇಕಾ, ಬೀಸಣಿಗೆ ಮಾತ್ರ ಬೇಕಾ ಅಂದರೆ ಕೊಟ್ಬಿಟ್ಟು ಹೊರಟೋಗ್ಬಿಡ್ಬೇಡ. ನಿಮ್ಮನ ಅಳನೆ ಕೃಷ್ಣನಿಂದ ನೀನು ಹೊರಗಡೆ ಬಂದು ಕೃಷ್ಣನನ್ನು ನಮಗೂ ಅನುಭವಿಸೋಕ್ಕೆ ಕೊಡು ಅಂದ್ಕೊಂಡು. ಇಪ್ಪೋದೇ ಎಮ್ಮೆ ನೀರಾಟೇಲೋ ರೆಂಬಾವ, ಇವಾಗಲೇ ಬಾ, ಇವಾಗಲೇ ಈ ಕ್ಷಣವೇ ಬಂದು ನೀನು ಇದು ಮಾಡಬೇಕು, ನೀರಾಟೇಲೋ ಭಗವಂತನ ಅನುಭವ ನಮಗೂ ಸಿಗಬೇಕು ಅಂತ ಕೇಳ್ತಾರೆ. ಇನ್ನೊಂದು ಈ ತಿರುವೆ ಅಂತ ಹೇಳಬೇಕಾದ್ರೆ ಲಕ್ಷ್ಮೀನ ಯಾಕೆ ಕೇಳಿದ್ರು ಅಂತ ಹೇಳಿದ್ರೆ, ನೀಳೆ ಅಂಶದ ವೇದಾಂತ ದೇಶದ ದಯಾಶತಕದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಏನು ಅವಳು ಗುಣ ಅಂತ ಹೇಳಿದ್ರೆ, ನಿಶಾಮಯ ತುಮ ನೀಳ ಯದ್ಭೂಗ ಪಟಲೈ ಧ್ರುವಂ ಭಾವಿತಂ ಶ್ರೀನಿವಾಸಸ್ಯ ಭಕ್ತ ದೋಷೇಶು ಅದರ್ಶನಂ. ಭಕ್ತರಲ್ಲಿ ಯಾವುದೇ ದೋಷ ಇದ್ದರೆ ಕೂಡ ಅದು ಭಗವಂತನಿಗೆ ಕಾಣದೇ ಇರೋ ಥರ ಮಾಡ್ತಾಳಂತೆ ನೀಳಾದೇವಿ. ಅವಳ ಅಲಂಕಾರ ಸೌಂದರ್ಯದಿಂದ ಭಗವಂತನನ್ನು ಬೇರೆ ಕಡೆ ನೋಡೋ ಥರ ಮಾಡಿ ಇದು ಅವನಿಗೆ ಕೋಪ ಬಂದಿರುತ್ತಲ್ಲ ಅದನ್ನು ತೆಗೆದುಬಿಡ್ತಾಳೆ ಅಂತ. ಇಲ್ಲಿ ಈಗಾಗಲೇ ನಾವು ಹೇಳಿದ್ವಿ, ಶರ್ಪಪುಡಿಯ ಅನ್ಬೇಕಾದ್ರೆ ಭಗವಂತ ನಾರಾಯಣ ಧರ್ಮ ಅಂತಾರೆ. ಕಲಿಯೇ ಅನ್ಬೇಕಾದ್ರೆ ಅವನ ಪರಾಕ್ರಮವನ್ನು ಎಲ್ಲೆಲ್ಲಿ ತೋರಿಸ್ತಾ ಅಂದರೆ, ಕಾಲ್ನಡಿಗೆಯಲ್ಲಿ ಬಂದು ರಾವಣನ ಕೊಂದಿದ್ದು, 14,000 ಜನ ಕರದೂಷಣರನ್ನು ರಾಮಾಯಣದಲ್ಲಿ ಕಾಡಿನಲ್ಲಿ ಏಕಾಏಕಿ ಕೊಂದಿತ್ತು. ಇದು ಕಲಿಯೇ. ಇದಕ್ಕಿಂತ ಇನ್ನೇನು ಬೇಕು? ಅವನು ಪರಾಕ್ರಮಶಾಲಿ ಅಂತ ಹೇಳಿ ನಿರ್ಧರಿಸೋಕ್ಕೆ ಬೇರೆ ಏನು ಬೇಕು? ಬೇರೆ ಏನು ಬೇಡ ನಮಗೆ. ಇದನ್ನು ವೇದಾಂತ ದೇಶಕ್ಕೂ ಕೂಡ ಅವರ ಪ್ರಬಂಧದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಹತ್ತಿರವರಕ್ಕರ್ ತಲೆ 23 ಕೊತ್ತೆನ ಉದಿರ್ತದಿರಲೋ. ಹತ್ತಿರವರಕ್ಕರ್ ಅಂದರೆ ಅಪ್ರತಿಮವಾದ ಪರಾಕ್ರಮ ಇದ್ದ ಅಂತ ರಾಕ್ಷಸ ರಾವಣನಿಗೆ 10 ತಲೆ ಇತ್ತಂತೆ. ಆ 10 ತಲೆಯನ್ನು ಒಂದು ಗೊಂಚದ ಥರ ಹಾಗೆ ಕೊಚ್ಚಾಕ್ಬಿಟ್ನಂತೆ. ಅದನ್ನು ಇಲ್ಲಿ ಹೇಳ್ತಾರೆ. ಶರ್ಪಮುಡೆಯಾಯ್ ತಿರುಳುಡೆಯಾಯ್. ತಿರುಳು ಅಂತ ಹೇಳಿದ್ರೆ ಆ ಶಕ್ತಿ ಇದೆಯಲ್ಲ, ಒಂದು ಆರ್ಜವವಾಗಿ ಅವನಿಗೆ ಬೇರೆಯವ್ರಿಗೆ ಅನುಗ್ರಹ ಮಾಡಬೇಕು, ಬೇರೆಯವ್ರನ್ನ ಕಾಪಾಡಬೇಕು ಅನ್ನೋ ಒಂದು ಸಂಕಲ್ಪನೂ ಇತ್ತು, ಶಕ್ತಿನೂ ಇತ್ತು. ನಮಗೂ ಇರುತ್ತೆ, ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಸಂಕಲ್ಪ, ಆದರೆ ಮಾಡೋಕ್ಕೆ ನಮ್ಗೆ ಆಗಬೇಕಲ್ಲ, ಅದು ಎರಡೂ ಅವನ ಹತ್ರ ಇತ್ತು ಅಂತ. ಕಲಿಯೇ ತುಳಲಯಾಯ್ ಪ್ರಾಣೈರಪಿ ಪ್ರಿಯಂ ಕಾರ್ಯಂ ದೇವಾನಾಂ ಹಿ ಸದಾಮಯ ಸೋಹಮ್ಮೋ ವಿಹಿತ ಶ್ಯಾಮಿ ರಸಾತಲ ಗತಾನಪಿ. ಅದೇ ನಾರಾಯಣ ಅಟ್ಟಿಸ್ಕೊಂಡು ಹೋಗ್ತಾನಲ್ಲ ಯಾರನ್ನ, ಕುದುರೆ ಮೇಲೆ ಒಂದು ಕತ್ತಿ ಹಿಡ್ಕೊಂಡು ಮಾಲ್ಯವನ್ನು ಅಟ್ಟಿಸ್ಕೊಂಡು ಹೋಗ್ತಾನಲ್ಲ, ಅವಾಗ ಇವನು ಹೇಳ್ತಾನೆ, ನನಗೆ ಯಾವ ಧರ್ಮ ಯಾವ ಜಾತಿನೂ ಗೊತ್ತಾಗಿಲ್ಲ, ನನಗೆ ಯಾರು ಸೋಹಂ ಅಂತ ಬಂದರೆ ಅವ್ರಿಗೆ ನಾನು ಕಾಪಾಡೋದೆ ರಸಾತಲವಾದರೂ ಹಳ್ಳಿ ಅಟ್ಟಿಸ್ಕೊಂಡು ಹೋಗ್ತೀನಿ ನಾನು ಅಂತ. ಅಹಂ ಸರ್ವಜ್ಞಾನ ಭೋಕ್ತಂ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನ ಪ್ರತ್ಯವಂತಿತೆ. ಇದು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪ್ರತಿಯೊಂದು ಅವನೇ ಅಂತ ಹೇಳೋಕ್ಕೆ ಅಹಂ ಸರ್ವಯಜ್ಞಾನ. ಒಂದು ಯಜ್ಞ ಮಾಡಿದಾಗ ಯಜ್ಞದ ಕುಂಡದಲ್ಲಿರೋ ಯಜ್ಞಕುಂಡನೂ ನಾನೇ, ಹೋಮನೂ ನಾನೇ, ದಕ್ಷಿಣನೂ ನಾನೇ, ಅಗ್ನಿನೂ ನಾನೇ, ಋತ್ವಿಕಗಳು ನಾನೇ ಅಂತ ಎಲ್ಲ ಹೇಳ್ತಾನಲ್ಲ. ಅಷ್ಟೇ ಅಲ್ಲ, ಅವನು ಸರ್ವಯಜ್ಞಾನ, ಎಲ್ಲೆಲ್ಲಿ ಯಾವ್ಯಾವ ಕಡೆ ಏನು ಯಜ್ಞ ನಡೀತಾ ಇದ್ರು ಅದೆಲ್ಲ ನಾನೇ ಅಂತ ಹೇಳ್ತಾನೆ. ಇನ್ನು ಈಶಾವಾಸವಿದಂ ಸರ್ವಂ ಹೇಳಬೇಕಾಗಿಲ್ಲ, ಅವರಲ್ಲಿ ಉಪನಿಷತ್ತಲ್ಲಿ ಹೇಳ್ತು. ಯಾಕೆಂದರೆ ಕಲಿಯೇ ತಿರುಳುಡಾಯ ಅಂತ ಅರ್ಥ ಆಗಬೇಕಾದ್ರೆ ಇದನ್ನೆಲ್ಲ ನಾವು ಉಪನಿಷತ್ತಿಂದನೇ ನಾವು ತಗೊಳ್ಬೇಕು. ಕೇನೋಪನಿಷತ್ತಲ್ಲೂ ಅದೇ ಥರನೇ ಹೇಳ್ತಾರೆ. ಯಕ್ಷನ ಕಥೆ ಒಂದು ಹೇಳ್ತಾರೆ, ಅದನ್ನ ಆಗಲೇ ಹಲವಾರು ಸತಿ ಪ್ರತಿ ಸತಿನೂ ಹೇಳಬೇಕಾಗತ್ತೆ. ತಿರುಪಾಗಲೇ ಹೇಳಿದ್ದೀನಿ, ಹೇಗೆ ಅಗ್ನಿ ವರ್ಣ ವಾಯು 3 ಜನಕ್ಕೂ ಅವಮಾನ ಮಾಡ್ತಾರೆ, ಆಮೇಲೆ ಇಂದ್ರನಿಗೂ ಮಾನಭಂಗ ಆಗುತ್ತೆ, ಅದು ಆಗತ್ತೆ. ಈ ಅಗಾಸುರ ವೃತ್ತಾಂತದಲ್ಲಿ ಮಾತ್ರ ಇದು ತುಂಬ ಚೆನ್ನಾಗಿದೆ. ಹೇಗೆ ಅಂತ ಹೇಳಿದ್ರೆ, ಈ ದೊಡ್ಡ ಹಾವಿನ ಥರ ಬಂದ್ಬಿಡ್ತಾನೆ. ಇದನ್ನು ಹೇಳ್ಬಿಟ್ಟು ಮುಗಿಸ್ಕೊಳ್ತೀನಿ, ಯಾಕಂದರೆ ಇವತ್ತು ಪ್ರಾಕಾರೋತ್ಸವ ಇರುತ್ತೆ ಇಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋಣ.
ಇಲ್ಲಿ ಈ ಕೃಷ್ಣಾವತಾರದ ಸಮಯದಲ್ಲಿ ಒಂದು ಎಲ್ಲ ರಾಕ್ಷಸರು ಅದೇ ಥರ ಒಂದು ದೊಡ್ಡ ಹಾವಿನ ಹೆಬ್ಬಾವಿನ ಥರ ಒಂದು ರಾಕ್ಷಸ ಬರ್ತಾನೆ. ಬಂದ್ಬಿಟ್ಟು ಹೇಗೆ ಅಂದರೆ ಸ್ಟಿಲ್ಲಾಗಿರ್ತಾನಂತೆ. ಅಲ್ಲಿರೋ ಗೊಲ್ಲರಿಗೆಲ್ಲ ಇದು ನಿಜವಾದ ಹಾವು ಅಂತಲೇ ಗೊತ್ತಿರಲ್ಲ, ನಾಲ್ಗೆ ಬೇರೆ ಚಾಚ್ಕೊಂಡಿರತ್ತಂತೆ. ಎಷ್ಟು ಚೆನ್ನಾಗಿದೆ ಇದು, ಜಾರಬಟ್ಟೆ ಥರ ಇದೆ ಅಂತ ಆ ನಾಲ್ಗೆ ಮೇಲೆ ಜಾರೋದು ಬರೋದು ಆಟ ಆಡ್ತಾ ಇರ್ತಂತೆ. ಎಲ್ಲ ಆಟ ಆಡ್ತಾ ಇದ್ದೀವಿ ಒಟ್ಟಿಗೆ ಹಾಗೆ ಗಬಕ್ಕಂತ ಎಲ್ಲ ನುಗ್ಬಿಡ್ತಂತೆ. ಅವಾಗ ಯಾರೋ ಒಬ್ಬ ಗೊಲ್ಲ ನೋಡ್ತಾ, ಅಯ್ಯೋ ಕೃಷ್ಣ ಇದು ನೋಡು, ಆಟ ಸಾಮಾನು ಅಂತ ಅಂದ್ಕೊಂಡಿದ್ವಿ, ಎಲ್ಲ ನುಗ್ಬಿಟ್ಟಿದೆ ನೋಡು ಅಂತ. ಅವಾಗ ಅದ್ರ ಬಾಲಿಂದ ಸಮುದ್ರ ಒಳಗಡೆ ಹೋದರೆ ಹಾಗೆ ದಾರಿ ಎಷ್ಟು ದೊಡ್ಡದಾಗಿದೆ ಅಂತೆ. ಎಲ್ಲ ಹೋಗಿ ತಾನು ಬಾಲದ ತುದಿವರೆಗೂ ಹೋಗಿ ಯಾರ್ಯಾರಿದ್ರು ಎಲ್ಲರನ್ನ ಹೊರಗಡೆ ಕಳಿಸಿ ಆ ಹಸುವನ್ನು ಆ ಹಾವನ್ನು ಸಾಯಿಸ್ತಾನೆ. ಆ ಹಾವನ್ನು ಸಾಯಿಸಿ ಹೊರಗಡೆ ಬಂದಾಗ ಒಂದು ಗೊಲ್ಲರು ಕಾಣಿಸಲ್ಲ, ಎಲ್ಲ ಹಸು ಕರು ಗೊಲ್ಲರು ಯಾರೂ ಇಲ್ಲ, ಕೃಷ್ಣ ಒಬ್ಬನೇ ಇರ್ತಾನೆ. ಆಶ್ಚರ್ಯ ಏನಾಯಿತು ಅಂತ ಕೃಷ್ಣನಿಗೆ ತಕ್ಷಣ ಗೊತ್ತಾಗುತ್ತೆ. ಯಾಕೆ ಹೀಗಾಯಿತು ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮ ಬಂದು ಇವನು ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಒಂದು ಕಾಗೆಯಾಗಿ ಕೂತಿರ್ತಾನೆ. ಇವನೇನು ಮಾಡ್ತಾನೆ, ಅವ್ರು ನೋಡ್ಬಿಟ್ಟು ಕೇಳಿದ್ರೆ ನಾನೇ ಕೊಟ್ಬಿಟ್ಟು ಹೋಗ್ತಾ ಇದ್ದೆ, ಇವನು ಕಾಗೆಯಾಗಿ ಬಂದಲ್ಲ ಅಂತ ಎಲ್ರಿಗೂ ಹೇಳ್ತಾರೆ. ಯಾರು ಕೆಳಗಡೆ ಏನೂ ಚೆಲ್ಬೇಡಿ, ನಿಧಾನಕ್ಕೆ ಎಲ್ಲ ತಿನ್ಬಿಡಿ ಊಟನ. ಅವರೆಲ್ಲ ಊಟ ಮಾಡ್ತಾರೆ. ಇವನು ಮೀನಾಗಿ ಹೋಗ್ತಾನೆ ಯಮುನಾ ನದಿನಲ್ಲಿ, ಕೈ ತೊಳ್ಕೊಳ್ತಾರಲ್ಲ ಅವಾಗ ಅದನ್ನು ಪ್ರಸಾದ ಸ್ವೀಕಾರ ಮಾಡ್ತಾರೆ. ಯಾರು ಕೈಯೇ ತೊಳ್ಕೊಬೇಡಿ, ಇವತ್ತು ಎಲ್ಲ ಬಟ್ಟೆಗೆ ಒರೆಸ್ಕೊಬೇಡಿ ಅಂತ. ಇದಕ್ಕೆ ಕೋಪ ಬಂದ್ಬಿಟ್ಟು ಏನು ಮಾಡ್ತಾನೆ ಈ ಚಂದ್ರಮುಖ ಬ್ರಹ್ಮ, ಇದಿಷ್ಟು ಈ ಗೊಲ್ಲರನ್ನು, ಹಸುಗಳನ್ನು, ಕರುಗಳನ್ನು ಎಲ್ಲವನ್ನ ಸತ್ಯಲೋಕ ಕರ್ಕೊಂಡು ಹೋಗ್ಬಿಡ್ತಾನೆ. ಇವತ್ತು ಮನೇಲಿ ವಾಪಸ್ಸು ಕೃಷ್ಣ ಮನೆಗೆ ಹೋದರೆ ಚೆನ್ನಾಗಿ ಏಟ್ ತಿಂದು ಚೆನ್ನಾಗಿ ಬಯಸ್ಕೊಳ್ಳಿ ಅವ್ರ ಅಪ್ಪ ಅಮ್ಮ ಅಂತ. ಇದಕ್ಕೆ ಈ ತಿರುಳುಳೆಯ ಅಂತ ಹೇಳಕ್ಕೆ ಏನು ಮಾಡಬೇಕು ಅಂತಂದರೆ, ಇವಾಗ ಏನು ಮಾಡ್ತಾರೆ, ಹೇಗೆ ವಾಪಸ್ ಹೋಗೋದು ಅಂದರೆ, ಅಷ್ಟೂ ಜನ ಗೊಲ್ಲರ ಗೋಪರಾಗಿ, ಅಷ್ಟು ಜನ ಹಸುವಾಗಿ, ಅಷ್ಟು ಜನ ಕರುಗಳಾಗಿ ತಾನೇ ಎಲ್ಲ ಅವ್ರವ್ರ ಮನೆಗೆ ಹೋದ್ನ. ಒಂದು ಪುಟ್ಟ ಹಸು ಇದ್ದರೆ ಆ ಒಂದು ಪುಟ್ಟ ಹಸು ಥರನೇ ಹೋದಂತೆ ಕೃಷ್ಣ. ಅದೆಲ್ಲ ಮಾಡ್ತಾರೆ. ಅವರೆಲ್ಲ ಬುದ್ಧಿ ಕಟ್ಕೊಂಡಿರ್ತಾರಲ್ಲ ಆ ಟಿಫಿನ್ ಕ್ಯಾರಿಯರ್, ಅದು ಕೂಡ ಎಲ್ಲ ಅದ್ರ ಸಮೇತ ತೊಗೊಂಡೋಗ್ಬಿಟ್ಟಿದ್ದಾನೆ ಚಂದ್ರಮುಖ ಬ್ರಹ್ಮ. ಅದು ಕೂಡ ಅದೇ ಇದಕ್ಕೆ ತುಂಬ ಚೆನ್ನಾಗಿ ಕೃಷ್ಣ ಪ್ರೇಮಿ ಅವರು ಹೇಳೋದು. ಅದು ಓಟೆಗೆ ಸಾಪಾಟ್ ಕ್ಯಾರಿಯರ್ ಇರ್ತದ, ಅದು ಕೂಡ ಅಪ್ಪಡಿಯೇ ಪಣ್ಣ ಅವನಂತ. ಅದನ್ನು ಚೇತನ ಅಚೇತನ, ಯಾಕಂದರೆ ಅವ್ರು ಹೇಳಿದ್ದು ಒರಿಜಿನಲ್ ಅವ್ರ ಕ್ರಿಯೇಷನ್. ಸೊ ಐ ಶುಡ್ ಗಿವ್ ಕ್ರೆಡಿಟ್ ಫಾರ್ ದಮ್. ಯಾವತ್ತೇ 3 ವರ್ಷ ಆಗಿದ್ರೆ ಕೂಡ ಹಳೇದು ಯಾರಾದರೂ ಹೇಳಿದರೆ ಅವ್ರು ಹೇಳಿದರು ಅಂತ ಹೇಳಬೇಕು. ಯಾಕೆ ಅಷ್ಟು ಚೆನ್ನಾಗಿದೆ, ಅದನ್ನು ಮುಂದಿನ ಪೀಳಿಗೆಗೆ ನಾವು ಶೇರ್ ಮಾಡಬೇಕು. ಹಾಗಾದ್ರೆ ಓಟೆಗೆಯಿಂದ ಅದು ಕೂಡ ಅದೇ ಮಾದರಿ ಕೃಷ್ಣನ ಐಟನ ಅದು ಎಲ್ಲರ ಮನೆಯಲ್ಲೂ. ಹಾಗಾಗಿ ಯಾರಿಗೂ ಏನು ಅನುಮಾನನೇ ಬರಲಿಲ್ಲ. 5 ಲಕ್ಷ ಕುಟುಂಬದಲ್ಲಿ ಒಂದೇ ಒಂದು ಏನಪ್ಪ ಅಂದರೆ, ಹಿಂದಿನಗಿಂತ ಜಾಸ್ತಿ ಹಸು ಹಾಲು ಕರಿತಾ ಇತ್ತಂತೆ, ಒಂದು ಹಸು ಒದಿತಾ ಇರಲಿಲ್ವಂತೆ. ಇವಾಗ ನನ್ನ ಮಗನಿಗೆ ಏನು ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ, ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ, ಹೇಳಿದೇನೆ ಸಗಣಿ ಬಾಚ್ತಾ ಇದ್ದಾನೆ, ಇಷ್ಟೊಂದು ಸಂತೋಷ ಅಂತೆ. ಎಷ್ಟು ದಿವಸ ನೋಡಿದ್ಲು ಸರಸ್ವತಿ ಸತ್ಯಲೋಕ ಎಲ್ಲ ಗಬ್ಬೆದೋಯ್ತು. ಗಜ್ಜಲ ಅಮ್ಮ ಇಷ್ಟು ಜನ ಗೊಲ್ಲರಿಗೆ ಊಟ ಗೀಟ ಎಲ್ಲ ಕೊಡಬೇಕಲ್ಲ, ಸಾಕಾಯ್ತು ನನಗೆ, ಹೋಗ್ರಿ ನೀವು ಅಂತ ಹೇಳ್ತಾರಂತೆ. ಹೋಗ್ಬಿಟ್ಟು ಇದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಬನ್ನಿ ಅಂತ. ಎಲ್ಲಿ ಹೋಗೋದು, ಇಲ್ಲಿ ಅವನು ಹೋಗ್ಬಿಟ್ಟು ಹೊರಗಡೆ ಬರ್ತಾನೆ. ಇವ್ರು ಅಲ್ಲಿ ಯಾರೂ ಇಲ್ಲ, ಯಾರಿಗೆ ವಾಪಸ್ ಕೊಡೋದು ಬಂದರೆ ವಾಪಸ್ ತಿರ್ಗ ಬ್ರಹ್ಮಲೋಕಕ್ಕೆ ಬರ್ತಾನಂತೆ. ಬ್ರಹ್ಮ ಸಿಂಹಾಸನದ ಮೇಲೆ, ಯಾವುದು ಹಂಸದ ಆಸನದ ಮೇಲೆ ಒಂದು ಬ್ರಹ್ಮ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ, ಅದು ಕೂಡ ಕೃಷ್ಣನೇ. ಅವನು ನೀನು ಯಾರು ಅಂದರೆ, ನೀನು ಯಾರು ಹೇಳು, ಯಾಕೆ ನಂತರನೇ 4 ತಲೆ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾನಂತೆ. ಬ್ರಹ್ಮನಿಗೆ ಎದೆನೇ ಹೊಡೆದೋಗುತ್ತೆ. ಅವಾಗ ಗೊತ್ತಾಗುತ್ತೆ ಇವನಿಗೆ ಎಲ್ಲ ಭಗವಂತನ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನಂತೆ. ತಪ್ಪಾಯಿತು, ನಾನು ನಿನ್ನನ್ನು ಪರೀಕ್ಷೆ ಮಾಡಿದ್ದು ಅಂತ. ಯಾಕಂದರೆ ಚತುರ್ಮುಖ ಬ್ರಹ್ಮಾದಿ ದೇವರುಗಳಿಗೆ ಕೂಡ ಭಗವಂತ ದೊಡ್ಡವನು ಅಂತ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ. ಆ ಥರ ಇರ್ಬೇಕಾದ್ರೆ ತಿರುನುಡೆ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ ವಾಪಸ್. ಯಾವಾಗ ಮತ್ತೆ ಇವನ್ನೆಲ್ಲ ವಾಪಸ್ ಕೊಡ್ತಾನೋ ಆವಾಗ ಮತ್ತೆ ಅದನ್ನೇ ಕರ್ಕೊಂಡು ಹೋಗ್ಬೇಕಾದ್ರೆ ಇದೆಲ್ಲ ಆಗಿ ಎಷ್ಟು 1 ವರ್ಷ ಕಾಲ ಆಗಿದೆ. ಯಾರಿಗೂ ಗೊತ್ತಿಲ್ಲ ಈ ಮಕ್ಕಳೆಲ್ಲ ಬೇರೆಯವರು ಅಂತ. ಅಷ್ಟೇ ಅಲ್ಲದೆ ಅವಾಗ ಬಂದು ಹೇಳ್ತಾ ಇದ್ರಿ, ಅಮ್ಮ ಇವತ್ತು ಏನಾಯ್ತು ಗೊತ್ತಮ್ಮ, ಇವತ್ತೊಂದು ಹಾವು ಬಂದ್ಬಿಟ್ಟಿತ್ತು ಅಂತ. 1 ವರ್ಷ ಆದಮೇಲೆ ಅಗಾಸುರ ವೃತ್ತ ಅಂತಾನ ಆ ಮಕ್ಕಳೆಲ್ಲ ಗೋಕುಲದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನೋಡ್ಕೊಳ್ಳಿ, ತೀರಲ್ಲಿ ಉಡಾಯಿಗ ಯಾರ ಕೈಲಾದರೂ ಯಾರೋ ಒಬ್ಬರೇ ಒಂದು ಗೆಸ್ಟೇ 2 ದಿವಸ ಬರಲಿ, ಅಷ್ಟೆಲ್ಲ ಚೆನ್ನಾಗಿ ನಕ್ಕೊಂಡು ಎಲ್ಲ ಸರಿ ಮಾಡಿದ್ವಿ. 3 ದಿವಸ 4 ದಿವಸ ಆಯಿತು. ಆಮೇಲೆ ಯಾವಾಗ ಹೋಗ್ತಾರೋ ಅಂತ ಮನಸ್ಸಲ್ಲೇ ಒಂಥರ ಇದು. ನಮ್ಗೆ ಸುಧಾರಿಸೋಕ್ಕೆ ಆಗಲ್ಲ. ಈ ಕಾಲದವ್ರಿಗಂತೂ ಗೆಸ್ಟ್ ಬೇಡ, ಅವ್ರ ಮನೆಯವರೇ ಒಂದು 2 ಜನ ಜಾಸ್ತಿ ಜನ ಬಂದ್ಬಿಟ್ರೆ ಯಾವಾಗ ವಾಪಸ್ ಹೋಗ್ತಾರೋ ಅನ್ನೋ ಥರ ಆ ಥರ ಓದಾಡ್ತಾರೆ. ಹಾಗೆ ಅಷ್ಟು ಜನ ಗೊಲ್ಲರನ್ನ, ಗೋಪರ್ನ, ಹಸುರು, ಕರು ಎಲ್ಲ ತಾನಾಗಿದ್ದ. ಎಲ್ಲದಕ್ಕೂ ಅಂತರ್ಯಾಮಿಯಾಗಿ ಭಗವಂತನೇ ಸೃಷ್ಟಿ ಮಾಡೋಕ್ಕೆ ಅವ್ರಿಗೇನೂ ಕಷ್ಟ ಆಗ್ತಾ ಇರಲಿಲ್ಲ. ಸತ್ಯ ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ದ. ಅದಕ್ಕೆ ಇದು ತುಂಬ ಚೆನ್ನಾಗಿ ಹೇಳ್ತಾರೆ. ಇದರಲ್ಲಿ ತಿರುವಮಣಿನಲ್ಲೂ ಒಂದು ಪದ್ಯವನ್ನು ಹೇಳ್ಬಿಟ್ಟು ನಿಲ್ಲಿಸ್ಕೊಳ್ತೀನಿ. ರಕ್ಷಕ ದೃಷ್ಟಿಯಲ್ಲಿ ಭಗವಂತನನ್ನು ನೋಡಿದ್ರೆ 33 ಅಮರಕ್ಕೆ ಮುಂಚೆ ಅಂದರೆ ಆಟಾಳು ಅದನ್ನೇ ಹೇಳೋದು, ಎಲ್ರಿಗೂ ನೀನು ಹೋಗಿ ಮಾಡ್ತೀಯ, ನಮಗೆ ಮಾಡೋಕ್ಕೆ ಏನು ಕಷ್ಟ, ಬಾ ನೀನು ಹೊರಗಡೆ ಅಂತ ಕರೀತಾಳೆ.
ಉಡನಮರ್ ಕಾದಲ್ ಮಹಳೀರ್, ಯಾಕೆಂದ್ರೆ ಇಲ್ಲಿ ನೀಳೆನ ಕರಿತಾ ಇದ್ದಾಳಲ್ಲ, ಈ ನೀಳೆನ ಕರಿಬೇಕಾದ್ರೆ ಪುರುಷಕಾರ ಯಾರು ಅಂತ ಅವರ ಹಾಡನ್ನು உடனமர் காதல் மகளே திருமகள் மண்மகள் ஆழ்வடமகள் எத்திவர் ஆளும் உலகம் போன்றே உலகமே ஒக்க விழுங்கி ஆனிலை சேர்ந்த எம்மான் கடல் மலிமாய பெருமாನ್ ಕಣ್ಣತ್ತೆನ್ನೊಕ್ಕಲೆಯೇ. ಕೃಷ್ಣನ ಹೆಚ್ಚುಗಾರಿಕೆಯನ್ನು ಹೇಳ್ತಾರೆ. ಎಲ್ಲ ಮೂರು ಅಮ್ಮನವ್ರ ಜೊತೆಗೂ ಇದ್ಕೊಂಡು ನಮ್ಮನ್ನು ಕಾಪಾಡುವಂಥ ಒಂದು ಸಂಕಲ್ಪ ಅವರಿಗೆ, ಅವ್ರು ಧ್ಯೇಯವಾಗಿ ಇಟ್ಕೊಂಡಿದ್ದಾರೆ. ಏತದ್ ವ್ರತಮ್ಮ, ನಮ್ಮನ್ನು ಕಾಪಾಡೋಕ್ಕೆ ಅಂತಲೇ ಅವನಿರೋದು, ಅದನ್ನೇ ಹೇಳ್ತಾರೆ. ಅದನ್ನೇ ಇವರು ಅಷ್ಟೇ ತುಂಬ ಚೆನ್ನಾಗಿ ಶ್ರೀಗುಣ ರತ್ನಕೋಶದಲ್ಲಿ ಪರಾಶರ ಭಟ್ರು ಹೇಳ್ತಾರೆ. ಹೇಗೆಂದರೆ ಅಮ್ಮನವರಿಂದ ಏನೂ ಆಗಲ್ಲ. ಮಾಧರ್ಮೈತಿ ರಾಕ್ಷಸಿ ತ್ವೈತತೈ ವಾದಾರ್ಪರಾದಾಸ್ತ್ರಯ ರಕ್ಷಂತ್ಯ ಪವನಾತ್ಮಜಾತ್ ಲಘುತರ ರಾಮಸ್ಯ ಗೋಷ್ಠೀಕೃತ ಕಾಕಂತಂಚ ವಿಭೀಷಣಂ ಶರಣಮಿತ್ಯುಕ್ತಿ ಕ್ಷಮ ರಕ್ಷತಃ ಸಾನಸ್ಸಾಂದ್ರ ಮಹಾಗಸ ಸುಖಯತು ಕ್ಷಾಂತಿಸ್ತವಾಕಸ್ಮಿಕಿ. ಇವ್ರು 3 ಜನ ಮೈಥಿಲಿ ಇಲ್ಲದೆ ಹೋಗಿದ್ರೆ ಇವ್ರು ಯಾರೂ ರಕ್ಷಣೆ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಕಾಕಂತಂಚ ವಿಭೀಷಣ, ಇವ್ರು ಯಾರಿಗೂ ರಕ್ಷಣೆ ಸಿಗ್ತಾನೆ ಇರಲಿಲ್ಲ. ಅವ್ರು ಭಗವಂತನ ಜೊತೆ ಇದ್ದಿದ್ದೇ ಇಲ್ಲ ಅನ್ನೋ ಹಾಗೆ. ಅದೇ ಥರ ಗೋದಾಸ್ತುತಿನಲ್ಲೂ ರಂಗೇಶ್ವರಸ್ಯ ರಮಯ ವಿನಿವೇದ್ಯಮಾನೆ ಪಾರ್ಶ್ವೇ ಪರತ್ರ ಭವತಿ ಯತ್ಕಂಚನಾಸಿ ರಾಜೇಣ ದೇವಿ ಮಗನಂ ಪರಿವರ್ತಿತ ಸ್ಯಾತ್. ಯಾರಾದರೂ ಆರ್ದ್ರ ಪರಾಧಿನಿ ಅಂತ ಹೇಳಿದ್ರೆ ರೆಡ್ ಹ್ಯಾಂಡಾಗಿ ಅಂದರೆ ರಕ್ತಸಿಕ್ತವಾಗಿ ಒಂದು ಕೊಲೆ ಮಾಡಿ ಕೊಡಲಿ ಸಮೇತವಾಗಿ ಬಂದಿದ್ರೆ ಕೂಡ ಶರಣಾಗತಿ ಅಂತ ಮಾಡಿಕೊಂಡ್ರೆ ಜನೇಷ್ಟ ವಿರಕ್ಷಣಾರ್ಥಂ, ಅವರನ್ನು ರಕ್ಷಿಸುವಂಥ ಒಂದು ಗುಣ ಅಮ್ಮನವರಿಗಿದೆ ಅಂತ ರಂಗೇಶ್ವರಸ್ಯ ರಮಯ ಅವನಿಗೆ ಹೇಳಿಬಿಟ್ಟು, ಅಯ್ಯೋ ಪಾಪರಿ ಯಾವುದೋ ಒಂದು ಇದ್ರಲ್ಲಿ ಮಾಡಿಬಿಟ್ಟಿದ್ದೇನೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ. ಪಾರ್ಶ್ವೇ ಪರತ್ರ, ಆ ಕಡೆ ಈ ಕಡೆ ಭೂದೇವಿ ಶ್ರೀದೇವಿ ನೀಳ ಎಲ್ಲ ಇಲ್ಲದೆ ಹೋದರೆ ಭವತಿ ಯದಿ ತತ್ರ ನಾಸೀತ್, ಅವರಿಲ್ಲೇ ಹೋಗಿದ್ರೆ ಪ್ರಾಯೇಣ ದೇವಿ ವದನಂ ಪರಿವರ್ತಿತ ಸ್ಯಾತ್, ನಮ್ಮನ್ನೆಲ್ಲ ಯಾರು ತಾನೇ ಕ್ಷಮಿಸ್ತಾ ಇದ್ರು ಅಂತ. ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ಸ್ತನಭರಣ ಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಗ ವಿನಿಹಿತಾಭಿ ಸೃಕ್ಕಿರ ಕೃಷ್ಣನಾಥ ವಿಲಸದುರ್ದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ வேயர் புகழ் வில்லி புத்தூராடி பூரம் மேல் மேலும் விளங்க விஷ்ணு சிங்க தூய